ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಒಂದು ಸುಂದರವಾದ ಸಂಜೆಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೀವಿ. ವಸಂತದ ಆಗಮನಕ್ಕೆ ಪ್ರಕೃತಿ ಸಿದ್ಧವಾಗಿ ನಿಂತಿದೆ. ಇಂಥ ಸಂದರ್ಭದಲ್ಲಿ ನಾವು ಮಹಿಳೆಯ ಒಂದು ದಿನವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಬೇಕು ಅಂತ ಕರ್ನಾಟಕ ಸಂಘದಲ್ಲಿ ನಾವೆಲ್ಲ ಸೇರಿದ್ದೀವಿ. 9 ತಿಂಗಳ ಕಾಲ ಅಂತರಿಕ್ಷದಲ್ಲಿ ಇದ್ದು ಭೂಮಿಗೆ ಸುರಕ್ಷಿತವಾಗಿ ಹಿಂತಿರುಗಿದ ಸುನೀತಾ ವಿಲಿಯಮ್ಸ್ ಅವರನ್ನು ನೆನೆಸ್ಕೊತ ಇವತ್ತಿನ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ. ಅನನ್ಯ ಶಿವರುದ್ರಪ್ಪ ಅವರ ಮೊಮ್ಮಗಳು ಸಹ ನೌಕಾಯಾನದಲ್ಲಿ ಒಂದು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇಂಥ ಎಲ್ಲ ಅಪ್ರತಿಮ ಸಾಧಕರನ್ನು ನೆನೆಸ್ತಾ, ಮಹಿಳೆ ಅಂತಂದ್ರೇ ಅದೊಂದು ಸಾಧನೆ, ಆ ರೀತಿಯ ಒಂದು ಅಭಿವ್ಯಕ್ತಿ ನಮ್ಮಲ್ಲಿದೆ. ಇವತ್ತು ಬಹಳ ಜನ ನಮ್ಮ ಮೆಂಬರ್ಸು ಇದು ಮಹಿಳಾ ಕಾರ್ಯಕ್ರಮ ಅಂತ ಹೇಳಿ ಬರೋದು ಸ್ವಲ್ಪ ಮೀನಾಮೇಷ ಮಾಡಿದ್ದಾರೆ ಅನಿಸುತ್ತೆ. ಮತ್ತು ಮುಂದಿನ ಸಂದರ್ಭದಲ್ಲಿ ಸೇರ್ತಾರೆ, ಮುಂದಿನ ಸಮಯದಲ್ಲಿ ಸೇರ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ವೇದಿಕೆಗೆ ಇಂದಿನ ಅಧ್ಯಕ್ಷತೆಯನ್ನು ವಹಿಸ್ತಿರುವ ನಮ್ಮ ಕರ್ನಾಟಕ ಸಂಘದ ಉಪಾಧ್ಯಕ್ಷರಾದ ಡಾಕ್ಟರ್ ನಾಗಮಣಿ ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಇವತ್ತಿನ ವಿಶೇಷ ಇಬ್ಬರು ಮಹಿಳಾ ಸಾಧಕರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಿದ್ದೀನಿ. ಶ್ರೀಮತಿ ಸಹನಾ ಕಾಂತಬೈಲ್ ಅವರು ಗೃಹಿಣಿ ಮತ್ತು ಸಾಹಿತ್ಯದ ಕುರಿತಾಗಿ, ಹಾಗೂ ಖ್ಯಾತ ಗಾಯಕಿ ಶ್ರೀಮತಿ ವಾಸಂತಿ ಶೆಣೆ ಅವರು ಗೃಹಿಣಿ ಮತ್ತು ಸಂಗೀತದ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಅವರಿಬ್ಬರನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಕಾಕತಾಳೀಯವೋ ಮಾತಾಡಿಕೊಂಡು ಬಂದ ಹಾಗೆಯೋ 3 ಜನ ಮಾನನೀಯರು ಹಸಿರು ಸೀರೆಯಲ್ಲಿ ಪ್ರಕೃತಿಯ ರೂಪವಾಗಿ ಕಂಗೊಳಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ನಾನು ಹಾಗೆ ನಮ್ಮ ಕರ್ನಾಟಕ ಸಂಘದ ಅಧ್ಯಕ್ಷರಾದ HR ಶಂಕರನಾರಾಯಣ ಶಾಸ್ತ್ರಿ ಅವರು ಇದ್ದಾರೆ. ಅವರಿಗೆ ಸಹ ನಾನು ಆತ್ಮೀಯವಾಗಿ ವೇದಿಕೆಗೆ ಸಭೆಗೆ ಆಹ್ವಾನಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳಾ ಮಣಿಗಳು ವೇದಿಕೆ ಮೇಲೆ ಇರಬೇಕು, ನಾವು ಆ ಕಾರ್ಯಕ್ರಮನ ನಡೆಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ವೇದಿಕೆಯಲ್ಲಿ ನಮ್ಮ ತಾಯಂದರು ಮಾತ್ರ ಇರ್ತಾರೆ. ಈಗ ಮೊದಲನೇದಾಗಿ ಒಂದು ಸುಂದರವಾದ ಪ್ರಾರ್ಥನೆ. ಇವತ್ತಿನ ಕಾರ್ಯಕ್ರಮದ ಶೀರ್ಷಿಕೆಯ ಗೀತೆ ನಮ್ಮ ಶಿವಮೊಗ್ಗದ ಪ್ರತಿಭಾವಂತ ಗಾಯಕ ವಿಶಾಖ್ ನಾಗಲಾಪುರ ಅವರು ಹಾಡ್ತಾ ಇದ್ದಾರೆ. GS ಶಿವರುದ್ರಪ್ಪ ಅವರ ಒಂದು ಹಾಡಿನಲ್ಲಿ, ಆ ಒಂದು ಕವನದಲ್ಲಿ ಸಮಸ್ತ ಸ್ತ್ರೀ ಶಕ್ತಿಯನ್ನು ಅವರು ಬಣ್ಣಿಸಿರುವ ರೀತಿ ಬಹಳ ಅನನ್ಯವಾದ್ದು. ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅನ್ನೋ ಗೀತೆಯನ್ನು ವಿಶಾಖ್ ನಾಗಲಾಪುರ ಅವರು ಹಾಡ್ತಾ ಇದ್ದಾರೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕನಿಟ್ಟು ತೂಗಿದಕ್ಕೆ ಬೆಳಕನಿಟ್ಟು ತೂಗಿದಕ್ಕೆ ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಹಸಿರ ಹುಟ್ಟ ಬೆಟ್ಟಗಳಲ್ಲಿ ಮೊಳೆ ಹಾಲಿನ
ಹೊಳೆಯ ಇಳಿಸಿ ಹಸಿರ ಹುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇಳಿಸಿ ಬಯಲ ಹಸಿರ ನಗಿಸಿದಕ್ಕೆ ಬಯಲ ಹಸಿರ ನಗಿಸಿದಕ್ಕೆ ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಮರಗಿಡ ಮುಂಗುರುಳನು ತಂಗಾಳಿಯ ಬೆರಳು ಸವರಿ ಮರಗಿಡ ಮುಂಗುರುಳನು ತಂಗಾಳಿಯ ಬೆರಳು ಸವರಿ ಹಕ್ಕಿ ಗಿಲಕಿ ಹಿಡಿಸಿದಾಕೆ ಹಕ್ಕಿ ಗಿಲಕಿ ಹಿಡಿಸಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಧನ್ಯವಾದಗಳು. ನಮ್ಮ ಇಡೀ ಕಾರ್ಯಕ್ರಮದ ಆಶಯವನ್ನು ಈ ಪ್ರಾರ್ಥನೆಯ ರೂಪದಲ್ಲಿ ಹಾಡಿದಂಥ ವಿಶಾಖ ನಾಗಲಾಪುರ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಇವತ್ತಿನ ವಿಶೇಷ ಈ ಒಂದು ವಿಶ್ವ ಮಹಿಳಾ ದಿನಾಚರಣೆಗೆ ಮುಖ್ಯ ಅತಿಥಿಗಳಾಗಿ ತಮ್ಮ ಅನುಭವದ ಮಾತುಗಳನ್ನು ಆಡೋದಕ್ಕೆ ಬಂದಿರತಕ್ಕಂಥ ಮಹಿಳಾ ಸಾಧಕಿಯರಾದ ಶ್ರೀಮತಿ ಸಹನಾ ಕಾಂತಬೈಲ್ ಹಾಗೆ ಶ್ರೀಮತಿ ವಾಸಂತಿ ಶೆಣೈ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕರ್ನಾಟಕ ಸಂಘದ ಪರವಾಗಿ ಬಯಸ್ತಾ ಇದ್ದೇನೆ. ಹಾಗೂ ಇಂದಿನ ಸಭೆಯ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ನಾಗಮಣಿ ಅವರಿಗೂ ಸಹ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನೆರೆದಿರ್ತಕ್ಕಂಥ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಶ್ರೀ HR ಶಂಕರನಾರಾಯಣ ಶಾಸ್ತ್ರಿ ಅವರಿಗೆ ಹಾಗೂ ಪೂರ್ವಾಧ್ಯಕ್ಷರಾದ ಎಲ್ಲ ಪೂರ್ವಾಧ್ಯಕ್ಷರುಗಳಿಗೆ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಮಹಿಳಾ ಮಣಿಯರಿಗೆ ಸದಸ್ಯರಿಗೆ ಅನೇಕ ಹಿರಿಯರು ಆಗಮಿಸಿದ್ದೀರ. ತಮ್ಮೆಲ್ಲರಿಗೂ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಕಚೇರಿಯ ಸಿಬ್ಬಂದಿ ವರ್ಗದವರೆಲ್ಲರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನೇರವಾಗಿ ನಾವು ಈಗ ಸಹನಾ ಕಾಂತಬೈಲ್ ಅವರ ಪರಿಚಯಕ್ಕೆ ತೆರಳೋಣ. ಶ್ರೀಮತಿ ಸಹನಾ ಕಾಂತಬೈಲು ನನಗೆ ಪರಿಚಯ ಆಗಿದ್ದು ವೀಣಕ್ಕನ ಮೂಲಕ.
ಡಾಕ್ಟರ್ ವೀಣಾ ಬನ್ನಂಜಿಯವರ ಮೂಲಕ. ಬಹಳ ಒಂದು ವಿಶೇಷವಾದ ವ್ಯಕ್ತಿ, ನೀನು ಮೀಟ್ ಮಾಡಬೇಕು ವಿನಯ್. ಪ್ರಕೃತಿ ಎಷ್ಟೇ ಸಹಜವಾಗಿರೋ ಒಂದು ವ್ಯಕ್ತಿತ್ವ ಸಹನಾ ಅವ್ರದ್ದು ಅಂತ ಹೇಳಿದರು. ನಾನು ಮೀಟ್ ಮಾಡಿದಾಗ ನನಗೆ ಅದೇ ಅನುಭವ ಆಯಿತು. ಸಹನಾ ಕಾಂತ ಬಯಲು ವಿಶಿಷ್ಟ ಬರಹಗಾರ್ತಿ, ಪರಿಸರ ಪ್ರೇಮಿ. ಒಂದು ಕುಗ್ರಾಮದಲ್ಲಿ, ಸುಳ್ಯದ ಹತ್ತಿರ ಒಂದು ಸಣ್ಣ ಕುಗ್ರಾಮದಲ್ಲಿ ಅವರಿಗೆ ನಾನು ಫೋನಲ್ಲಿ ಸಂಪರ್ಕ ಮಾಡಬೇಕು ಅಂದರೆ ಅವ್ರಿಗೆ ಇಂಟರ್ನೆಟ್ ಸಿಗುವಂಥ ಜಾಗದಲ್ಲಿ ಅವ್ರು ಫೋನ್ ಇಟ್ಟಿರ್ತಾರೆ. ರಿಂಗ್ ಆದಾಗ ಅವ್ರು ಕೇಳಿಸ್ಕೊಂಡ್ರೆ ಅವ್ರು ಅದು ಹೋಗಿ ಎತ್ತಿದರೆ ನನಗೆ ಮಾತು ಉಂಟು, ಇಲ್ಲದ್ರೆ ಮಾತಿಲ್ಲ. ನನ್ನ ಕಾಲನ್ನು ನೋಡಿ ಮತ್ತೆ ಅವ್ರು ಮಾಡಿದ್ರೆ ನನಗೆ ಫೋನ್ ಉಂಟು. ಅಂಥ ಒಂದು ಕುಗ್ರಾಮದಲ್ಲಿ ಅವರಿದ್ದಾರೆ. ಏನು ಇವತ್ತಿನ ಕಾರ್ಯಕ್ರಮದಲ್ಲಿ ಗೃಹಿಣಿ ಮತ್ತು ಸಾಹಿತ್ಯ ಅನ್ನೋ ವಿಶೇಷವಾದ ಈ ಗೃಹಿಣಿ ಅನ್ನೋ ಪದಕ್ಕೆ ಈಗ ತಾನೇ GS ಶಿವರುದ್ರಪ್ಪನವರ ಕವಿತೆಯಲ್ಲಿ ಒಂದು ಆಶಯ ಇತ್ತು. ಮನೆ ಮನೆಯಲ್ಲಿ ದೀಪ ಬೆಳಗಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸೀನು. ಅಂದರೆ ಆ ಒಂದು ಕರ್ತವ್ಯ ಸಹ ಪರಮ ಕರ್ತವ್ಯ ಅಂತ ಅವರು ಆ ಗೀತೆಯಲ್ಲಿ ಅದನ್ನು ಒತ್ತಿ ಒತ್ತಿ ಹೇಳ್ತಾರೆ. ಅಂತಹ ಒಂದು ಅಪ್ಪಟ ಗೃಹಿಣಿ, ಮನೆಯಲ್ಲಿ ಕೊಟ್ಟಿಗೆ, ತೋಟ, ಪರಿಸರ, ಕೃಷಿ, ಹೀಗೆ ಅಂದರೆ ಮನೆಯ ವಾರ್ತೆಗಳನ್ನು ನಿಭಾಯಿಸ್ತಾ ಈಗಾಗಲೇ ಅವರು ತಮ್ಮ ಬರಹಗಳ ಮೂಲಕ ನಾಡಿನಾದ್ಯಂತ ಜನಜನಿತರಾಗಿದ್ದಾರೆ. ಅವರ ದೊಡ್ಡದಾದ ಪರಿಚಯ ಇದೆ. ಅವರು ಬೇಸಿಕಲಿ ರೈತ ಮಹಿಳೆ. ಮಡಿಕೇರಿ ತಾಲೂಕಿನ ಚೆಂಬು ಗ್ರಾಮದಲ್ಲಿ ಅವರ ವಾಸ. ಇವರ ಬರಹಗಳು ನಾಡಿನ ಬಹುತೇಕ ಎಲ್ಲ ಪ್ರಮುಖ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಸಿಂಚನ ಎಂಬ ಹನಿಗವನ ಸಂಕಲನ, ಉದಯವಾಣಿ ಪತ್ರಿಕೆಯಲ್ಲಿ ಭೂಮಿಗೀತ ಎಂಬ ಅಂಕಣ ಸಾಕಷ್ಟು ಹೆಸರು ಮಾಡಿತ್ತು. ಆನೆ ಸಾಕಲು ಹೊರಟವಳು ಹೆಸರಿನಲ್ಲಿ ಪುಸ್ತಕವು ಪ್ರಕಟಗೊಂಡು ಜನಪ್ರಿಯವಾಗಿ 4 ಮುದ್ರಣಗಳನ್ನು ಕಂಡಿದೆ. ಈಗ ಇದು ಹಿಂದಿಗೂ ಅನುವಾದಗೊಳ್ಳುತ್ತಿದೆ. ಇದು ಬರೀ ಮಣ್ಣಲ್ಲ ಎಂಬ ಹೆಸರಿನ ಲಲಿತ ಪ್ರಬಂಧ ಪುಸ್ತಕವನ್ನು ಹೊರತಂದಿದ್ದಾರೆ. ಅನೇಕ ಪ್ರಶಸ್ತಿಗಳು, ಬಿರುದು, ಬಾವಲಿಗಳು ಅವರು ಸಂದಿವೆ. ಬಹಳ ಹೆಮ್ಮೆಯಿಂದ ಹೇಳ್ಕೊಬೇಕು. ಕಳೆದ ಬಾರಿ ಹಾಮಾನಾಯ್ಕ್ ಅಂಕಣ ಬರಹಕ್ಕೆ ಅವರಿಗೆ ಕರ್ನಾಟಕ ಸಂಘದಿಂದನೂ ಪ್ರಶಸ್ತಿ ಅವರು ಭಾಜನರಾಗಿದ್ದಾರೆ. ಇದು ಕರ್ನಾಟಕ ಸಂಘದ ಹಿರಿಮೆ ಕೂಡ. ಅವರ ಪ್ರಬಂಧಗಳನ್ನು ಓದಿ ನೀನು ಕರ್ನಾಟಕ ಸಂಘಕ್ಕೆ ಪುಸ್ತಕ ಕಳಿಸ್ಬೇಕು ಅಂತ ಹೇಳಿದ್ದು ನಮ್ಮ ಪ್ರೊಫೆಸರ್ ಕಿರಣ್ ದೇಸಾಯಿ ಅವರು. ಅವ್ರನ್ನೂ ಈ ಸಂದರ್ಭದಲ್ಲಿ ನಾನು ನೆನೆಸಕ್ಕೆ ಬಯಸ್ತೀನಿ. ಸಹನಾ ಕಾಂತ ಬೈಲ್ ಅವರ ಪರಿಚಯವನ್ನು, ಅವರ ಒಂದು ಸರಳತೆ, ಅವರ ಒಂದು ಆ ಕರಾವಳಿ ಭಾಗದ ಕನ್ನಡದ ಸೊಗಡಲ್ಲಿ ನಾವು ಇವಾಗ ಕೇಳ್ಕೊಳ್ಳೋಣ. ಅವರ ಗೃಹಿಣಿಯಾಗಿ ಅವರು ಸಾಹಿತ್ಯದ, ಅವರ ಕೃಷಿ ಹಾಗೂ ಭೂಮಿಯ ಜೊತೆಗಿನ ಅವರ ಒಡನಾಟವನ್ನು ತಮ್ಮ ಮಾತುಗಳಲ್ಲಿ ಅವರು ಹಂಚಿಕೊಳ್ತಾ ಇದ್ದಾರೆ. ಈಗ ನಾನು ನುಡಿಪೀಠಕ್ಕೆ ಶ್ರೀಮತಿ ಸಹನಾ ಕಾಂತ ಬೈಲ್ ಅವರನ್ನು ಆಹ್ವಾನಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಕರ್ನಾಟಕ ಸಂಘದ ಉಪಾಧ್ಯಕ್ಷರೂ ಆದ ನಾಗಮಣಿ ಅವರೇ ಹಾಗೂ ಆಕಾಶವಾಣಿ ಮತ್ತು ದೂರದರ್ಶನದ ಸಂಗೀತ ಕಲಾವಿದರಾದ ವಾಸಂತಿ ಶೆಣೆಯವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಕರ್ನಾಟಕ ಸಂಘದ ಅಧ್ಯಕ್ಷರೇ ಹಾಗೂ ಗಣ್ಯರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ನನಗೆ ಇಲ್ಲಿ ಮಾತಾಡಲು ತುಂಬ ಸಂತೋಷ ಮತ್ತು ಹೆಮ್ಮೆ ಆಗ್ತಿದೆ. ಹೆಮ್ಮೆ ಯಾಕೆಂದರೆ ಬರೀ PUC ಮುಗಿಸಿದ ನಾನು ಈ ಪ್ರತಿಷ್ಠಿತ ಶಿವಮೊಗ್ಗ ಕರ್ನಾಟಕ ಸಂಘದ ವೇದಿಕೆಯಲ್ಲಿ ಮಾತಾಡಲು ನಿಂತಿದ್ದೇನಲ್ಲ, ಅದಕ್ಕೆ. ಆಹ್ವಾನ ಪತ್ರಿಕೆಯಲ್ಲಿ ಸಾಧಕ ಮಾನಿನಿಯರ ಮಾತುಗಳು ಎಂದು ಬರೆದಿದೆ. ಆದರೆ ನಾನು ಅಂಥ ಸಾಧನೆ ಏನೂ ಮಾಡಿಲ್ಲ. ನಾನೊಬ್ಬಳು ಸಾಮಾನ್ಯ ಗೃಹಿಣಿ ಮತ್ತು ಕೃಷಿಕ ಮಹಿಳೆ. ಮಾತುಗಾರ್ತಿಯಂತೂ ಖಂಡಿತ ಅಲ್ಲ. ದೂರದ ಕೊಡಗಿನ ಪುಟ್ಟಹಳ್ಳಿ ಚೆಂಬುವಿನಿಂದ ಈ ಶಿವಮೊಗ್ಗಕ್ಕೆ ನನ್ನನ್ನು ಕರೆತಂದದ್ದು ನಾನು ನೆಚ್ಚಿಕೊಂಡ ಅಕ್ಷರದ ನಂಟು ಮತ್ತು ಸಾಹಿತ್ಯದ ಸಾಂಗತ್ಯ. ಅಕ್ಷರದ ಸಾಧ್ಯತೆಯ ಬಗ್ಗೆ ನನಗೆ ಯಾವತ್ತೂ ಅಚ್ಚರಿ. ನಾನು ಇಲ್ಲಿಗೆ ಬರುತ್ತಿರುವುದು ಇದು 2ನೇ ಬಾರಿ. ಮೊದಲ ಸಲ ನನ್ನ ಆನೆ ಸಾಕಲು ಹೊರಟವಳು ಪುಸ್ತಕಕ್ಕೆ ಬಹುಮಾನ ಪಡೆದುಕೊಳ್ಳಲು ಬಂದಿದ್ದೆ. ಶಿವಮೊಗ್ಗ ಕರ್ನಾಟಕ ಸಂಘ ನನಗೆ ಕೊಟ್ಟ ಪ್ರೋತ್ಸಾಹಕ್ಕೆ ನಾನು ಯಾವತ್ತೂ ಆಭಾರಿಯಾಗಿದ್ದೇನೆ. ನನಗೆ ಈಗ ಮಾತಾಡಲು ಕೊಟ್ಟ ವಿಷಯ ಗೃಹಿಣಿ ಮತ್ತು ಸಾಹಿತ್ಯ. ಗೃಹಿಣಿಯರಾಗಿದ್ದುಕೊಂಡು ಸಾಹಿತ್ಯದಲ್ಲಿ ಸಾಧನೆ ಮಾಡಿದ ಹಲವಾರು ಮಹಿಳೆಯರ ಬಗ್ಗೆ ನಾವು ಅಲ್ಲಲ್ಲಿ ಓದಿದ್ದೇವೆ, ಕೇಳಿದ್ದೇವೆ. ಅವರ ಮೊಬೈಲ್ನಲ್ಲಿ ಮಹಿಳಾ ಸಾಹಿತ್ಯ ಎಂದು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ನಮಗೆ ಪುಂಖಾನುಪುಂಖವಾಗಿ ಮಹಿಳಾ ಸಾಹಿತಿಗಳು, ಅವರ ಸಾಧನೆಗಳ ಹೆಸರು ನಮಗೆ ಬರ್ತದೆ. ಹಾಗಾಗಿ ನಾನು ಆ ಬಗ್ಗೆ ಹೇಳದೆ, ನನ್ನ ಬಗ್ಗೆ ನಾನು ಗ್ರಾಮೀಣ ಗೃಹಿಣಿಯಾಗಿ, ಕೃಷಿಕ ಮಹಿಳೆಯಾಗಿ
ನಾನು ಹೇಗೆ ಬರವಣಿಗೆಗೆ ತೊಡಗಿಸಿಕೊಂಡೆ, ಸಾಹಿತ್ಯ ಯಾಕೆ ನಾನು ಸಾಹಿತ್ಯದತ್ತ ಆಕರ್ಷಣೆಗೊಂಡೆ, ಈ ವಿಷಯದ ಬಗ್ಗೆ ಮಾತಾಡುವುದೇ ಹೆಚ್ಚು ಸೂಕ್ತ ಅಂತ ನನಗೆ ಅನಿಸ್ತದೆ. ನಾನು ಮದುವೆಯಾಗಿ ಬಂದದ್ದು ಕೊಡಗಿನ ಒಂದು ದಟ್ಟ ಅರಣ್ಯದ ನಡುವೆ ಇರುವ ಒಂದು ಪುಟ್ಟ ಹಳ್ಳಿಯಲ್ಲಿ. ನಾನು ಮದುವೆ ಆಗುವಾಗ ನನ್ನ ಮನೆಗೆ ಕರೆಂಟ್ ಇರಲಿಲ್ಲ, ಫೋನ್ ಇರಲಿಲ್ಲ. ಕರೆಂಟ್ ಬಂದದ್ದು 2012ರಲ್ಲಿ ನನ್ನ ಮನೆಗೆ, ಫೋನ್ ಬಂದದ್ದು 2007ರಲ್ಲಿ. ಈಗಲೂ ನನ್ನ ಮನೆಗೆ ಇಂಟರ್ನೆಟ್ಟು ಅಂಗಳದ ತುದಿಯಲ್ಲೂ ಸಿಗುವುದಿಲ್ಲ, ಎಲ್ಲೂ ಸಿಗುವುದಿಲ್ಲ. ಇಂಟರ್ನೆಟ್ ಮಾತಾಡಲಿಕ್ಕೆ ಮಾತ್ರ ಆಗೋದಷ್ಟೇ. ಮತ್ತು ನನ್ನ ಪೇಟೆಯಿಂದ ನನ್ನ ಮನೆ ಪರಿಸರ ಹೇಳೋದು, ನನ್ನ ಪರಿಸರ ಹೇಗೆ ನನ್ನನ್ನು ಇದು ಸಾಹಿತ್ಯದತ್ತ ಪ್ರಭಾವಿಸಿತು ಎಂದು ಹೇಳುವುದಕ್ಕಾಗಿ ಅಷ್ಟೇ. ಪೇಟೆಯಿಂದ ನನ್ನ ಮನೆಗೆ 8 ಕಿಲೋಮೀಟರ್ ದೂರ. ಇಲ್ಲಿಗೆ ಬಸ್ಸುಗಳಿಲ್ಲ, ಒಂದೆರಡು ಜೀಪ್ ಓಡಾಟ ಇದೆ ಅಷ್ಟೇ. ಹೀಗೆ ಇಂಥ ಮನೆಗೆ ನಾನು ನನ್ನ 17 ವರ್ಷ 10 ತಿಂಗಳಲ್ಲಿ ಸೊಸೆಯಾಗಿ ಬಂದೆ. ನನಗೆ ಆಗಷ್ಟೇ ನಂದು PUC ಮುಗಿಸಿತ್ತು. ಆ ಸಮಯದಲ್ಲಿ ನನ್ನ ಅತ್ತೆ, ನನ್ನ ಈ ಕುಟುಂಬವನ್ನೆಲ್ಲ ನೋಡಿಕೊಳ್ತಿದ್ದದ್ದು ನನ್ನ ಅತ್ತೆ ಹೇಳಿದ ಕೆಲಸ ನಾನು ಮಾಡಬೇಕಿತ್ತು. ಅಡುಗೆ ಕೆಲಸ ಎಲ್ಲ ಅತ್ತೆ ಮಾಡ್ತಿದ್ರು. ನನ್ನ ಹತ್ರ ನೀನು ತೋಟಕ್ಕೆ ಹೋಗು, ಅಡಿಕೆ ಹೆಕ್ಕು, ಮತ್ತು ಬೇರೆ ಬೇರೆ ತೋಟದಲ್ಲಿ ಕೆಲಸ ಇರ್ತದೆ, ಏಲಕ್ಕಿ ಕೊಯ್ಯುವುದಾ, ಅಥವಾ ಈ ಕೆಲಸದ ಹೆಂಗಸರೊಟ್ಟಿಗೆ ಹೋಗಿ ಅವರೊಟ್ಟಿಗೆ ಹುಲ್ಲು ಮಾಡುವಾಗ ಅವರ ತಲೆಗೆ ಹುಲ್ಲು ಹಿಡಿಯುವುದು, ಹೀಗೆ ತೋಟದಲ್ಲಿ ತುಂಬ ಕೆಲಸಗಳಿರ್ತದೆ. ಯಾವುದಾದ್ರೂ ಒಂದು ಕೆಲಸಕ್ಕೆ ಅತ್ತೆ ನನ್ನನ್ನು ಮನೆ ಕೆಲಸ ಅಂದರೆ ಅಡುಗೆ ಕೆಲಸ ಇರೋದಿಲ್ಲ, ಅದು ಬಿಟ್ಟು ಬೇರೆ ಕೆಲಸ, ಗುಡಿಸೋದು ಒರೆಸೋದು ಹೀಗೆಲ್ಲ ಅಲ್ಲಿ ಮಾಡಿ ನಾನು ತೋಟಕ್ಕೆ ಹೋಗ್ತಿದ್ದೆ. ನನಗೆ ಸಣ್ಣದ್ರಿಂದಲೂ ಓದುವುದಂದರೆ ತುಂಬ ಇಷ್ಟ ಇತ್ತು, ಈಗಲೂ ಕೂಡ ಇಷ್ಟವೇ. ಓದುವುದು ಇಷ್ಟ ಇತ್ತು. ನನ್ನ ಗಂಡ ಪೇಟೆಗೆ ಹೋದಾಗ ತರಂಗ, ತುಷಾರ, ಮಯೂರ, ಸುಧಾ ಹೀಗೆ ಯಾವುದಾದ್ರೂ ಒಂದು ಪತ್ರಿಕೆ ತರುವ ಅಭ್ಯಾಸ ಅವರಿಗೆ ಇತ್ತು. ಅವ್ರ ಗಂಡ ಏನು ಕೂತ್ಕೊಂಡು ಓದ್ತಿದ್ರು, ನನಗೆ ಓದಲಿಕ್ಕೆ ಅತ್ತೆ ಬಿಡ್ತಿರಲಿಲ್ಲ. ಅತ್ತೆ ಇದ್ದರೂ ನಾನು ಪುಸ್ತಕ ಬಿಡಿಸೋ ಹಾಗೇ ಇರಲಿಲ್ಲ. ನೀನು ಹೀಗೆ ಓದ್ತಾ ಕುಳಿತರೆ ಮನೆ ಕೆಲಸ ಮಾಡೋದು ಯಾರು ಅಂತ ಕೇಳ್ತಿದ್ರು. ಅದಕ್ಕೆ ನಾನೇನು ಮಾಡ್ತಿದ್ದೆ, ತೋಟಕ್ಕೆ ಹೋಗುವಾಗ ನನ್ನ ಸೆರಗಿನಲ್ಲಿ ಪುಸ್ತಕ ಬಚ್ಚಿಟ್ಟುಕೊಂಡು ಹೋಗೋದು. ಅತ್ತೆ ಹೇಳಿದ ಕೆಲಸ ಎಲ್ಲ ಬೇಗ ಬೇಗ ಮಾಡೋದು, ಮತ್ತು ಮರದ ಅಡಿಯಲ್ಲಿ ಕೂತ್ಕೊಂಡು ಓದೋದು, ಹೀಗೆ ಮಾಡ್ತಿದ್ದೆ ನಾನು. ಆಗ ನನಗೆ ಅನಿಸಿತು, ನನಗೆ ಕೂಡ ಯಾಕೆ ಬರಿಬಾರ್ದು. ನನಗೆ ಮನೆಯಲ್ಲಿ ಮಾತಾಡಲಿಕ್ಕೆ ಯಾರೂ ಸಿಗ್ತಿರಲಿಲ್ಲ. ನನ್ನ ಕಾಡಲ್ಲ, ಯಾರು ಬರುವುದಿಲ್ಲ, 8 ಕಿಲೋಮೀಟರ್ ದೂರ, ಮನೆ ನೆಂಟರುಗಳು ಯಾರು ಬರುವುದಿಲ್ಲ. ಯಾವಾಗಾದರೂ ಅಪರೂಪಕ್ಕೆ ನನ್ನ ತಂದೆ ಬರ್ತಿದ್ರು. ನನಗೆ ಹೊರಗಡೆ ಹೋಗುವ ಅವಕಾಶವೂ ಇರಲಿಲ್ಲ ಆಗ. ಈಗ ಎಲ್ಲ ನೋಡಿ, ಈಗ ಊರು ಸುತ್ತುತ್ತೇನೆ, ಅದೆಲ್ಲ ಸಾಹಿತ್ಯದ ಕಾರಣದಿಂದ. ನನ್ನ ತಂದೆ ಬಂದರೆ ನನ್ನ ಅತ್ತೆ ನನ್ನನ್ನು ತಾಯಿ ಮನೆಗೆ ಕಳಿಸ್ತಿದ್ರು, ಇಲ್ಲದ್ರೆ ಒಟ್ಟಿಗೆ ಗಂಡ ಬೇಕು, ಹೋಗುವ ಹಾಗೆ ಇರಲಿಲ್ಲ. ನಾನು ಎಲ್ಲಿಗೆ ಹೋಗ್ತಿರಲಿಲ್ಲ. ನನಗೆ ಮಾತಾಡಲಿಕ್ಕೆ ಸಿಗ್ತಿದ್ದದ್ದು ನನ್ನ ಮನೆಗೆ ಬರುವ ತೋಟದ ಕೆಲಸದವರು ಮಾತ್ರ. ಹಾಗೆ ನಾನು ಹೊರ ಜಗತ್ತಿಗೆ ತೆರೆದುಕೊಳ್ಬೇಕು ಅಂತ ನನಗೆ ಅನಿಸಿತು. ಹೊರ ಜಗತ್ತಿಗೆ ತೆರೆದುಕೊಳ್ಬೇಕಾದ್ರೆ ಏನು ಮಾಡಬೇಕು, ನಾನು ಬರೀಬೇಕು ಅಂತ ಅನಿಸಿತು. ಬರೆಯುವುದಲ್ಲದೆ ನನಗೆ ಬೇರೆ ಯಾವ ಸಾಧ್ಯತೆ ಕೂಡ ಇರಲಿಲ್ಲ. ನಾನೇನು ಮಾಡಿದೆ, ಬರೀಲಿಕ್ಕೆ ಶುರು ಮಾಡಿದೆ. ಹಾಗೆ ಬರೆದು ಒಂದು ಸರಿ ಇದನ್ನು ಆಗೆಲ್ಲ ಪತ್ರಿಕೆಯಲ್ಲಿ ಕೈಯಲ್ಲಿ ಪೆನ್ನು ಪೇಪರ್ ಹಿಡಿದು ಬರೀತಿದ್ದದ್ದು. ಗಂಡನ ಹತ್ರ ಇದನ್ನು ಪೋಸ್ಟ್ ಮಾಡಲಿಕ್ಕೆ ಕೊಡ್ತೀರಾ ಅಂತ ಹೇಳಿ ಅವರು ಪೇಟೆಗೆ ಹೋಗುವಾಗ ನಾನು ಪೋಸ್ಟ್ ಮಾಡಲಿಕ್ಕೆ ಕೊಡ್ತಿದ್ದೆ. ಇಲ್ಲದಿದ್ದರೆ ಕೆಲವು ಸರಿ ಬಾಡಿಗೆ ಜೀಪಿನ ಡ್ರೈವರ್ಗಳ ಕೈಯಲ್ಲಿ ಇದನ್ನೊಮ್ಮೆ ಪೋಸ್ಟ್ ಮಾಡಿಬಿಡಿ ಅಂತ ಹೇಳ್ತಿದ್ದೆ. ಆಶ್ಚರ್ಯ ಅಂತ ಹೇಳಿದರೆ, ನಾನು ಬರೆದದೆಲ್ಲ ಪ್ರಕಟ ಆಗಲಿಕ್ಕೆ ಶುರುವಾಯಿತು. ನನಗೆ ತುಂಬ ಖುಷಿಯಾಯಿತು. ಬರೆದೆ, ಯಾವುದು ರಿಜೆಕ್ಟ್ ಆಗ್ತಿರಲಿಲ್ಲ. ಮತ್ತೇನಾಯಿತು, ಗೌರವಧನ ಕೂಡ ಬಂತು. ಆಗ ನನಗೆ ಗೌರವಧನ ಬರ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ನನ್ನ ಆತ್ಮತೃಪ್ತಿಗೆ ಮತ್ತು ಹೊರ ಜಗತ್ತಿಗೆ ತೆರೆದುಕೊಳ್ಳಲಿಕ್ಕೆ ಅಷ್ಟಕ್ಕಾಗಿ ಬರೆದದ್ದು. ನಂತರ ನಾನು ಸಭೆ ಸಮಾರಂಭಗಳಿಗೆಲ್ಲ ಹೋದರೆ ಎಲ್ಲರೂ ಹೇಳೋದು, ಸಹನಕಾಂತ ಬೈಲು ಅಂದರೆ ನೀವೇಯಾ, ಚಂದ ಬರೀತೀರಿ ಅಂತ, ನಾನು ಓದಿದ್ದೇವೆ ಅಂತ ಹೇಳ್ತಿದ್ರು. ನನಗಾಗ ತುಂಬ ಖುಷಿ ಆಗ್ತಿತ್ತು. ನಾನೇನು ಮಾಡೋದು, ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಚಿಮ್ನಿ ದೀಪದ ಕರೆಂಟ್ ಇರಲಿಲ್ಲ, ಚಿಮ್ನಿ ದೀಪದ ಬೆಳಕಲ್ಲಿ ಕೂತು ಬರೀತಿದ್ದೆ. ಮತ್ತೇನಾಯಿತು, ಪತ್ರಿಕೆಯ ಸಂಪಾದಕರೆಲ್ಲ ಯುಗಾದಿ ವಿಶೇಷಾಂಕ ತರುವಾಗ ಅಥವಾ ದೀಪಾವಳಿ ವಿಶೇಷಾಂಕ ತರುವಾಗ ಹೀಗೆ ನನ್ನ ಹತ್ರ ನನಗೊಂದು ಲೇಖನ ಬರೆದು ಕೊಡ್ತೀರಾ ಮೇಡಮ್ ಅಂತ ಕೇಳ್ತಿದ್ರು. ಮತ್ತು ನನ್ನ ಲೇಖನ ಬಂದಾಗ ದೊಡ್ಡ ದೊಡ್ಡ ಸಾಹಿತಿಗಳು ಫೋನ್ ಮಾಡಿ ತುಂಬ ಚೆನ್ನಾಗಿ ಬರೆದಿದ್ದೀರಿ ಅಂತ ಮೆಚ್ಚುಗೆ ಸೂಚಿಸಿದರು. ಹೀಗೆ ನಾನು ನನಗರಿವಿಲ್ಲದೆ ಒಬ್ಬ ಬರಹಗಾರ್ತಿಯಾಗಿ ರೂಪುಗೊಂಡೆ. ನಾನು ದೊಡ್ಡ ಬರಹಗಾರ್ತಿ ಅಲ್ಲ, ಆದರೆ ನಾನು ದೊಡ್ಡ ಬರಹಗಾರ್ತಿ ಅಲ್ಲ, ಆದರೆ ಬರವಣಿಗೆ ಮಾಡ್ತಿರುವುದಂತೂ ಹೌದು. ಆದರೆ ಒಂದು ಗ್ರಾಮೀಣ ಮಹಿಳೆಗೆ, ಕೃಷಿ ಮಹಿಳೆಗೆ ಬರವಣಿಗೆ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ.
ಈಗ ನಾನು ಬೆಳಿಗ್ಗೆ ಹೇಳ್ತೇನೆ ಅಂತ ಇಟ್ಕೊಳ್ಳಿ, ಬೆಳಿಗ್ಗೆ ಹೇಳ್ತೇನೆ ನಾನು, ಮುಂಜಾನೆಯ ಪ್ರಶಾಂತ ವಾತಾವರಣ, ಹಕ್ಕಿಗಳೆಲ್ಲ ಚಿಲಿಪಿಲಿ ಹೇಳ್ತಾ ಇರ್ತದೆ, ನನಗೆ ಹಾಗೊಂದು ಏನೋ ಒಂದು ಬರಿಬೇಕು ಅಂತ ಮೂಡ್ ಬರ್ತದೆ. ನಾನು ಲ್ಯಾಪ್ಟಾಪ್ ತೆಗಿತೇನೆ. ಈಗ ಲ್ಯಾಪ್ಟಾಪಲ್ಲಿ ಬರೆಯೋದು, ನನಗೆ ಸಿಕ್ಕಿದ ಸಂಭಾವನೆಯ ದುಡ್ಡುಗಳನ್ನೆಲ್ಲ ಒಟ್ಟು ಸೇರಿಸಿ ಲ್ಯಾಪ್ಟಾಪ್ ತೆಗೆದಿದ್ದೇನೆ. ಹಾಗೆ ನಾನು ಲ್ಯಾಪ್ಟಾಪ್ ಬಿಡಿಸಿ ಬರೀಲಿಕ್ಕೆ ಅಂತ ಕೂತ್ಕೊಳ್ತೇನೆ. ಆಗ ಏನಾಗ್ತದೆ, ಹಟ್ಟಿಯಲ್ಲಿ ಹಸುಗಳು ಅಂಬಾ ಅಂತ ಕೂಗ್ತದೆ. ನಾನು ಈ ಲ್ಯಾಪ್ಟಾಪನ್ನು ಮಡಚಿಡ್ತೇನೆ, ಹಟ್ಟಿಗೆ ಹೋಗ್ತೇನೆ, ಚೆಂಬಿಡ್ಕೊಂಡು ಹಾಲು ಕರಿತೇನೆ. ಹಟ್ಟಿಯೆಲ್ಲ ಅದಕ್ಕೆ ಹಿಂಡಿ ನೀರೆಲ್ಲ ಕೊಡುವಾಗ ಇಲ್ಲಿ ಗಂಡ ಮಕ್ಕಳು ಇನ್ನೂ ತಿಂಡಿ ಆಗಲಿಲ್ವಾ, ಎಷ್ಟೊತ್ತಿಗೆ ಮಾಡೋದು ಅಂತ ಹೇಳಿ ಗಂಡ ಕರೀತಾರೆ, ಮಕ್ಕಳು ಕರೀತಾರೆ, ಲೇಟ್ ಆಗ್ತದೆ ನಮಗೆ ಅಂತ ಹೇಳ್ತಾರೆ. ನಾನು ಆ ಹಾಲು ಕರೆದ ಚೆಂಬನ್ನು ಹಿಡ್ಕೊಂಡು ಓಡೋಡಿ ಅಡುಗೆ ಮನೆಗೆ ಬರ್ತೇನೆ. ಬಂದು ಅಡುಗೆ ಮಾಡಿ ಗಂಡ ಮಕ್ಕಳ ಹೊಟ್ಟೆ ತುಂಬಿಸುವಷ್ಟರಲ್ಲಿ ನನ್ನ ತೋಟಕ್ಕೆ ಬರುವ ಕೂಲಿ ಕೆಲಸದವರು ಅವರು ಅಕ್ಕ ಅಂತ ಹೇಳಿಕೊಂಡು ಬರ್ತಾರೆ. ಆಗ ಅವರಿಗೆ ಚಹಾ ತಿಂಡಿ ಕೊಡ್ತೇನೆ. ಅಷ್ಟಾಗುವಾಗ ನನಗೆ ಕಾಪಿ ಕುಡಿಲಿಕ್ಕೆ ಸಹ ಪುರ್ಸೊತ್ತು ಇರೋದಿಲ್ಲ. ಅಷ್ಟಾಗುವಾಗ ನೆಲ ಉರಿಸಿ ಗೊಡಿಸಿ ಆಗುವಾಗ 11 ಗಂಟೆ ಆಗ್ತದೆ. ಮಧ್ಯಾಹ್ನದ ಅಡುಗೆ ಕೈ ಬೀಸಿ ಕರೆದಿರ್ತದೆ. ನನಗೆ ಮನೆಯವರಿಗೆ ಮಾತ್ರ ಅಲ್ಲ, ತೋಟಕ್ಕೆ ಬರುವ ಕೂಲಿ ಕೆಲಸದವರಿಗೂ ಅಡುಗೆ ಮಾಡಿ ಕೊಡಬೇಕು. ಊಟ ಎಲ್ಲ ಆಗ್ತದೆ. ಊಟ ಎಲ್ಲ ಆಗಿ ಈಗ ಬರೀಲಿಕ್ಕೆ ಕೂತ್ಕೊಳ್ಳು ಅಂತ ಹೇಳಿದರೆ ಒಂಚೂರು ಪುರ್ಸೊತ್ತು ಇರೋದಿಲ್ಲ. ರಾಶಿ ಬಟ್ಟೆಗಳು ಹೋಗಲಿಕ್ಕೆ ಬಿದ್ದಿರ್ತದೆ. ಮತ್ತು ಏನಾದರೂ ಒಂದು ಕೃಷಿ ಕೆಲಸ, ಕೊಕ್ಕೋ ಹೆಕ್ಕುದ, ಗೇರು ಹಣ್ಣು, ಈಗ ಗೇರು ಹಣ್ಣು ಹೆಕ್ಕುವ ಕೆಲಸ, ಅಥವಾ ಹೆಕ್ಕಿದ ಗೇರು ಹಣ್ಣಿಂದ ಗೇರು ಬೀಜ ಪಿಂಟಿಸುವುದು ಹೇಳೋದು ನಾವು, ಗೇರು ಹಣ್ಣು ಬೇರ್ಪಡಿಸುವ ಕೆಲಸ, ಅಥವಾ ಕೊಕ್ಕೋ ಎಲ್ಲ ಕೊಯ್ದು ತಂದಿರ್ತಾರೆ ಕೆಲಸದವರು, ಅದನ್ನು ಒಡೆದು ಅದರ ಬೀಜ ತೆಗೆಯುವುದು. ಹೀಗೆ ಯಾವುದಾದ್ರೂ ಒಂದು ಕೆಲಸ ಇದ್ದೇ ಇರ್ತದೆ. ಮತ್ತು ಸಂಜೆ ಈಗ ಬೇಸಿಗೆ ಅಲ್ಲ, ನನಗೆ ಹೂವಿನ ಗಿಡಕ್ಕೆ, ತರಕಾರಿ ಗಿಡಕ್ಕೆ ನೀರು ಹಾಕುವ ಕೆಲಸ ಇರ್ತದೆ. ಮತ್ತು ಪುನಃ ಸಂಜೆ ಕೆಲಸದವರಿಗೆ, ಗಂಡನಿಗೆ, ನಮ್ಮ ಮನೆಯವರಿಗೆ ನನ್ನನ್ನು ಸೇರಿಸಿ ಚಹಾ ತಿಂಡಿ ಮಾಡಿಕೊಡುವ ಕೆಲಸ. ಇಷ್ಟೆಲ್ಲಾಗಿ ರಾತ್ರಿ ಊಟ ಮುಗಿಸಿ ಇನ್ನು ನಾನೀಗ ಬರೀಲಿಕ್ಕೆ ಕೂತ್ಕೊಳ್ತೇನೆ ಅಂತ ಹೇಳಿ ಲ್ಯಾಪ್ಟಾಪ್ ಬಿಡಿಸಿದರೆ ನನಗೆ ತುಂಬ ದಣಿಯೂ ಆಗಿರ್ತದೆ. ನಿದ್ರೆ ಕಣ್ಣಲ್ಲಿ ಬಂದಿರ್ತದೆ, ಅಷ್ಟು ನಿದ್ರೆ ಬರ್ತದೆ, ಬರಲಿಕ್ಕಾಗೋದಿಲ್ಲ. ಅಷ್ಟಾಗುವ ಗಂಡ ಹೇಳ್ತಾರೆ, ಲೈಟ್ ಆಫ್ ಮಾಡಿ ಮಲಗು, ನೀನು ಹೀಗೆ ರಾತ್ರಿ ಇಡೀ ಬರಿತಾ ಇದ್ರೆ ನನಗೆ ನಿದ್ರೆ ಬರುವುದಿಲ್ಲ, ಮಲಗು ಅಂತ ಹೇಳ್ತಾರೆ. ಮತ್ತೂ ಒಂದುಂಟು, ರಾತ್ರಿ ಇಡೀ ಬರೆಯುತ್ತಾ ಕುಳಿತುಕೊಂಡ್ರೆ ಯಾವ ಗಂಡ ತಾನೇ ಸಹಿಸ್ತಾನೆ. ಹಾಗೆ ಇದು ಇಷ್ಟು ಆಯಿತು, ಅಷ್ಟು ಕಷ್ಟ ಉಂಟು. ಮತ್ತು ಎಲ್ಲ ಬರಹಗಾರರಿಗೂ ಬರವಣಿಗೆ ಹಾದಿಯಲ್ಲಿ ತುಂಬ ಮಿತಿಗಳು ಅಂತ ಇದೆ. ಆದರೆ ಒಬ್ಬ ಬರಹಗಾರನ ಮಿತಿಗಿಂತ ಬರಹಗಾರ್ತಿಯರ ಮಿತಿ ತುಂಬ ಹೆಚ್ಚಿರ್ತದೆ. ಉದಾಹರಣೆಗೆ, ನಾನಿವತ್ತು ಇಲ್ಲಿಗೆ ಬರಬೇಕಾದ್ರೆ ಗಂಡ ಒಂದು ಒಳ್ಳೆ ಮೂಡಲ್ಲಿರುವಾಗ ಹೋಗಿ ಹೇಳಿದೆ, ನಾನು ಶಿವಮೊಗ್ಗ ಕರ್ನಾಟಕ ಸಂಘಕ್ಕೆ ಭಾಷಣಕ್ಕೆ ಕರೆದಿದ್ದಾರೆ, ನಾನು ಹೋಗಬೇಕಾ ಅಂತ. ಆಗ ಅವರು ಹೋಗು ಹಾಗೆ ಹೇಳಿದರೆ ಮಾತ್ರ ನಾನು ಹೊರಡೋದು, ಹಾಗೆ ಹೇಳಿದರೆ ನಾನು ಹೊರಡ್ತೇನೆ. ಈಗ ಅದೇ ಒಬ್ಬ ಗಂಡಸಿಗಾದರೆ ಅವರು ಯಾವ ಹೆಂಡತಿ ಹತ್ರ ಕೇಳ್ತಾರೆ, ಹೀಗೀಗೆ ನನ್ನನ್ನು ಭಾಷಣಕ್ಕೆ ಕರೆದಿದ್ದಾರೆ, ನಾನು ಹೋಗಬೇಕಾ? ಹಾಗೆ ಗಂಡಸು ಹೆಂಡತಿ ಒಪ್ಪಿಗೆ ಪಡೆಯುವುದಿಲ್ಲ. ಅವ್ರೇನು ಮಾಡ್ತಾರೆ, ಪ್ಯಾಂಟ್ ಶರ್ಟ್ ಹಾಕ್ತಾರೆ, ನಾನು ಹೋಗ್ತಾ ಇದ್ದೇನೆ, 2 ದಿನ ಇರುವುದಿಲ್ಲ ಅಂದರೆ ಅಡುಗೆ ಮಾಡಬೇಕಲ್ಲ, ಅಡುಗೆ ಮಾಡಬೇಡ ಅಂತ ಅರ್ಥ, ಬಾಗಿಲು ಹಾಕಿ ನಾನು ಹೋಗ್ತೇನೆ ಅಂತ ಹೇಳಿ ಹೋಗ್ತಾರೆ. ಆದರೆ ಈಗ ನನಗೆ ನನ್ನ ಗಂಡ ಏನೋ ಒಪ್ಪಿಗೆ ಕೊಡ್ತಾರೆ. ಆದರೆ ಎಷ್ಟೋ ಜನರಿಗೆ ಹೆಂಗಸರು ಚಂದ್ರಲೋಕಕ್ಕೆ ಹೋಗಲಿ, ಅದರಿಂದ ಆಚೆ ಲೋಕಕ್ಕೆ ಹೋಗಲಿ ಒಪ್ಪಿಗೆ ಕೊಡೋದಿಲ್ಲ. ಹೆಚ್ಚಿನವರ ಮನೆಯಲ್ಲಿ ಗಂಡ ಹೋಗಲಿಕ್ಕೆ ಬಿಡೋದಿಲ್ಲ. ನಾನು ಎಷ್ಟೋ ನೋಡಿದ್ದೇನೆ, ಎಷ್ಟೋ ಮಹಿಳೆಯರನ್ನು ನೋಡಿದ್ದೇನೆ, ಹೊರಗೆ ಹೋಗಿ ಭಾಷಣ ಮಾಡಿ. ಈಗಲೂ ಕೂಡ ಉಂಟದು, ಅಪವಾದ ಇರ್ತದೆ, ಎಲ್ಲ ಮಾತಿಗೂ ಒಂದೊಂದು ಅಪವಾದ ಇರ್ತದೆ. ಹಾಗೆ ಒಬ್ಬ ಲೇಖಕಿ ಗೃಹಿಣಿ ಕೂಡ ಆಗಿರ್ತಾಳೆ. ಅವಳು ಅತ್ತೆ, ತಾಯಿ, ಮಗಳು, ಸೊಸೆ, ಹೆಂಡತಿ, ಈ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗ್ತದೆ. ಒಂದು ಹೆಣ್ಣು ಈಗ ಮಗುವಿಗೆ ಹಾಲು ಕೊಡುವುದು, ಮಗುವನ್ನು ಹೊರುವುದು, ಹೆರುವುದು, ಅದರ ಉಚ್ಚೆ ಕಕ್ಕ ತೆಗೆಯುವುದು, ಅದು ಅತ್ತಾಗ ರಮಿಸುವುದು, ಇದನ್ನೆಲ್ಲ ತಾಯಿಯಲ್ಲದೆ ಯಾವ ತಂದೆ ಮಾಡ್ತಾನೆ? ಹಾಗಾಗಿ ಮಹಿಳೆಯರಿಗೆ ಬಿಡುವೇ ಇರುವುದಿಲ್ಲ. ಇಡೀ ಮಕ್ಕಳ ಪಾಲನೆ, ಪೋಷಣೆ, ಗೃಹ ಕೃತ್ಯ, ಇಂತಹ ಕೆಲಸಗಳಲ್ಲಿ ಅವಳಿಗೆ ಬರೆಯಲು ಬಿಡುವು ಸಿಗುವುದಿಲ್ಲ. ಚಿಕ್ಕ ಬಿಡುವಿನಲ್ಲಿ ಅವಳು ಬರಿಬೇಕಾಗ್ತದೆ. ಈಗ ಮನೆ ಕೆಲಸ ಮುಗಿಸಿ, ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಸಮಯ ಸಿಕ್ಕಿತು, ಬರೆಯುವ ಅಂತ ಹೇಳಿ ಕೂತ್ಕೊಂಡ್ರೆ ಅಷ್ಟಾಗುವಾಗ ಯಾರೋ ನೆಂಟರು ಮನೆಗೆ ಬರ್ತಾರೆ. ಅವಳು ಬರಹವನ್ನು ಎತ್ತಿ ಇಡ್ತಾಳೆ, ಬಂದವರಿಗೆ ಕಾಫಿ ಟೀ ಎಲ್ಲ ಕೊಡಲಿಕ್ಕೆ ಹೋಗ್ತಾಳೆ. ಮತ್ತು ಅವಳು ಪುನಃ ಆ ಬರಹ ತೆಗೆದು ಬರೀಲಿಕ್ಕೆ ಕೂತ್ಕೊಳ್ಳುವಾಗ ಎಷ್ಟೋ ಸಮಯ ಆಗ್ತದೆ. ಮತ್ತು ಅವಳು ಬರೀಲಿಕ್ಕೆ ತೊಡಗ್ತಾಳೆ. ಹೀಗೆ ಆಗಿ ಅವಳ ಬರಹ
ಅದು ಮುಂದುವರಿಬೇಕಾದ್ರೆ ತುಂಬ ಸಮಯ ಹೋಗ್ತದೆ. ನಮಗೆ ಎಲ್ಲರೂ ಹೇಳ್ತಾರೆ ಮಹಿಳೆಯರ ಸಾಹಿತ್ಯದಲ್ಲಿ ಆಳ ಇಲ್ಲ, ಅಗಲ ಇಲ್ಲ, ಆಳ ಇಲ್ಲ ಅಂತ. ಯಾಕೆ ಹೇಳಿದರೆ ಇದೇ ಕಾರಣದಿಂದ. ಈಗ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಬಂದಿದೆ, ಮಹಿಳೆಗೆ ಒಂದು ಬರಲಿಲ್ಲ. ಬರಲಿಕ್ಕೆ ಕಾರಣ ಆಗೋದು ಕೂಡ ಇದೇ ಕಾರಣದಿಂದ. ಆದರೂ ಮಹಿಳಾ ಸಾಹಿತ್ಯಕ್ಕೆ ಅದರದೇ ಆದ ಒಂದು ಬೆಲೆ ಇದೆ. ಮತ್ತು ಮಹಿಳೆಯರು ಬರೆದ ಸಾಹಿತ್ಯವನ್ನು ಒಬ್ಬ ಪುರುಷ ಬರೀಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಎಸ್.ಎಲ್. ಭೈರಪ್ಪ, ಪಿ. ಸಾಯಿನಾಥ್ ಇದ್ದಾರೆ, ಎಸ್.ಎಲ್. ಭೈರಪ್ಪ ಮತ್ತು ರಹಮತ್ ತರೀಕೆರೆ ಮುಂತಾದವರು ಎಷ್ಟೋ ಕಡೆ ಹೋಗಿ ಸಂಶೋಧನೆ ಮಾಡಿ ಆ ಜಾಗ ಯಾವ ಜಾಗವನ್ನು ಅವರು ಬರೀತಾರೆ ಅಲ್ಲಿ ನಿಂತು ಬರೀತಾರೆ. ಆದರೆ ಹೆಂಗಸರಿಗೆ ಹಾಗೆ ಬರೀಲಿಕ್ಕೆ ತುಂಬ ಇಷ್ಟ ಉಂಟು. ಇಷ್ಟ ಇದ್ದರೂ ಹಾಗೆ ಹೋಗಿ ಬರೀಲಿಕ್ಕೆ ಅವರಿಗೆ ಸಾಧ್ಯ ಉಂಟಾ? ಅವಳಿಗೆ ಅವಳ ಗೃಹ ಕೃತ್ಯ ಅವಳದೇ ಜವಾಬ್ದಾರಿ. ಅವಳು ಮನೆಯಿಂದ 2 ದಿನ ಹೋಗಬೇಕಾದ್ರೆ ನಾನು ನೋಡಿ 2 ದಿನ ಇಲ್ಲಿ ಇಲ್ಲ ಅಂತ ಹೇಳಿ ಅಡುಗೆ ಎಲ್ಲ ಮಾಡಿ ಇಟ್ಟು ಬಂದದ್ದು. ಅವಳು ಹೇಗೆ ದೂರ ಹೋಗಿ ಸಂಶೋಧನೆ ಮಾಡಿ ಅಧ್ಯಯನ ಮಾಡಿ ಬರೆಯುವುದು ಮಹಿಳೆಯರಿಗೆ ತುಂಬ ಕಷ್ಟ ಉಂಟು. ಭೈರಪ್ಪನವರು ಪರ್ವ ಬರಿಬೇಕಾದ್ರೆ 12 ವರ್ಷ ಕಾಲ ಹಿಮಾಲಯ ಪರ್ವತ ತಪ್ಪಲಿಗೆ ಹೋಗಿ ಅಲ್ಲಿಯ ಜನಜೀವನ, ಅಲ್ಲಿಯ ಸಂಗತಿ, ಆದಿವಾಸಿಗಳನ್ನೆಲ್ಲ ಅಭ್ಯಾಸ ಮಾಡಿ ಬರೆದದ್ದು. ಅವರು ಒಂದು ಕಾದಂಬರಿ ಬರಿಬೇಕಾದ್ರೆ 4 ವರ್ಷಕ್ಕಿಂತ ಕಮ್ಮಿ ತೆಗೆದುಕೊಂಡದ್ದೇ ಇಲ್ಲ. ಇಂತಹ ಒಂದು ಸಂಶೋಧನೆಯನ್ನು ಮಹಿಳೆಯರಿಗೆ ಮಾಡಲಿಕ್ಕೆ ಅವರಿಗೆ ತುಂಬ ಕಷ್ಟ ಉಂಟು. ಆ ಗೃಹ ಕೃತ್ಯದಿಂದಾಗಿ ಅವಳು ಇಂತಹ ಸಾಮರ್ಥ್ಯ ಇದ್ದರೂ ಅವಳಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ನಮ್ಮಂಥ ಕೃಷಿಕ ಮಹಿಳೆಯರು ನಮಗೆ ಆರ್ಥಿಕವಾಗಿ ಹಾಗೂ ಬೌದ್ಧಿಕವಾಗಿ ಎಲ್ಲ ವಿಷಯದಲ್ಲೂ ನಾವು ತುಂಬ ಕೆಳಗಿರುವಾಗ ನಮ್ಮಂಥವರು ನನ್ನ ಮಿತಿಗಳು ತುಂಬ ಇದೆ. ಯಾಕೆಂದರೆ ನನಗೆ ಬರೆದದ್ದು ಒಂದು ಪೋಸ್ಟ್ ಮಾಡಲಿಕ್ಕೆ ಕಷ್ಟ ಉಂಟು. ಇಂಟರ್ನೆಟ್ಗೆ ನಾನು 8 ಕಿಲೋಮೀಟರ್ ದೂರ ಹೋಗಿ ಪೋಸ್ಟ್ ಮಾಡುವುದು. ಮತ್ತು ನನಗೆ ಸಾಹಿತ್ಯಿಕವಾಗಿ ಬೆಳೆಯಲು ನನ್ನ ಊರಿನಲ್ಲಿ ಕೂಲಿ ಕಾರ್ಮಿಕರೇ ಇರುವುದು, ರೈತರೇ ಇರುವುದು. ನನಗೆ ಯಾರ ಹತ್ರ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ. ಪುರುಷರಾದರೆ ಅವರು ಏನು ಬರೀತಾರೆ, ಪುರುಷರು ಶಾಸ್ತ್ರಗ್ರಂಥ ಬರೀತಾರೆ, ತುಂಬ ಅಧ್ಯಯನ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಅವರು ಚರ್ಚೆ ಮಾಡಿ ತಿದ್ದಿ ಬರೀತಾರೆ. ಆದರೆ ಮಹಿಳೆಯರು ಸಾಮಾನ್ಯವಾಗಿ ಹೆಚ್ಚು ಮಹಿಳೆಯರು ಕಾದಂಬರಿಗಳನ್ನು, ಕವನಗಳನ್ನು, ತಮ್ಮ ಅನುಭವಗಳನ್ನು ಬರೀತಾರೆ. ಅವರು ಈ ಐತಿಹಾಸಿಕ ಕಾದಂಬರಿ ಸಂಶೋಧನೆ ಮಾಡಿ ಬರೆಯುವಂಥದ್ದು ಇಂಥದ್ದು ಬರೀತಾರೆ, ಇಲ್ಲ ಅಂತಲ್ಲ, ಎಲ್ಲ ಮಾತಿಗೆ ಅಪವಾದ ಇದೆ, ಆದರೆ ತುಂಬ ಸಂಖ್ಯೆ ಕಡಿಮೆ. ಹೀಗೆ ನಾವು ಈಗ ನಮಗೆ ದೂರ ಹೋಗಿ ಹೋಗಲಿಕ್ಕೂ ಆಗೋದಿಲ್ಲ ಅಂತ ಹೇಳಿದೆ. ಆದರೂ ನಾವು ನಮ್ಮ ಮಿತಿಯಲ್ಲಿ, ನಮ್ಮ ಸೀಮಿತ ಪರಿಧಿಯಲ್ಲಿ ಇದ್ದುಕೊಂಡು ನಾವು ನಮಗೆ ಕಂಡದ್ದನ್ನು ನಾವು ಬರಿತೇವೆ. ಬರವಣಿಗೆ ನಮಗೆ ಗೃಹಿಣಿಯರಿಗೆ ತುಂಬ ಒಂದು ಆತ್ಮಬಲವನ್ನು ಕೊಡ್ತದೆ. ಈಗ ನನಗೆ ನನ್ನದೇ ಆದ ಅಸ್ತಿತ್ವ, ಒಂದು ಗೌರವ ಬರವಣಿಗೆಯಿಂದ ಸಿಕ್ಕಿದೆ. ಮೊದಲೆಲ್ಲ ನಾನು ಮದುವೆಯಾಗಿ ಬಂದಾಗ ಇವರು ಮಹೇಶ್ವರ ಭಟ್ರ ಹೆಂಡತಿ ಅಂತ ಹೇಳ್ತಿದ್ರು. ಈಗ ಎಲ್ಲರೂ ಇವರು ಸಹನಕಾಂತ ಇಲ್ಲ ಗಂಡ ಅಂತ ನನ್ನ ಹೆಸರು ಹೇಳ್ತಾರೆ ಎಲ್ಲರೂ. ಅಂದರೆ ಇದು ಬರವಣಿಗೆಯಿಂದ ನನಗೆ ಸಿಕ್ಕಿದಂಥದ್ದು. ನಾನು ರೈತ ಮಹಿಳೆಯಾಗಿ ಒಂದು ಒಂದು ಹಣ್ಣು ಅಥವಾ ಹೂವಿನ ಗಿಡ ನೆಟ್ಟಾಗ ಅದು ಫಲ ಬಿಟ್ಟಾಗ ಎಷ್ಟು ಸಂತೋಷ ಆಗ್ತದೆ, ಅಷ್ಟೇ ಸಂತೋಷ ನನಗೆ ಬರವಣಿಗೆಯಿಂದ ಸಿಗ್ತದೆ. ಸಾಹಿತ್ಯ ನಮಗೆ ಅರಿವಿಲ್ಲದೆ ಏನಾಗ್ತದೆ, ನಮ್ಮ ಬುದ್ಧಿಶಕ್ತಿಯನ್ನು ಬೆಳೆಸ್ತದೆ. ಸಾಹಿತ್ಯ ನಮ್ಮನ್ನೆಲ್ಲ ಒಂದುಗೂಡಿಸ್ತದೆ, ನಮ್ಮನ್ನು ಹೆಚ್ಚು ಮಾನವೀಯವಾಗಿ ಮಾಡ್ತದೆ. ಇಂಥ ಸಾಹಿತ್ಯದ ತೆಕ್ಕೆಗೆ ನಾವೆಲ್ಲರೂ ಬೀಳೋಣ. ನನಗೆ ಈ ಅವಕಾಶ ಕೊಟ್ಟ ಶಿವಮೊಗ್ಗ ಕರ್ನಾಟಕ ಸಂಘದ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಹಾಗೂ ಇಲ್ಲಿ ನೆರೆದಿರುವ ನಿಮಗೆಲ್ಲರಿಗೆ ವಂದನೆಗಳು. ಮತ್ತು ವಿಶೇಷವಾಗಿ ವಿನಯಣ್ಣ ನನ್ನನ್ನು ಇಲ್ಲಿಗೆ ಕರೆಸಿದ್ದು. ನಾನು ಎಷ್ಟು ಇದಕ್ಕೆ ನ್ಯಾಯ ಸಲ್ಲಿಸಿದ್ದೇನೆ ನನಗೆ ಗೊತ್ತಿಲ್ಲ. ನನ್ನ ಸೀಮಿತ ಅನುಭವದಲ್ಲಿ ನಾನು ಮಾತಾಡಿದ್ದೇನೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಬಹಳ ಸಹಜವಾಗಿ ತಮ್ಮ ಅಂತರಂಗದ ತುಡಿತಗಳನ್ನು ಹಂಚಿಕೊಂಡಂಥ ಶ್ರೀಮತಿ ಸಹನಾ ಕಾಂತಬೈಲ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಸಹನಾ ಒಂದು ಒಳ್ಳೆಯ ವಿಷಯವಾಗಿ ಒಂದು ಸಂಶೋಧನಾ ಕೃತಿಯನ್ನು ಮಾಡಲು ಹೊರಟಿದ್ದಾರೆ. ಇವತ್ತು ಬೆಳಗ್ಗೆ ಮಾತಾಡ್ತಾ ಹೇಳ್ತಾಯಿದ್ರು,
ಸೌತ್ ಕೇಂದ್ರ ಮಡಿಕೇರಿ ಭಾಗದಲ್ಲಿ ಇರುವಂಥ ಈ ದೇವರ ಕಾಡು ಅಂದರೆ ದೇವರ ಹೆಸರಲ್ಲಿ ಒಂದಿಷ್ಟು ಅರಣ್ಯ ಸಂರಕ್ಷಣೆ ಮುಂಚಿನಿಂದ ನಡೆದಿತ್ತು. ಆ ದೇವರ ಕಾಡು ಕುರಿತಾದಂಥ ಒಂದು ಸಂಶೋಧನಾ ಕೆಲಸಕ್ಕೆ ಈಗಾಗಲೇ ಅಣಿಯಾಗಿದ್ದಾರೆ. ಅದನ್ನು ಹೇಳ್ತಾ ಅವರು ಎಷ್ಟು ಸುಂದರವಾಗಿ ಹೇಳಿದ್ರು ಅಂದರೆ, ಈ ಥರ ಕಾಡುಗಳಿಗೆ ಹೋಗಬೇಕಣ್ಣ, ಈಗ ನಾನು ಒಬ್ಬೊಬ್ಬಳೇ ಹೋಗಬೇಕು, ಅಲ್ಲಿಗೆ ನಾನು ಗಾಡಿ ಮಾಡ್ಕೊಂಡು ಹೋಗ್ತೀನಿ, ಹೋಗೋದೊಂದು ಚೆನ್ನಾಗಿರುತ್ತೆ, ಹೋದ ತಕ್ಷಣ ಅಲ್ಲಿ ಕೂತ್ಕೊಂಡು ಬರಿತೀನಿ ಅಂದರೆ ಈ ಒಂದು ಸಹಜವಾದ ತುಡಿತ ಇದೆಯಲ್ಲ, ಬಹಳ ವಿಶೇಷವಾಗಿ ವೀಣಕ್ಕ ಹೇಳ್ತಾಯಿದ್ರು. ಅವರ ಮನೆಯ ಪರಿಸರ ಹೇಗೆ ಅಂದರೆ ರಾತ್ರಿ ಹೊತ್ತು ಹುಲಿ ಕೂಗೋದು ಸಹ ಕೇಳಿಸುತ್ತೆ, ಅಂಥ ಒಂದು ದಟ್ಟ ಕಾಡಿನಲ್ಲಿ ಸಹನಾ ಅವರು ತಮ್ಮ ಸಾಹಿತ್ಯ ಕೃಷಿಯನ್ನು ಮಾಡಿದ್ದಾರೆ. ಐ ಆಮ್ ಶ್ಯೂರ್ ಅವರ ಅಂಕಣ ಓದಿದಂಥ ಎಲ್ಲರಿಗೂ ಅನುಭವ ಆಗಿದೆ. ಈಗ ಇಲ್ಲಿ ಬಂದು ಅವ್ರು ಮುಂಚೆನೇ ಹೇಳಿದ್ರು, ನಾನು ಫೋನ್ ಮಾಡಿ ಹೇಳಿದಾಗ ಈ ಥರ ಮಾತಾಡಬೇಕು ಅಂದರೆ, ಅಣ್ಣ ನಾನು ಮಾತಿಗೆಲ್ಲ ಇಲ್ಲ ಅಣ್ಣ ಅಂತ. ಇಲ್ಲ, ನೀವು ಮಾತಾಡಬೇಕು, ನೀವು ಯಾವುದೇ ರೀತಿಯಲ್ಲಿ ಎಷ್ಟೇ ಸರಳವಾಗಿ ಮಾತಾಡಿದ್ರೂ ಚಿಂತೆ ಇಲ್ಲ, ಯಾವುದೇ ಫಾರ್ಮಾಲಿಟಿ ಇಲ್ಲದೆ ನೀವು ಬಂದು ಮಾತಾಡಬೇಕು ಅಂತ ನನಗೆ ಖಂಡಿತ ನಿಮ್ಮೆಲ್ಲರ ಅನಿಸಿಕೆನೂ ಅದೇ ಆಗಿರುತ್ತೆ ಅಂತ ಅಂದ್ಕೊತೀನಿ. ಅವರ ಈ ಒಂದು ಸಹಜವಾದ ಮನದಾಳದ ಮಾತುಗಳಿಗೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಮಹಿಳಾ ದಿನಾಚರಣೆಯನ್ನು ಇಷ್ಟೇ ಸಿಂಪಲ್ಲಾಗಿ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ನನ್ನ ಜೊತೆ ಡಾಕ್ಟರ್ ಬಸವರಾಜ್ ಅವರು ಸೇರಿಕೊಂಡು ಒಂದಿಷ್ಟು ಮಹಿಳೆಯರಿಗೋಸ್ಕರ ರಸಪ್ರಶ್ನೆಯನ್ನು ನಾವು ತಯಾರು ಮಾಡಿದ್ದೀವಿ. ಒಂದು 5 ಕ್ವಶನ್ ಕೇಳ್ತೀನಿ, ಆನ್ಸರ್ ಗೊತ್ತಿರೋರು ಕೈ ಎತ್ತಬೇಕು. ಡಾಕ್ಟರ್ ಬಸವರಾಜ್ ಅವರು ಅಲ್ಲೇ ಬರ್ತಾರೆ, ನಿಮಗೆ ಸರಿಯಾದ ಉತ್ತರಕ್ಕೆ ಅಲ್ಲೇ ಒಂದು ಪುಸ್ತಕದ ಬಹುಮಾನ ಇರುತ್ತೆ. ಈ ರಸಪ್ರಶ್ನೆ ಮಹಿಳೆಯರಿಗೆ ಮಾತ್ರ, ಮಹಿಳಾ ದಿನಾಚರಣೆಯ ಪ್ರಯುಕ್ತವಾಗಿ ಇದು ಮಹಿಳೆಯರಿಗೆ ಮಾತ್ರ. ಕಾಳು ಮೆಣಸಿನ ರಾಣಿ ಅಂತ ಯಾರನ್ನು ಕರೀತಾರೆ? ಕೈ ಎತ್ತಿರೋವರಿಗೆ ಮಾತ್ರ ಉತ್ತರ. ಸರೋಜಾ ಮೇಡಮ್ ಬಂದಿದ್ದಾರೆ ನಮ್ಮ ಕರ್ನಾಟಕ ಸಂಘಕ್ಕೆ. ಅವರು ಅಖಿಲ ಭಾರತ ಲೇಖಕಿಯರ ಸಂಘದ ಜನರಲ್ ಕಾರ್ಯದರ್ಶಿ. ಅವರು ಉತ್ತರವನ್ನು ಕೊಡಬೇಕು ಅಂತ ಕೇಳ್ತಾ, ಚೆನ್ನಭೈರಾದೇವಿ ಸರಿಯಾದ ಉತ್ತರ. ಕಾಳು ಮೆಣಸಿನ ರಾಣಿ ಚೆನ್ನಭೈರಾದೇವಿ ಅವರಿಗೆ ಒಂದು ಪುಸ್ತಕದ ಬಹುಮಾನ ಡಾಕ್ಟರ್ ಬಸವರಾಜ್ ಅವರು ಕೊಡ್ತಾ ಇದ್ದಾರೆ. ಅದೇ ರೀತಿ ಕನ್ನಡದ ಮೊದಲ ಕಾದಂಬರಿಗಾರ್ತಿ ಯಾರು? ಕರ್ನಾಟಕ ಸಂಘದಲ್ಲಿ ಅವರ ಫೋಟೋನು ಡಿಸ್ಪ್ಲೇ ಆಗಿದೆ. ಅಲ್ಲ ಅಲ್ಲಿ ಮೇಡಮ್, ಇಲ್ಲ, ಇಂದ್ರವಯ್ಯ ಅಲ್ಲ. ಅದು ಕಾದಂಬರಿ ಹೆಸರು ಕೇಳ್ತಿಲ್ಲ, ಕಾದಂಬರಿ ಕಾರ್ತಿ ಕೇಳ್ತಾರದು. ಅಲ್ಲ, ಲೇಡೀಸಿಗೆ ಮಾತ್ರ. ಹಾಂ, ತ್ರಿವೇಣಿ ಅಲ್ಲ. ಒಂದ್ಸರಿ ಉತ್ತರ ಆಗಿದೆ, ಬೇಡ. ಇಲ್ಲಿ ಸಹನಾ ಮೇಡಮ್ ಹೇಳ್ತಾ ಇದ್ದಾರೆ ಉತ್ತರ. ನಂಜನಗೂಡು ತಿರುಮಲಾಂಬ ಅವರಿಗೆ ಒಂದು ಪುಸ್ತಕದ ಬಹುಮಾನ. ನಂಜನಗೂಡು ತಿರುಮಲಾಂಬ. ನಂಜನಗೂಡು ತಿರುಮಲಾಂಬ ಅವರು ಮೊದಲ ಕಾದಂಬರಿ ಕಾರ್ತಿ. ಬಟ್ ಇನ್ನೊಂದು ಪ್ರಶ್ನೆ, ಗೆಜ್ಜೆ ಪೂಜೆ ಚಲನಚಿತ್ರವಾದಂಥ ಕನ್ನಡದ ಕಾದಂಬರಿಗಾರ್ತಿ ಯಾರು? ಅಲ್ಲಿ ನೋಡಿ, ಒಂದು ಹೊಸ ಮುಖ ಕರ್ನಾಟಕ ಸಂಘಕ್ಕೆ. ತ್ರಿವೇಣಿ. ಇಲ್ಲ, ಇಲ್ಲಿ 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 ಮೋಹನ್ ಶಾಸ್ತ್ರಿ ಅವರ ಮಿಸ್ಸಸ್ ಅಲ್ಲಿದ್ದಾರೆ ನೋಡಿ. ಇಂದಿರಾ. ಎಂ ಕೆ ಇಂದಿರಾ ಸರಿಯಾದ ಉತ್ತರ. ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆ ಎಂ ಕೆ ಇಂದಿರಾ ಅವರ ಕಾದಂಬರಿ ಆಧಾರಿತ ಚಲನಚಿತ್ರ ಗೆಜ್ಜೆ ಪೂಜೆ. ಹಾಗೆ ಕನ್ನಡದಲ್ಲಿ ಎಂ ಕೆ ಇಂದಿರಾ ಅವರ ಕತೆ ಆಧಾರಿತ ಒಂದು ಚಲನಚಿತ್ರ ಬಂತು. ಅದರ ನಿರ್ದೇಶಕಿಯ ಹೆಸರು ಹೇಳ್ತೀರಾ? ಎಂ ಕೆ ಇಂದಿರಾ ಅವರ ನಿರ್ದೇಶನದ ಚಿತ್ರ ಫಣಿಯಮ್ಮ. ಫಣಿಯಮ್ಮ ನಿರ್ದೇಶಿಸಿದ ನಿರ್ದೇಶಕಿ ಡಾಕ್ಟರ್ ವಿಜಯ ಶ್ರೀಧರ್ ಅವರು, ಪೂರ್ವಾಧ್ಯಕ್ಷರು, ಅವ್ರಿಗೆ ಕೊಡಬೇಕು ಮೈಕನ್ನು. ಪ್ರೇಮಾ ಕಾರಂತ್ ಸರಿಯಾದ ಉತ್ತರ. ಒಂದಿಷ್ಟು ಮಹಿಳಾ ದಿನಾಚರಣೆಯ ಸಂಭ್ರಮವನ್ನು ಹೆಚ್ಚಿಸೋದಕ್ಕೆ ಈ ಥರದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗ ವಿಶಾಖ್ ನಾಗಲಾಪುರ ಅವರು ಇನ್ನೊಂದು ಗೀತೆಯನ್ನು ಪ್ರಸ್ತುತಪಡಿಸಬೇಕು ಅಂತ ಕೇಳ್ತಾ ಇದ್ದೀನಿ. ನಂತರ ಇದು ಮುಂದುವರಿಯುತ್ತದೆ. ಯಾರೋ ನನ್ನ ತಾಯಿಯಂತೆ
ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಚೆಲುವೆ ಯಾರೋ ನನ್ನ ತಾಯಿಯಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಉದಯ ರವಿ ಹಣೆಗಿಟ್ಟ ಭಾಗ್ಯಬಿಂಬ, ಆಗ ಸದಾ ಕಪ್ಪು ಜಡೆ ಬೆನ್ನ ತುಂಬ, ಉದಯ ರವಿ ಹಣೆಗಿಟ್ಟ ಭಾಗ್ಯಬಿಂಬ, ಆಗ ಸದಾ ಕಪ್ಪು ಜಡೆ ಬೆನ್ನ ತುಂಬ, ಸಾಲು ಸೇರುವ ಹಸಿರು ಗಿರಿಯ ಸಾಲೆ, ಸಾಲು ಸೇರುವ ಹಸಿರು ಗಿರಿಯ ಸಾಲೆ, ಸರವಾಗಿ ಮೆರೆಯುತ್ತಿದೆ ಎದೆಯ ಮೇಲೆ, ಸರವಾಗಿ ಮೆರೆಯುತ್ತಿದೆ ಎದೆಯ ಮೇಲೆ, ಚೆಲುವೆ ಯಾರೋ ನನ್ನ ತಾಯಿಯಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ. ರಾಮಕೃಷ್ಣರು ಇವಳ ಧೀರ ಭಾವ, ವ್ಯಾಸ ಶುಕ ವಾಲ್ಮೀಕಿ ಜ್ಞಾನದಾಹ, ರಾಮಕೃಷ್ಣರು ಇವಳ ಧೀರ ಭಾವ, ವ್ಯಾಸ ಶುಕ ವಾಲ್ಮೀಕಿ ಜ್ಞಾನದಾಹ, ಇವಳ ಸಹನೆಗೆ ಹೆಸರು ಸೀತೆಯದು, ಇವಳ ಸಹನೆಗೆ ಹೆಸರು ಸೀತೆಯದು, ಪ್ರೀತಿ ಕ್ಷಮೆ ಕರುಣೆಯೇ ನೀತಿಯೆಂದು, ಪ್ರೀತಿ ಕ್ಷಮೆ ಕರುಣೆಯೇ ನೀತಿಯೆಂದು, ಚೆಲುವೆ ಯಾರೋ ನನ್ನ ತಾಯಿಯಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಚೆಲುವೆ ಯಾರೋ ನನ್ನ ತಾಯಿಯಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ, ಸತ್ಯಕ್ಕೆ ನೆಲೆಯಾದ ಒಲವಿನಂತೆ. ಧನ್ಯವಾದಗಳು. ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟರ ಒಂದು ಕವನ ಎಷ್ಟು ಸುಂದರವಾಗಿದೆ ನೋಡಿ. ಇದನ್ನು ಅಷ್ಟೇ ಸಮರ್ಥವಾಗಿ ಹಾಡಿದಂಥ ವಿಶಾಖ್ ನಾಗಲಾಪುರ್ ನಮ್ಮ ಶಿವಮೊಗ್ಗದ ಅತ್ಯಂತ ಪ್ರತಿಭಾನ್ವಂತ ಗಾಯಕ, ಅವನಿಗೆ ಉಪಾಧ್ಯಕ್ಷರು ಒಂದು ಕಿರುಕಾಣಿಕೆಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈಗ ನಮ್ಮ ಶಿವಮೊಗ್ಗದ ಕೋಗಿಲೆಯನ್ನು, ಮಲೆನಾಡಿನ ಕೋಗಿಲೆಯನ್ನು ಪರಿಚಯ ಮಾಡಿಸುವಂಥ ಹೊತ್ತು. ವಾಸಂತಿ ಶೆಣೆಯವ್ರ ಪರಿಚಯ ಆ್ಯಕ್ಚುಲಿ ಆಹ್ವಾನ ಪತ್ರಿಕೆಯಲ್ಲಿ ತಾವೆಲ್ಲ ನೋಡಿದ್ದೀರ. ಅದಕ್ಕಿಂತ ಆತ್ಮೀಯವಾಗಿ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ನನ್ನ ಉದ್ದೇಶ. ವಾಸಂತಿ ಶೆಣೆಯವರು ನನಗೆ ತಿಳುವಳಿಕೆ ಬಂದಾಗಿಂದ ಕನ್ನಡದ ಕವಿಗೀತೆಗಳನ್ನು ಅತ್ಯಂತ ಮಧುರವಾಗಿ ಹಾಡುವಂಥ ನಮ್ಮೆಲ್ಲರ ನಡುವಿನ ಸುಮಧುರ ಗಾಯಕಿ. ತೀರ್ಥಹಳ್ಳಿ ಮೂಲದಲ್ಲಿ ಅವರು ಶುರು ಮಾಡಿದ್ದು. ಗರ್ತಿಕೆರೆ ರಾಘಣ್ಣ ಅವ್ರ ಜೊತೆ ಇರ್ಬೋದು, ಶಿವಮೊಗ್ಗ ಸುಬ್ಬಣ್ಣ ಅವ್ರ ಜೊತೆ ಇರೋದು, ನಮ್ಮ ನಡುವಿನ ಗಾಯಕರಾದ ಕೆ ಯುವರಾಜ್ ಅವ್ರ ಜೊತೆ ಇರ್ಬೋದು. ಹೀಗೆ ಅನೇಕ ದಿಗ್ಗಜರ ಜೊತೆ ತಮ್ಮ ಸಂಗೀತದ ಪಯಣವನ್ನು ವೇಣುಗೋಪಾಲ್, ಶಿವಮೊಗ್ಗ ವೇಣುಗೋಪಾಲ್ ಅವರು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರ ಅನೇಕ ಭಾವಗೀತೆಗಳಿಗೆ, ಭಕ್ತಿಗೀತೆಗಳಿಗೆ ವಿಶೇಷವಾಗಿ ವಾಸಂತಿ ಶೆಣೆಯವರು ಅವತ್ತಿನ ಕಾಲದಲ್ಲಿ ಭದ್ರಾವತಿ ಆಕಾಶವಾಣಿಯಲ್ಲಿ ನಿರಂತರವಾಗಿ ಅವರ ಧ್ವನಿಗಳನ್ನು ನಾವು, ಅವರ ಹಾಡುಗಳನ್ನು ಕೇಳ್ತಾ ಬಂದಿದ್ದೀವಿ. ಇವತ್ತೊಂದು ಭಾಳ ವಿಶೇಷವಾದಂಥ ಸಂಗತಿ ನಾನು ನೆನೆಸ್ಕೊಬೇಕು. ನೀವೆಲ್ಲ ಇವತ್ತು ಏನು ಕೇಳ್ತಿರೋ ಸೋಜುಗಾದ ಸೂಜು ಮಲ್ಲಿಗೆ, ಆ ಹಾಡು ಮೂಲತಃ ಆಗಿದ್ದು ಮಲೆ ಮಾದೇಶ್ವರನ ಕ್ಯಾಸೆಟ್ ಸುಮಾರು 1980ನೇ ಇಸ್ವಿಲಿ, 85ನೇ ಇಸ್ವಿಲಿ ಸೋಜುಗಾದ ಸೂಜು ಮಲ್ಲಿಗೆ ಹಾಡಿದಂಥ ಇಬ್ಬರು ಗಾಯಕಿಯರು ಇವತ್ತು ನಮ್ಮ ಜೊತೆ ಇದ್ದಾರೆ. ಒಂದು ನಮ್ಮ ಅಮ್ಮ ಶ್ರೀಮತಿ ವಿಜಯ ಅಗ್ನಾರಾಯಣ್, ಹಾಗೆ
ವಾಸಂತಿ ಶೆಣೆಯವರು. ಅದರ ಸಂಗೀತ ನಿರ್ದೇಶನ ಮಾಡಿದ್ದು ನಮ್ಮ ಜಾನಪದ ರತ್ನ ಯುವರಾಜ್ ಸರ್ ಅವರು. ಇದು ಒಂದು ನಿಜವಾದ ಒಂದು ಇವತ್ತೇನು ಅನನ್ಯ ಭಟ್ ಅವರು ಹಾಡಿ ಸದ್ಗುರು ಎದುರುಗಡೆ ಹಾಡಿ ಆ ಹಾಡು ಅಷ್ಟು ಸೋಜುಗಾದ ಸೋಜು ಮಲ್ಲಿಗೆ ಆಗಿತ್ತು. ಅವತ್ತೇ ಆ ಹಾಡಿನ ಕಂಪನ್ನು ಬೀರಿದವರು ನಮ್ಮ ಶಿವಮೊಗ್ಗದ ಮಲೆನಾಡಿನ ಗಾಯಕಿಯರು ವಾಸಂತಿ ಶೆಣೈ ಹಾಗೂ ವಿಜಯ ನಾರಾಯಣ್ ಅವರು. ವಾಸಂತಿ ಶೆಣೈ ಅವರ ಅನೇಕ ಕಾರ್ಯಕ್ರಮಗಳು ದೂರದರ್ಶನಗಳಲ್ಲಿ, ದೂರದರ್ಶನ ಚಂದನದಲ್ಲಿ ಹಾಗೂ ಆಕಾಶವಾಣಿ ಮಂಗಳೂರು, ಭದ್ರಾವತಿ ಎಲ್ಲ ಕಡೆ ಅವರು ಹಾಡಿದ್ದಾರೆ. ಅನೇಕ ಖ್ಯಾತ ಸಂಗೀತ ನಿರ್ದೇಶಕರ ಗರಡಿಯಲ್ಲಿ ಹಾಡಿದ್ದಾರೆ. ಸಿ ಅಶ್ವಥ್ ಅವ್ರ ಜೊತೆ ಹಾಡಿದ್ದಾರೆ, ಸುಬ್ಬಣ್ಣ ಅವ್ರ ಜೊತೆ ಹಾಡಿದ್ದಾರೆ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದಾರೆ. ಇವತ್ತಿಗೂ ಅವರು ಗೃಹಿಣಿಯಾಗಿದ್ದುಕೊಂಡು ಈಗ ಸದ್ಯದಲ್ಲಿ ಉಡುಪಿಯಲ್ಲಿ ನೆಲೆಸಿದ್ದಾರೆ. ಉಡುಪಿಯ ವಾತಾವರಣದಲ್ಲಿ ಅಲ್ಲಿ ಹೇಗೆ ಈ ಭಕ್ತಿ ಸಂಗೀತಕ್ಕೆ ಒಂದು ರೀತಿಯ ಒಂದು ಅಲೆ ಇದೆ, ಅಲ್ಲಿ ಭಕ್ತಿ ಸಂಗೀತದ ಒಂದು ಪರಂಪರೆ ಇದೆ, ಅಲ್ಲಿ ನಿರಂತರವಾಗಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಇದು ಇವತ್ತಿನ ಸಾಮಾಜಿಕ ಜಾಲತಾಣಗಳ ನಡುವೆ ಅದರೊಳಗೂ ಸಹ ಅವರು ಅನೇಕ ಗೀತೆಗಳನ್ನು ಇವತ್ತಿಗೂ ಹಾಡ್ತಾ ದೂರದಲ್ಲಿ ಇರುವಂಥ ಎಲ್ಲ ಅಭಿಮಾನಿಗಳಿಗೆ ತಮ್ಮ ಗಾನ ಸುದ್ದಿಯನ್ನು ಉಣಿಸ್ತಾನೇ ಇದ್ದಾರೆ. ಅವರು ಇವತ್ತು ನಾನು ಕರೆದಾಗ ನಾನು ಯಾವತ್ತೂ ಮಾತಾಡಿಲ್ಲ ಮಾರ್ರೆ, ನಾನು ಬರೀ ಹಾಡು ಹೇಳೋದು, ನಾನು ಸ್ಟೇಜ್ ಮುಂದೆಲ್ಲ ಮಾತಾಡೋಕ್ಕೆ ಬರಲ್ಲ ಅಂತ. ಇಲ್ಲ, ನೀವು ಬಂದಬೇಕು, ನಿಮ್ಮ ಅನುಭವವನ್ನು ಹಂಚ್ಕೊಬೇಕು, ಅನುಭವದ ಜೊತೆಗೆ ನಿಮ್ಮ ಗಾನ ಸುದಿಯನ್ನು ನಮಗೆ ಉಣಿಸ್ಬೇಕು ಅಂತ ನಾನು ಆಹ್ವಾನ ಮಾಡಿದಾಗ ಪ್ರೀತಿಯಿಂದ ಉಡುಪಿಯಿಂದ ಬಂದಿದ್ದಾರೆ. ಅವರಿಗೆ ನಾನು ಆತ್ಮೀಯವಾಗಿ ನುಡಿಪೀಠಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ಗಾನಪೀಠ ನೀರು ಚೆಲ್ಲಿದ್ದು ನನ್ನಿಂದ ಅವ್ರು ನೀರು ಚೆಲ್ಲಿದ್ದು. ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ. ಈ ಹಾಡನ್ನು ಯಾಕೆ ನಾನು ಮೊದಲು ಹಾಡಿದೆ ಅಂಥೇಳಿ ಮುಂದೆ ನನ್ನ ಮಾತಿನಲ್ಲಿ ಹೇಳ್ತೀನಿ. ವಿನಯ ಹೇಳಿದಾಗೆ ನಾನು ಅದೇ ಮಾತನ್ನು ಅವನಿಗೆ ಕೂಡ ಹೇಳಿದ್ದೆ. ವೇದಿಕೆಯಿಂದ ಮಾತಾಡಲ್ಲ, ಎಷ್ಟು ಬೇಕಾದ್ರೂ ಹಾಡ್ತೀನಿ, ಎದುರುಗಡೆ ಕೂತ್ಕೊಂಡು ಬೇರೆ ಪ್ರೇಕ್ಷಕರ ಜೊತೆ ಎಷ್ಟು ಮಾತಾಡ್ತೀನಿ ಅಂತ. ಆದರೆ ಅವನು ಅದೇ ಮಾತನ್ನು ಹೇಳ್ದ, ಪರವಾಗಿಲ್ಲ ನೀವು ಮಾತಾಡಿ ಜೊತೆಗೆ ಹಾಡಿ ಅಂತ. ಹೇಗೆ ಮಾತಾಡ್ತೀನೋ ನನ್ನ ಮಾತುಗಳನ್ನು ಕೇಳೋರು ನೀವು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ ಹುಟ್ಟು ತೀರ್ಥಹಳ್ಳಿ. ನಮ್ಮ ತಂದೆಯವರು ಸರ್ವೋತ್ತಮ ಶೆಣೈ, ನಮ್ಮ ತಾಯಿ ಲಕ್ಷ್ಮೀದೇವಿ ಅಂತ. ಅವರ 8ನೇ ಗರ್ಭದಲ್ಲಿ ಹುಟ್ಟಿದವಳು ನಾನು. ನಾವು 9 ಜನ ಮಕ್ಕಳು, 5 ಜನ ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು. ಅದರಲ್ಲಿ 8ನೇವಳು ನಾನು, ನನಗೊಬ್ಬ ತಮ್ಮ, 3 ಜನ ಅಣ್ಣಂದರು. ಅದರಲ್ಲಿ ನನ್ನ 2 ಅಕ್ಕಂದರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದು ನನಗೆ ತುಂಬ ಸಂತೋಷ ಕೊಡ್ತಾ ಇದೆ. ಮೂಲತಃ ನಮ್ಮಲ್ಲಿ ಭಜನೆ ಸಂಪ್ರದಾಯದಿಂದಲೇ ನಾವು ಮುಂದುವರ್ಕೊಂಡು ಬಂದವರು. ನಮ್ಮ ತಂದೆ ಹಾಡ್ತಾ ಇರೋ ಹಾಡುಗಳು ಇವತ್ತಿಗೂ ನನಗೆ ತುಂಬ ಕಿವಿಗೆ ನಾಟ್ತಾ ಇರುತ್ತೆ. ಅದನ್ನೇ ಹಾಡಿ ಕೇಳಿ ಬೆಳೆದವಳು ನಾನು. ಜೊತೆಗೆ ನಮ್ಮ ಅಕ್ಕಂದಿರು ನನಗೆ ತುಂಬಾ ಪ್ರೋತ್ಸಾಹ ನೀಡಿ ಹಾಡುಗಳನ್ನು ಅವ್ರು ಹೇಳ್ತಾ ಅವ್ರ ಜೊತೆಗೆ ಹಾಡಿ ನಾನು ಅಭ್ಯಾಸ ಮಾಡಿದವಳು. ಪ್ರಾರಂಭದಲ್ಲಿ ನಾನು ಹಾಡಿದ ಗೀತೆ ಯಾಕೆ ಅಂತಂದರೆ, ಈಗಿನ ಮಕ್ಕಳಿಗೆ ಆ ಜೋಗುಳದ ಅಷ್ಟೊಂದು ಅನುಭವ ಇಲ್ಲ. ನಮ್ಮ ಕಾಲದಲ್ಲಿ ನಮ್ಮ ಹುಟ್ಟಿನಲ್ಲಿ ಜೋಗುಳ ಹಾಡಿ ಕೇಳಿನೇ ನಾವು ಬೆಳೆದ್ವಿ ಅನ್ಬೋದು. ಎಷ್ಟೇ ಹಾಡುಗಳನ್ನು ಹೇಳಿದರೂ ನಾನು ಮಲಗ್ತಾ ಇರಲಿಲ್ಲವಂತೆ. ನಮಗೆ ಅಕ್ಕಂದರು ಆ ಹಾಡು ಹೇಳಿದ ಮೇಲೆ ನಾನು ಮಲಗ್ತಾ ಇದ್ದಿದ್ದು. ಹಾಗಾಗಿ ನನಗೆ ಹಾಡು ಹುಟ್ಟಿನಿಂದ ಭಾರಿ ಇಷ್ಟ. ಅದನ್ನೇ ನಾನು ತೊದಲು ನುಡಿಲಿ ಕಲಿತಾ ಮುಂದೆ
ಶಾಲೆಗೆ ಹೋಗ್ತಾ ಇರಬೇಕಾದ್ರೆ ಮೊದಲು ಆ ಹಾಡನ್ನೇ ಹಾಡಿ ಮೊದಲು ಬಹುಮಾನ ಪಡೆದ ಗೀತೆ ಕೂಡ ಅದೇನೆ. ಹಾಗಾಗಿ ಅದನ್ನೇ ನಾನು ಮೊದಲನೇದಾಗಿ ತಗೊಂಡೆ. ನಮ್ಮ ತಂದೆಯವರು ಹಾಡ್ತಾ ಇದ್ದಿದ್ದು ದಾಸರ ಪದಗಳು ಹಾಗೂ ಕೆಲವೊಂದು ಮರಾಠಿ ಅಭಂಗಗಳು ಇವತ್ತಿಗೂ ನನಗೆ ತುಂಬ ಮನಸ್ಸಿಗೆ ನಾಟೋ ಅವ್ರ ಹಾಡು. ಭಕ್ತ ಸಂತ ತುಕಾರಾಮ್ ಚಿತ್ರದ್ದು. ನಿಮಗೆಲ್ರಿಗೂ ಸಾಧಾರಣವಾಗಿ ಜಯತು ಜಯ ವಿಠಲ ಈ ಹಾಡು ಗೊತ್ತೇ ಇದೆ. ಆದರೆ ನಮ್ಮ ತಂದೆಯವರು ಹೇ ಪಾಂಡುರಂಗ ಎನ್ನಾತ್ಮಗಂಗ ಈ ಹಾಡನ್ನು ಹಾಡ್ತಾಯಿದ್ರು. ಸ್ವಲ್ಪ ಏರು ಧ್ವನಿಲಿ ಅವ್ರು ಹಾಡ್ತಾಯಿದ್ರು. ನಾವೆಲ್ಲರೂ ಕುತ್ಕೊಂಡು ಒಟ್ಟಿಗೆ ಹಾಡಿದ್ರೂ ಅವರ ಏರು ಧ್ವನಿಗೆ ಸ್ವಲ್ಪ ಧ್ವನಿ ಸೇರಿಸ್ತಾ ಇದ್ದವಳು ನಾನು. ಹಾಗೆ ನಮ್ಮ ತಂದೆಯವರು ಹೇಳೋರು, ಏರು ಧ್ವನಿಲಿ ನಾನು ಹಾಡ್ಬೇಕಾದ್ರೆ ನನ್ನ ಜೊತೆಗೆ ನೀನು ಹಾಡು, ಯಾಕೆಂದ್ರೆ ನನಗೆ ಸ್ವಲ್ಪ ಕೆಮ್ಮು ಬರುತ್ತೆ ಅಂತ. ಹಾಗಾಗಿ ನನಗೆ ಸ್ವಲ್ಪ ಅದೇ ಅಭ್ಯಾಸ ಆಯಿತು. ಆ ಏರು ಧ್ವನಿಲೇ ನಾನು ಹಾಡ್ತಾಯಿದ್ದೆ. ಆ ಹಾಡಿನ ಒಂದು ನಾನು ಹಾಡ್ತೀನಿ. ಯಾಕೋ ನೀರು ತುಂಬ ಕುಡಿಸ್ತಾ ಇದೆ. ನನಗೆ ಬಾಯಾರುತ್ತೆ ಅಂತ ಪಾಪ ಅವ್ರಿಗೆ ನೀರು ಕೊಟ್ಟೆ. ಅವ್ರು ನೀರು ಕುಡಿಲಿಲ್ಲ, ಬಟ್ ನಾನು ಕುಡಿತಾ ಇದ್ದೀನಿ. ಹೇ ಪಾಂಡುರಂಗ ಎನ್ನಾತ್ಮಗಂಗ ತಾಳಲಾರಿನಯ್ಯ ಭಂಗ ತೊರೆದು ನಿನ್ನ ಸಂಗ. ಹೇ ಪಾಂಡುರಂಗ ಇದೊಂದು ಹಾಡು. ಕೊನೆಗೆ ದಾಸರ ಪದ ಬಹಳವಾಗಿ ಹಾಡ್ತಾಯಿದ್ರು. ಎಲ್ಲ ಸ್ವಲ್ಪ ಕಷ್ಟವಾದ ತಾಳದಲ್ಲಿರೋದನ್ನೇ ನಮ್ಮ ತಂದೆ ಹಾಡ್ತಾಯಿದ್ರು. ಹಾಗಾಗಿ ನನಗೆ ಆವಾಗಲಿಂದ ಅವ್ರ ಜೊತೆಗೆ ಆ ತಾಳದಲ್ಲಿ ಹಾಡಿ ನನಗೆ ಆ ತಾಳ ಕೂಡ ತುಂಬ ಇಷ್ಟ. ಮಗುವ ಕರ ಕೊಳ್ಳಮ್ಮ ಸುಗುಣಿ ಯಶೋದೆ ಜಗದ ಮಗುವಂತಲ್ಲ ನಿನ್ನ ಮಗುವು ಕೃಷ್ಣ. ಮಗುವ ಕರ ಕೊಳ್ಳಮ್ಮ ಸುಗುಣಿ ಯಶೋದೆ ಏಣಬೇಡಲಿ ನಿನ್ನ ದೇವಾದಿ ದೇವ. ಏನಿಹುದು ನಿನ್ನೊಳಗೆ ಮಹಾನುಭಾವ. ಏಣಬೇಡಲಿ ನಿನ್ನ ದೇವಾದಿ ದೇವ. ಹೇಗೆ ಮೆಚ್ಚಿಸಲಿ ಅರ್ಚಿಸಲಿ ನಿನ್ನ ನಾಗಶಯನನೆ ನಾರದ ವಂದಿತನೆ ದೇವ. ಹೇಗೆ ಮೆಚ್ಚಿಸಲಿ ಅರ್ಚಿಸಲಿ ನಿನ್ನ ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ. ಸದಾ ಸಕಲ ಸಾಧನವೆನಗೆ ಕೈ ಸೇರಿತು. ಮುಕುತಿಯ ಸಾಧನಕ್ಕೆ ಬಾರದಿ ಧನವು. ಸಕಲ ಸಾಧನವೆನಗೆ ಕೈ ಸೇರಿತು. ಮರಾಠಿ ಅಭಂಗ್ಸ್ ಕೆಲವು ಹಾಡ್ತಾಯಿದ್ರು. ಅದರಲ್ಲಿ ನನಗೆ ನೆನಪು ಬಂದ ಒಂದು ಹಾಡಿನ ಒಂದು ಲೈನನ್ನು ಹಾಡ್ತೀನಿ. सद माझे डोळ्या जडो तुझी मूर्ती, रखुमाईचा पती पांडुरंगा पांडुरंगा ಪಾಂಡುರಂಗ. ಇದೊಂದು ಹಾಡು. ಬಹಳಷ್ಟು ಗೀತೆಗಳಿದೆ. ಕೊನೆಗೊಂದರಲ್ಲಿ ಸದಾ ಎಂದ ನಾಲಿಗೆಯಲಿ ಬರಲಿ ರಾಮನಾಮ, ಸದಾ ಎಂದ ನಾಲಿಗೆಯಲಿ ಬರಲಿ ರಾಮನಾಮ, ಬರಲಿ ರಾಮನಾಮ ಸದಾ, ಬರಲಿ ಕೃಷ್ಣ ನಾಮ, ಬರಲಿ 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 ಸದಾ, ಬರಲಿ ಕೃಷ್ಣ ನಾಮ.
ಸದಾಯನ್ನ ನಾಲಿಗೆಯಲಿ ಬರಲಿ ರಾಮನಾಮ. ಹೀಗೆ ಪ್ರತಿದಿನ ನಾವು ಇದನ್ನು ಭಜನೆಯಲ್ಲಿ ಬೇರೆ ಬೇರೆ ಹಾಡುಗಳು ಇನ್ನೊಂದಿಷ್ಟು ಹಾಡ್ತಾ ಇದ್ವಿ. ನಮ್ಮ ಬಾಲ್ಯದಲ್ಲಿ ನನಗೆ ಶ್ರುತಿ ಯಾವುದು ತಾಳ ಯಾವುದು ಗೊತ್ತಿಲ್ಲ, ಆದರೆ ತಾಳ ತಪ್ತಿರಲಿಲ್ಲ. ನಮ್ಮದೇ ಅದು ಶ್ರುತಿ, ಅದು ಹಿಡಿದಿರೋದು ಯಾವುದೋ ಹಾರ್ಮೋನಿಯಮ್ಗೆ ಒಂದು ಶ್ರುತಿ ಸೇರ್ತಾಯಿತ್ತು. ನಮ್ಮ ಊರಿನಲ್ಲಿ ಸ್ವಲ್ಪ ಬ್ಯಾಂಕ್ ಉದ್ಯೋಗಿಗಳು ಬರೋರು ಎಲ್ಲ ಸ್ವಲ್ಪ ಈ ಭಜನ್ ಖಯಾಲಿರೋರು, ಬ್ಯಾಂಕ್ ಮ್ಯಾನೇಜರು, ಆಫೀಸರ್ಸ್ ಎಲ್ಲ. ನಮ್ಮ ಏಕಾಭಜನೆ ಈ ಥರದ್ದೆಲ್ಲ ಇದ್ದಾಗ ಅಲ್ಲಿ ನಮ್ಮ ಹಾಡುಗಳನ್ನು ಕೇಳಿ ನಾವೆಲ್ಲ ಒಂದು ಸರಿ ಸೇರೋಣ, ಆಗಾಗ ಸೇರ್ತಾ ಇರೋಣ ಅನ್ನೋ ಒಂದು ಸಲಹೆ ಅವರು ಕೊಟ್ಟಾಗ ಪ್ರತಿ ಶನಿವಾರ ಸುಮಾರಾಗಿ ನಮ್ಮ ಮನೆಯಲ್ಲಿ ಭಜನೆಗಳನ್ನು ನಾವು ಮಾಡ್ತಾಯಿದ್ವಿ. ಆವಾಗ ಅವರು ತಬಲಾ ನುಡಿಸೋರು, ಹಾರ್ಮೋನಿ ನುಡಿಸೋರು. ಹಾಗಾಗಿ ಯಾವ ಶ್ರುತಿ ನಿಮ್ಮದು ಅಂತ ಒಂದು ಸಾರಿ ಕೇಳಿದರು. ಮೊದಲನೇ ಸರಿ ಸಿಕ್ಕಾಗ ನಾನು ಹಾಡ್ತೀನಿ, ನೀವು ಯಾವ ಶ್ರುತಿನೋ ನೋಡಿ, ನೀವು ಹೇಳಿದ್ಮೇಲೆ ನಾನು ಅದನ್ನು ಅಭ್ಯಾಸ ಮಾಡ್ಕೊಳ್ತೀನಿ ಅಂತ. ಹಾಗೆ ನಾನು ಒಂದೊಂದು ಹಾಡುಗಳನ್ನು, ಎಲ್ಲ ಹಾಡುಗಳನ್ನು ಒಂದೇ ಶ್ರುತಿಲಿ ಹಾಡಲಿಕ್ಕಾಗಲ್ಲ. ಕೆಲವೊಂದು ನೋಟ್ಸ್ ಹೇಗೆ ಬರುತ್ತೋ ಹಾಗೆ ನಾವು ತೊಗೊಳ್ಬೇಕಾಗತ್ತೆ. ಕೆಲವೊಂದು ಎ ಶಾರ್ಪು, ಕೆಲವು ಸಿ, ಕೆಲವು ಎ ಮಧ್ಯಮ, ಈ ಥರದಲ್ಲಿ ಬರ್ತಾಯಿತ್ತು. ಅವ್ರು ಹೇಳಿದರು, ನೋಡಿ ನೀ ಈ ಶ್ರುತಿಲಿ ಹಾಡ್ತಾ ಇದೆಯಾ, ನೆನ್ಪಿಟ್ಕೋ, ಯಾರಾದರೂ ಕೇಳಿದರೆ ಇನ್ನು ಇದೇ ಶ್ರುತಿ ಅಂತ ನೀನು ಹೇಳಿಬಿಟ್ಟು ಹಾಡು ಅಂತ. ಹಾಗೆ ಆ ಥರದ ಒಂದು ಅಭ್ಯಾಸ ನಮ್ಮದು ಹೆಚ್ಚುತ್ತಾ ಬಂತು. ಆಮೇಲೆ ಶಾಲಾ ಜೀವನ ಪ್ರಾರಂಭ ಆಯಿತು. ಪಠ್ಯದಲ್ಲಿರುವ ಪದ್ಯಗಳನ್ನು ಸ್ವಲ್ಪ ರಾಗವಾಗಿ ಹಾಡೋ ಅಭ್ಯಾಸ ನನಗೆ. ಕೆಲವೊಂದು ನನ್ನ ಮನಸ್ಸು ಬಂದಾಗ ನಾನು ರಾಗ ಹಾಕ್ತಿದ್ದೆ ಆ ವಯಸ್ಸಿನಲ್ಲಿ, ಹೇಗೆ ಬರುತ್ತೋ ಹಾಗೆ. ಅಕ್ಕಂದರು ಕೆಲವೊಂದು ಸಾರಿ ನನಗೆ ಸೂಚನೆ ಕೊಡ್ತಾಯಿದ್ರು, ಈ ಥರ ಹಾಡು ಅಂತ. ಆ ಸಮಯದಲ್ಲಿ ಗರ್ತಿಗೆರೆ ರಾಘಣ್ಣವರು, ಅದು ನಾನು 6ನೇ ತರಗತಿಲಿರಬೇಕಾದ್ರೆ ನಮ್ಮ ಶಾಲೆಗೆ ಬಂದಿದ್ದರು. ಹಾಡನ್ನು ಹಾಡ್ತಾರೆ ಇವರು ಅಂದರು. ನಿಮ್ಮ ಪಠ್ಯಪುಸ್ತಕ ಕೊಡಿ ಅಂತಂದ್ಬಿಟ್ಟು ತೊಗೊಂಡ್ಬಿಟ್ಟು ಕುವೆಂಪು ಅವರ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಹಾಡನ್ನು ರಾಗವಾಗಿ ನಮಗೆಲ್ಲ ಹೇಳಿಕೊಟ್ರು. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ. ಈ ಥರ ಈ ರಾಗದಲ್ಲಿ ಅವ್ರು ಹೇಳಿಕೊಟ್ರು. ಹಾಗೆ ಕೆಲವಾರು ಕಾರ್ಯಕ್ರಮದಲ್ಲಿ ಅವರಿಗೆ ಭೇಟಿಯಾಗೋ ಸಂದರ್ಭ ಬಂತು. ತೀರ್ಥಹಳ್ಳಿಯ ಒಂದು ಕಲಾ ಆರ್ಕೆಸ್ಟ್ರಾ ಅಂತ ಹೊಸದಾಗಿ ಪ್ರಾರಂಭ ಮಾಡಿದರು. ಫ್ರೇಮ್ ವರ್ಕ್ಸ್ ಪಾಪಣ್ಣ ಅಂತಿದ್ರು. ಅವರು ತಬಲಾ ನುಡಿಸ್ತಾಯಿದ್ರು. ಸುರೇಶ್ ಅಣ್ಣ ಅನ್ನೋರು ಹಾರ್ಮೋನಿಯಂ ನುಡಿಸೋರು. ಗರ್ತಿಕೆರೆ ರಾಘಣ್ಣ ಅವರು ಆ ತಂಡಕ್ಕೆ ಅವರ ಸಮಯದಲ್ಲಿ ಬಂದು ನಮ್ಮ ಜೊತೆಗೆ ಸೇರ್ಕೋತಾ ಇದ್ರು. ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಅವಾಗ ಕೊಟ್ಟಿದ್ವಿ. ಅವರಿಂದ ಬಹಳಷ್ಟು ನಾನು ಕಲಿತೆ. ಆವಾಗಿಂದಲೇ ನನಗೆ ಅವರ ಒಂದು ಸಾಮೀಪ್ಯ, ಅವರ ರಾಗ ಸಂಯೋಜನೆಗಳಲ್ಲಿ ಹಾಡೋದು ಎಲ್ಲ ಪ್ರಾರಂಭ ಆಯಿತು. ಇದೇ ನಾನು ಮಿಡ್ಲ್ ಸ್ಕೂಲ್ ಓದ್ತಾ ಇರೋ ಸಂದರ್ಭದಲ್ಲೇ ಹೈಸ್ಕೂಲ್ನಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಒಂದು ಕಾರ್ಯಕ್ರಮ ಆಯಿತು. ಅದರಲ್ಲಿ ನಾಟಕಗಳು ಎಲ್ಲ ಇತ್ತು. ನನಗೆ ನೀನೊಂಚೂರು ಬಾರೆ ಒಂಚೂರು ಹಾಡೋಣ ಅಂದರು. ನನಗೆ ನಿಜವಾಗ್ಲೂ ಆ ಹಾಡು ಯಾವುದೂ ಗೊತ್ತಿಲ್ಲ. ಏನಿಲ್ಲ, ನಾನು ಹೇಳ್ತೀನಿ, ನೀನು ಅದೇ ಥರ ರಿಪೀಟ್ ಮಾಡಿದರೆ ಸಾಕು ಅಂತ. ಆ ಹಾಡು ಇವತ್ತಿಗೂ ನನಗೆ ನೆನಪಲ್ಲಿ ಉಳಿದಿರೋದಂದರೆ, ಅವರ ಸಾಹಿತ್ಯ ಬೇರೆ ಇತ್ತು. ಮುಡಿಯಲಿ ಮಂದಾರ ಮುಡಿದು ಬೆಳಗಿನ ನಿನ್ನಾಗಮನ, ಹರುಷ ಮನದ ಇರುತ್ತಲಿರುವ ಚತುರ ನೋಟವ ಬೇರುನೇ, ಮುಡಿಯಲಿ ಮಂದಾರ ಮುಡಿದು. ಇದನ್ನು ರಾಘಣ್ಣ ಹಾಡ್ತಾಯಿದ್ರು. ಸರಿ, ಮುಂದುವರೆದ ಭಾಗದಲ್ಲಿ ನಾನು ಚತುರನೇ ಸಂಗೀತ ಪ್ರಿಯನೇ ಕವಿ ಹೃದಯ ಕರುಣಾಕರನೇ, ನಿರುತ ಮನದ ಹರುಷ ತರುವ ಮಧುರ ನೋಟವ ಬೀರೋನೇ, ಚತುರನೇ ಸಂಗೀತ ಪ್ರಿಯನೇ. ಈ ಥರ ಈ ಹಾಡುಗಳನ್ನು ಹಾಡ್ತಿದ್ದೆ. ಅದೇ ಥರ ಬಹಳಷ್ಟು ಕಾರ್ಯಕ್ರಮದಲ್ಲಿ ನಾವು ಒಟ್ಟಿಗೆ ಕಾರ್ಯಕ್ರಮಗಳನ್ನು ಕೊಟ್ವಿ. ಅವ್ರ ನಿರ್ದೇಶನದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಾನು ಕೊಟ್ಟೆ. ಅವರಿಂದ ಅನುಭವಗಳನ್ನು ಪಡ್ಕೊಂಡೆ.
ನಮ್ಮ ಶಾಲಾ ಅಧ್ಯಾಪಕರು ನನಗೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟರು. ನಮ್ಮ ಶಾಲೆಯಲ್ಲಿ, ನಮ್ಮ ಊರಲ್ಲಿ ಬೇರೆ ಶಾಲೆಗಳಲ್ಲಿ ವಾರ್ಷಿಕೋತ್ಸವ ಎಲ್ಲ ಅಂತ ಮಾಡ್ತಾಯಿದ್ರು. ನಮ್ಮ ಶಾಲೆಯಲ್ಲಿ ಆ ಥರ ಏನೂ ಇರಲಿಲ್ಲ. ಆದರೆ ನನಗೆ ಹಾಡುವ ಒಂದು ಹುಚ್ಚು ಇತ್ತಲ್ಲ, ನಾನು ಯಾವಾಗ ಈ ಥರ ವೇದಿಕೆಯಲ್ಲಿ ಹಾಡೋದು ಅನ್ನೋ ಒಂದು ಆಸೆ ಇತ್ತು ನನಗೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲೇಬೇಕು. ನನ್ನ ಸ್ನೇಹಿತೆ ಇಲ್ಲಿಲ್ಲ, ಅವಳು ಯಾತ್ರೆಗೆ ಹೋಗಿದ್ದಾಳೆ, ಮಾನಸ ಆ ಶಾಲೆಯಲ್ಲಿ ಓದ್ತಾ ಇದ್ಲು. ಅವಳು ಹಾಡೋದನ್ನು ನೋಡಿ ನನಗೂ ಯಾವಾಗ ಈ ಥರ ವೇದಿಕೆಯಲ್ಲಿ ಹಾಡಲಿಕ್ಕೆ ಅವಕಾಶ ಸಿಗುತ್ತೆ ಅಂತ ನಾನು ಆಸೆ ಪಡ್ತಾ ಇದ್ದೆ. ನಮ್ಮ ಅದೃಷ್ಟ ಅಂದರೆ ಅದೇ ಶಾಲೆಯಿಂದ ಒಬ್ಬರು ಟೀಚರು ನಮ್ಮ ಶಾಲೆಗೆ ವರ್ಗಾಗಿ ಬಂದರು, ಸರಸ್ವತಿ ಬಾಯಿ ಮೇಡಮ್ ಅಂತ. ಅವರಿಗೆ ತುಂಬ ಆಸಕ್ತಿ. ಅವರು ನಮ್ಮ ಶಾಲೆಗೆ ಬಂದ ಮೇಲೆ ಪ್ರತಿಯೊಂದರಲ್ಲೂ ಕಾರ್ಯಕ್ರಮಗಳನ್ನು ಮಾಡಿಸೋದು, ಶಾರದಾ ಪೂಜೆ ಅಂತ ಮಾಡಿದಾಗ ಆವಾಗಲೇ ಒಂದು ವಾರ್ಷಿಕೋತ್ಸವ ಥರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ಅವರು ನೃತ್ಯ ರೂಪಕಗಳನ್ನು ಕೂಡ ನಮಗೆ ಹೇಳಿಕೊಟ್ರು. ಆ ನೃತ್ಯ ರೂಪಕ 3.5 ವಜ್ರ ಅನಿಸುತ್ತೆ ಆ ಚಿತ್ರದ್ದು, ಒಂದು ಶ್ರೀಕೃಷ್ಣ ಪಾರಿಜಾತ ಅಂತ, ಅದರ ಒಂದು ರೂಪಕನ ಅವರು ಹೇಳಿಕೊಟ್ರು. ಅದರಲ್ಲಿ ನಾರದನ ಪಾತ್ರ ನಾನು ಮಾಡಿದ್ದೆ, ಮತ್ತು ಉಳಿದ 3 ಪಾತ್ರ ಕೃಷ್ಣ, ರುಕ್ಮಿಣಿ, ಸತ್ಯಭಾಮ ಇದ್ದರು. ನಮ್ಮ ನಾಗಪ್ಪ ಮೇಷ್ಟ್ರು ಅಂತ ಒಬ್ಬರು ಇದ್ದರು, ಅವರು ಬಹಳವಾಗಿ ನನಗೆ ಪ್ರೋತ್ಸಾಹ ಕೊಟ್ಟವರು. ಆ ಒಂದು ರೂಪಕವನ್ನು ತೀರ್ಥಹಳ್ಳಿಯಲ್ಲಿ ಒಂದು 3-4 ಕಡೆ ಮಾಡಿಸಿದ್ರು ಅವರು. ಅಷ್ಟು ಇಷ್ಟಪಡ್ತಿದ್ರು ಆ ಒಂದು ರೂಪಕವನ್ನು. ಅವರು ಸಾಧಾರಣ ಎಲ್ಲ ಸಂಘ ಸಂಸ್ಥೆಯಲ್ಲಿ ಮೆಂಬರ್ ಆಗಿದ್ದವರು. ಗಣಪತಿ ಹಬ್ಬದಲ್ಲಿ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ. ಸರಿ, ಎಲ್ಲರಿಗೂ ಆ ಹಾಡು ಇಷ್ಟ ಆಗ್ತಿತ್ತು, ಎಲ್ಲರೂ ಹೇಳೋರು. ಆದರೆ ಅವ್ರದ್ದೊಂದು ಕಂಡೀಷನು, ಆ ಹಾಡನ್ನು ನೃತ್ಯ ರೂಪಕದಲ್ಲಿ ಜೊತೆಗೆ ನೀವು ಯಾರೂ ಹಾಡಲೇಬಾರ್ದು, ವಾಸಂತಿನೇ ಹಾಡಬೇಕು. ಅಯ್ಯೋ ಸರ್, ನಾನು ಅಲ್ಲೇ ಇರ್ತೀನಿ, ನಾರದನ ಪಾತ್ರದಲ್ಲಿರ್ತೀನಿ, ಕೃಷ್ಣನ ಹಾಡು ನಾನೇ ಹೇಳಿ, ಅದೇನೇ ಇದ್ದುಕೊಳ್ಳಿ, ಜನರಿಗೆ ಗೊತ್ತಿದೆ ನೀನು ನಾರದ ಅಂತ. ಆ ಪಾತ್ರ ನಿನ್ನಲ್ಲೇ ಇರಲಿ, ನಿನ್ನನ್ನು ನೀನೇ ಹಾಡು, ನಿಂದನ್ನು ಅವ್ರದನ್ನು ನೀನೇ ಹಾಡಬೇಕು. ಸರಿ, 3 ಕಡೆ ಆ ಕಾರ್ಯಕ್ರಮನ ಮಾಡಿಸಿದ್ರು ತಪ್ಪದೆ. ಜೊತೆಗೆ ತೀರ್ಥಹಳ್ಳಿ ಸುತ್ತಮುತ್ತ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ನನ್ನನ್ನು ಪರಿಚಯಿಸ್ಬೇಕು ಅವರಿಗೆ. ನಿನಗೆ ಆ ಒಂದು ಟ್ಯಾಲೆಂಟ್ ಇದೆ, ನೀನು ಮುಂದೆ ಬರಬೇಕು ಅಂಥೇಳಿ ಪ್ರಾರಂಭದಲ್ಲಿ ಎಲ್ಲ ಕಡೆ ಪ್ರಾರ್ಥನೆಗೆ ಅಂತ ನನ್ನನ್ನು ಕರೀತಾಯಿದ್ರು. ಹಾಗೆ ಬರ್ತಾ ಬರ್ತಾ ಯಾವುದೇ ಕಾರ್ಯಕ್ರಮಗಳಲ್ಲಿ ತೀರ್ಥಹಳ್ಳಿಯಲ್ಲಿ ಪ್ರಾರ್ಥನೆ ಅಂದ ಕೂಡಲೇ ಅನೌನ್ಸ್ ಮಾಡಬೇಕಂತಿಲ್ಲ, ನಾನೇ ಇರ್ತಿದ್ದೆ. ನನಗೆ ಕೆಲವರು ತಮಾಷೆ ಮಾಡಿದರು, ನಿಮ್ಮ ಹೆಸರು ಬದಲಾಯಿಸ್ಬೇಕಿನ್ನು, ಪ್ರಾರ್ಥನಾ ಕುಮಾರಿ ಅಂತ ಹೇಳಿ ಅಂತ. ಯಾಕೆಂದರೆ ಬೇರೆ ಕಾರ್ಯಕ್ರಮಗಳಿಗಿಂತ ಪ್ರಾರ್ಥನೆಯೇ ಜಾಸ್ತಿ ನನಗೆ. ಹಾಗೆ ನಾಗಪ್ಪ ಮಾಸ್ಟ್ರದ್ದೊಂದು ವಿಶೇಷತೆ ಅಂದರೆ, ನಮಗೆ 5ನೇ ಕ್ಲಾಸ್ವರೆಗೆ ಯಾವುದೂ ಸ್ಪೋರ್ಟ್ಸಿಗೆಲ್ಲ ಸೇರಿಸ್ತಿರ್ಲಿಲ್ಲ. 6-7ನೇ ಕ್ಲಾಸಲ್ಲಿ ಖೋ, ಟೆನಿಕಾಟು, ಥ್ರೋಬಾಲ್ ಈ ಮೂರು ಟೀಮಲ್ಲಿ ಆಯ್ಕೆ ಮಾಡೋದು 6-7ನೇ ತರಗತಿಯವರಿಗೆ. ನಾನು 4-5ನೇ ಕ್ಲಾಸ್ ಇರಬೇಕಾದ್ರೆ ನಮ್ಮ ಸುತ್ತಮುತ್ತಲಿನ ಹಳ್ಳಿಲಿ ಕ್ಲಾಸ್ ಈ ಟೀಮ್ ಕರ್ಕೊಂಡು ನಾವು ಮ್ಯಾಚಿಗೆ ಅಂತ ಹೋಗೋದು. ನಾನು ಆ ಟೀಮಲ್ಲಿ ಇಲ್ದಿದ್ರು ನನ್ನನ್ನು ಕರ್ಕೊಂಡು ಹೋಗೋದು. ನಾನು ನಮ್ಮ ಅಕ್ಕ ಇನ್ನೊಬ್ಬಳಿದ್ಲು ಮಮತಾ, ನಾವು ಇಬ್ಬರು ಒಟ್ಟಿಗೆ ಹಾಡ್ತಿದ್ವಿ. ಅಲ್ಲಿ ಬಂದು ನೀವು ಹಾಡಬೇಕು ಅಂತ, ಆಟ ಎಲ್ಲ ಆಡಿ ಸುಸ್ತಾಗಿರುತ್ತೆ, ಆ ಟೈಮಲ್ಲಿ ನೀವು ಹಾಡಬೇಕು ಆಮೇಲೆ ಅಲ್ಲಿ ಕುತ್ಕೊಂಡು, ಆ ಥರ ಅಲ್ಲಿ ನಮ್ಮನ್ನು ಹಾಡಿಸೋರು. ಆಮೇಲೆ ಹಾಗೆ ಕೆಲವರು ನನ್ನನ್ನು ಚುಡಾಯಿಸೋ ನನ್ನ ಸ್ನೇಹಿತರಿರ್ತಿದ್ರು, ಸುಮ್ಮನೆ ಕೂತ್ರೆ ಬಂದು ಕಿವಿ ಹಿಂಡಿ, ರೇಡಿಯೋ ಈಗ ನೀನು ಹಾಡಬೇಕು, ನಾವು ಕಿವಿ ಹಿಂಡಿದ್ಲು ನೀನು ಹಾಡಬೇಕು, ರೇಡಿಯೋ ಟ್ಯೂನ್ ಮಾಡೋದು ಅಂತ ಮೇಷ್ಟ್ರ ಹತ್ರ. ಆಮೇಲೆ ಅವರು ಬಯಸ್ಕೊಂಡ್ರು. ನಮಗೆ ಅಷ್ಟು ಆತ್ಮೀಯರಾಗಿದ್ದು ತಮಾಷೆ ಮಾಡ್ತಿದ್ರು, ಮೇಷ್ಟ್ರ ಹತ್ರ ಅಷ್ಟೇ ಬಯಸ್ಕೋತಾ ಇದ್ರು ಅವರೆಲ್ಲ. ಆ ಥರದ ಒಂದು ಅವಕಾಶವನ್ನು ನಾಗಪ್ಪ ಮೇಷ್ಟ್ರು ಕೊಡಿಸ್ತಾಯಿದ್ರು. ಒಂದು ಸರಿ ಗಣಪತಿ ಹಬ್ಬದಲ್ಲಿ ಒಂದು ಕಾರ್ಯಕ್ರಮ ರದ್ದಾಯಿತು. ಅದು ಇವ್ರಿಗೆ ಕೊನೆಗಳಿಗೆ ಗೊತ್ತಾಗಿ 5 ಗಂಟೆಗೆ ನನಗೆ ಮನೆಗೆ ಬಂದು ಹೇಳಿದರು, ನೋಡು ಇವತ್ತು ಕಾರ್ಯಕ್ರಮ ರದ್ದಾಗಿದೆ, ಯಾವುದಾಗಬೇಕು ಅಂತಿತ್ತು ಅದು. ಬೇರೆ ಒಬ್ಬರು ಸಡನ್ನಾಗಿ ಇಲ್ಲೇ ಹತ್ತಿರ ಕಾರ್ಯಕ್ರಮಕ್ಕೆ ಬಂದವರು 1 ಗಂಟೆ ಕಾರ್ಯಕ್ರಮ ಕೊಡ್ತೀನಿ ಅಂದಿದ್ದಾರೆ, ಉಳಿದಿದ್ದು ನೀವೇ ಮ್ಯಾನೇಜ್ ಮಾಡಬೇಕು, ನಿಮ್ಮ ಅಕ್ಕಂದರು ನೀನು ಸೇರಿ ಅಂತ. ನಮಗೆ ಯಾವುದೇ ರಿಹರ್ಸಲ್ ಇಲ್ಲ, ಹಾಡುಗಳ ಆಯ್ಕೆ ಕೂತ್ಕಡೆ ಅಲ್ಲೇ ಮಾಡ್ಕೊಂಡ್ವಿ. ನಮ್ಮದು ರಿಹರ್ಸಲ್ಲು ಕಾರ್ಯಕ್ರಮ 2 ಒಟ್ಟಿಗೆ ಸ್ಟೇಜಲ್ಲೇ ಆಯಿತು. ಅದು ಕೂಡ ಒಂದು ಮರೆಯಲಾರ ಸಂದರ್ಭ. ಯಾಕೆಂದರೆ ಸ್ವಲ್ಪ ಅಳುಕಿತ್ತು, ಹೇಗಾಗುತ್ತೋ ಅಭ್ಯಾಸ ಇಲ್ಲ, ಸ್ಟೇಜಲ್ಲಿ ಹಾಡಬೇಕು ಹೀಗೆ. ಆಮೇಲೆ ನನ್ನ ಜೀವನದಲ್ಲಿ ಮೇಡಮ್ ಹೇಳ್ದಂಗೆ PUCಗೆ ನನ್ನ ಒಂದು ಕಲಿಕೆ ನಿಲ್ತು ಕಾರಣಾಂತರದಿಂದ.
ಆವಾಗ ನನಗಿದ್ದಿದ್ದ ಆಪ್ಷನ್ಸು ಇದೆ, ಈ ಸಂಗೀತದಲ್ಲಿ ಹೇಗಾದರೂ ಮುಂದೆ ಬರಬೇಕು ಅಂತ. ಆ ಸಮಯದಲ್ಲಿ ನಾನು ಶಾಸ್ತ್ರೀಯ ಸಂಗೀತ ಕಲಿಬೇಕು ಅಂತ ಭಾಳಷ್ಟು ಪ್ರಯತ್ನ ಪಟ್ಟೆ. ನಮ್ಮೂರಲ್ಲಿ ಸರಿಯಾಗಿ ಯಾರು ಹೇಳ್ಕೊಡೋರು ಇರಲಿಲ್ಲ. ನಮ್ಮ ದೊಡ್ಡಕ್ಕ ಅವ್ರದ್ದು ಸೀನಿಯರ್ ಪೋರ್ಷನ್ಸ್ ಎಲ್ಲ ಆಗಿತ್ತು, ಎಕ್ಸಾಮ್ ಆಗಿರಲಿಲ್ಲ. ಆದರೆ ಮನೆಯಲ್ಲಿ ಅವರು ಪ್ರತಿದಿನ ನಾವು ಹಾಡ್ಬೇಕಾದ್ರೆ ಅವರ ಸಂಗೀತದ ಹಾಡುಗಳನ್ನು ಹಾಡ್ತಾಯಿದ್ರು. ಅವ್ರ ಜೊತೆಗೆ ಹಾಡಿ ನಾನು ಅಭ್ಯಾಸ ಮಾಡಿಕೊಂಡಿದ್ದೆ. ಅದನ್ನು ಕಲಿಯೋ ಅವಕಾಶ ನಂಗೆ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಭಾವಗೀತೆಗಳ ಕಡೆಗೆ ನನ್ನ ಒಲವು ಸ್ವಲ್ಪ ಜಾಸ್ತಿ ಆಯಿತು. ಆಗಷ್ಟೇ ಈ ಮಂಗಳೂರು ಆಕಾಶವಾಣಿ ಪ್ರಾರಂಭ, ಭದ್ರಾವತಿ ಆಕಾಶವಾಣಿ ಪ್ರಾರಂಭ, ಹೀಗೆಲ್ಲ ಆಗಿ ಅದೇ ಹಾಡುಗಳನ್ನು, ಭಾವಗೀತೆಗಳನ್ನು ಸ್ವಲ್ಪ ರಿಪೀಟ್ ಮಾಡ್ತಾಯಿದ್ರು. ನಮ್ಮ ಅಕ್ಕ ಇನ್ನೊಬ್ಬರು ಹೀರಾ ಅಂತ, ಅವರು ಎಲ್ಲ ಹಾಡುಗಳನ್ನು ಬರ್ಕೊಳ್ಳೋದು. ನಾವು ಕೇಳೋದು ಯಾವಾಗಲೂ ಒಂದು ಸರಿ, ಅವ್ರ ಹಾಡನ್ನು ಪರ್ಫೆಕ್ಟಾಗಿ ಬರ್ಕೊಂಡ್ಮೇಲೆ ಸಾಹಿತ್ಯ ತಪ್ಪಿಲ್ಲದೆ ಆಮೇಲೆ ಒಂದೆರಡು ಸರಿ ನಮಗೆ ಕೇಳಿಸೋದು, ನೋಡಿ ಈಗ ಬರುತ್ತೆ, ಈಗ ಅದು ರಿಪೀಟ್ ಆಗುತ್ತೆ, ನೀನು ಕೇಳಬೇಕು. ಸರಿ, ನಾವೆಲ್ಲರೂ ಒಟ್ಟಿಗೆ ಹಾಡೋದು. ಮತ್ತು ಈ ಥರ ಅಭ್ಯಾಸ ಬೆಳ್ಕೊಂಡು ಬಂತು. ಇಷ್ಟಾದರೂ ನಮ್ಮಲ್ಲಿ ರೇಡಿಯೋ ಬಂದಿದ್ದು ಮಾತ್ರ ಸುಮಾರು ನನ್ನ 12-13ನೇ ವಯಸ್ಸಿನ ನಂತರ ನಮ್ಮಲ್ಲಿ ರೇಡಿಯೋ ಅಂತ ನಾವು ತಂದಿರೋದು. ಅದಕ್ಕೆ ಮುಂಚೆ ನಮ್ಮ ಪಕ್ಕದ ಮನೇಲಿ ರೇಡಿಯೋ ಇತ್ತು. ಆವಾಗ ಇಷ್ಟೆಲ್ಲ ಗಲಾಟೆ, ಈ ವೆಹಿಕಲ್ ಓಡಾಟ ಇರ್ತಿರ್ಲಿಲ್ಲ. ನಮ್ಮನೆ ಸ್ವಲ್ಪ ಎತ್ತರದಲ್ಲಿತ್ತು, ನಮಗೆಲ್ಲ ಮೇಲಿನ ಮನೆಯವರು ಅಂತ ಹೇಳ್ತಾಯಿದ್ರು. ಬೇರೆಯವ್ರ ಮನೆಯೆಲ್ಲ ಸ್ವಲ್ಪ ತಗ್ಗಿನಲ್ಲಿತ್ತು. ಮೇಲಿನ ಮನೆಯವ್ರ ಮಕ್ಕಳು ಹಾಡ್ತಾರೆ, ಅವ್ರಿಗೆ ಸ್ವಲ್ಪ ಏನಾದರೂ ನಾವು ಅವಕಾಶ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಅವರ ರೇಡಿಯೋಗಳನ್ನು ನಮಗೆ ಕೇಳೋ ಹಾಗೆ ದೊಡ್ಡಕ್ಕೆ ಹಾಕೋದು. ನಾವು ನಮ್ಮ ಬೇಲಿ ಹತ್ರ ಹೋಗಿ ನಿಂತ್ಕೊಂಡು ಹಾಡನ್ನು ಕೇಳೋದು, ಹಾಡುಗಳನ್ನು, ಚಿತ್ರಗೀತೆಗಳನ್ನು, ಹಾಗೆ ಭಾವಗೀತೆಗಳು ಬರೋಕ್ಕೆ ಶುರು ಆಯ್ತಲ್ಲ, ಆ ಥರದ್ದೆಲ್ಲ ನಾವು ಕಲಿತ್ಕೊಂಡು ಹಾಡ್ಲಿಕ್ಕೆ ಶುರು ಮಾಡಿದ್ವಿ. ಆಗ ಯಾವುದೇ ಹಾಡು ಬರಲಿ ಅದನ್ನೇ ಗುನುಗೋದು, ಅದೇ ಥರ ಬರ್ಕೊಳ್ಳೋದು, ಹಾಡೋ ಅಭ್ಯಾಸ ಆಯಿತು. ಕೊನೆಗೆ ಇಷ್ಟೆಲ್ಲ ಪಾಡ್ಪಡ್ತಾ ಇರ್ಬೇಕು, ಹೇಗಾದರೂ ಮಾಡಿ ಒಂದು ರೇಡಿಯೋ ತೊಗೋಬೇಕು ಅಂತ ಇನ್ನು ನಾವು ಫಿಲಿಪ್ಸ್ ಬರ್ತಾಯಿತ್ತು, ಟೇಪ್ ರೆಕಾರ್ಡರ್ ಸಹಿತ ಇರೋದೊಂದನ್ನು ನಾವು ತೊಗೊಂಡ್ವಿ. ಕ್ಯಾಸೆಟ್ಗಳನ್ನು ಹಾಕಿ ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳಿ. ಹಾಗೆ ಆ ಭಾವಗೀತೆಯ ಒಲವು ಇದ್ದಾಗಲೇ ನಮ್ಮ ಭಾವ ಒಬ್ಬರಿದ್ರು, ನಮ್ಮ ಅಕ್ಕ ನಮ್ಮ ಕಸಿನು, ಅವ್ರ ಗಂಡ, ಅವರು ನನಗೆ ತುಂಬ ಪ್ರೋತ್ಸಾಹ ಕೊಡೋರು. ನೋಡು, ಯಾವುದೋ ಒಂದು ಹಾಡುಗಳಿದೆ, ನೀನು ಕಲಿಬೋದು ಬಾ ಅಂತ. ಅವ್ರ ಮನೆಗೆ ಹೋದೆ, ಅವರು ಕ್ಯಾಸೆಟ್ಟಲ್ಲಿ ಹಾಕಿ ಕೇಳಿಸಿದ್ರು. ಭಾಗ್ಯ ಅಂತ ಹೇಳಿ ಅವರನ್ನು ಇವತ್ತಿಗೂ ನೋಡಲೂ ಇಲ್ಲ, ಅವ್ರ ಧ್ವನಿ ಆವಾಗ ಕೇಳಿದ್ದಷ್ಟೇ. ಕೊನೆಗೆ ಅವ್ರು ಸಿಂಗಾಪುರಲ್ಲಿದ್ದಾರೆ ಅಂತಲೂ ಕೂಡ ವಿಷಯ ಗೊತ್ತಾಯಿತು ನನಗೆ. ಅವರ ಹಾಡುಗಳ ಕ್ಯಾಸೆಟ್ಟನ್ನು ನಮ್ಮ ಭಾವ ನನಗೆ ಕೊಟ್ಟರು. ಮನೇಲಿ ಆಗಷ್ಟೇ ಟೇಪ್ ರೆಕಾರ್ಡ್ ತೊಗೊಂಡಿದ್ವಿ, ಅದರಲ್ಲಿ ಹಾಕಿಬಿಟ್ಟು ಹಾಡು ಕೇಳಿದೆ. ಒಂದು 4-5 ಹಾಡುಗಳನ್ನು ಅಭ್ಯಾಸ ಮಾಡಿಕೊಂಡೆ. ಒಂದು ಭಾವಗೀತೆ, 2 ಭಾವಗೀತೆ, ಮತ್ತು ಭಕ್ತಿಗೀತೆ 1-2-3, ಅದನ್ನೇ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡೆ. ರಾಯರ ಮೇಲಿನ 1-2 ಭಕ್ತಿಗೀತೆ, ಭಾವಗೀತೆ. ಶಾಲೆಯಲ್ಲಿ ಸ್ಪರ್ಧೆಗೆ ಹೋಗ್ಬೇಕಾದ್ರೆ ಅದೇ ಭಾವಗೀತೆ ನಾನು ಹಾಡಬೇಕು. ನನಗೆ ಇವತ್ತಿಗೂ ಆ ಭಾವಗೀತೆಯ ರಚನಾಕಾರರು ಯಾರು ಅಂತ ಗೊತ್ತಿಲ್ಲ. ನನಗೆ ಅದೊಂದೆರಡು ಹಾಡನ್ನು ಹಾಡ್ತೀನಿ, ದಯವಿಟ್ಟು ಯಾರಾದರೂ ಗೊತ್ತಿದ್ದರೆ ಹೇಳಿದರೆ ನಾನು ಅದನ್ನು ತಿಳ್ಕೊತೀನಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಆ ಹಾಡು ಬಿಟ್ಟರೆ ಬೇರೆ ಹಾಡು ಸ್ಪರ್ಧೆಗೆ ಹೇಳೋಕ್ಕೆ ಬಿಡ್ತಾ ಇರಲಿಲ್ಲ ನನಗೆ ಸ್ಕೂಲಲ್ಲಿ. ಆ ಹಾಡು ಯಾವುದು ಅಂದರೆ, ಬಂದಾನು ಬಾಳ ಸವಿಜೇನು ಭುವಿಗೆ ತಂದಾನು ಯಮುನೆ ದಡದಲ್ಲಿ ಮುರಳಿ ದನಿಯಾತಾನು. ಬಂದಾನು ಬಾಳ ಸವಿಜೇನು ಭುವಿಗೆ ತಂದಾನು ಯಮುನೆ ದಡದಲ್ಲಿ ಮುರಳಿ ದನಿಯಾ ತಾನು. ಬಂದಾನು ನಿಂದಾನು ನಿಂದು ನಲಿದು ನೀರಾಟವಾಡಿದಣಿದು ಮುಂಗುರುಳು ಕೆದರಿ ಮೈದಣಿದು ಬೆವರಿ ಸಾಕಿನ್ನು ಬಾರೆನಲು ಬಂದಾನು. ಮಂದಾರ ಕುಸುಮ ನವ ಪಾರಿಜಾತ ಮಕರಂದವೆನಿತು ಕಂಪು. ಮಂದಾರ ಕುಸುಮ ನವ ಪಾರಿಜಾತ ಮಕರಂದವೆನಿತು ಕಂಪು.
ಚಂದಾದ ತಿಲಕ ಮುಂದಲೆಯಲಕ ಕುಣಿದಾಡೆ ಪುಲಕಗೊಂಡು ಕುಣಿದಾಡೆ ಪುಲಕಗೊಂಡು ಬಂದಾನು. ಅಡಿಗಡಿಗೆ ಗೆಜ್ಜೆ ಹುಲಿಯುತ್ತಿರೆ ಲಜ್ಜೆ ತುಳುಕುತ್ತಿರೆ ತರುಣಿ ಕಣ್ಣಲ್ಲಿ ಬಳಿ ಸಾರಿ ಮುಖದ ತೆರೆ ಸರಿಯೇ ಅದರ ಸುಧೆ ಸವಿಯ ಬೇಗ ಬಾರ. ನೀರೆ ಮನಸ್ಸಿನಲ್ಲಿ ನೂರು ಕನಸಿನಲ್ಲಿ ತನ್ನ ಪ್ರಿಯತಮನ ಬಳಿ ಸಾರಿ ತೂಗು ತೊಟ್ಟಿಲಲಿ ಎದೆಯ ಬಟ್ಟಲಲಿ ತೂಗು ತೊಟ್ಟಿಲಲಿ ಎದೆಯ ಬಟ್ಟಲಲಿ ಪ್ರೇಮದ ಸುಧೆಯ ತುಂಬು ಬಾರೆನಲು. ಬಂದಾನು ಬಂದಾನು ಬಾಳ ಸವಿಜೇನು ಭುವಿಗೆ ತಂದಾನು ಯಮುನೆ ದಡದಲ್ಲಿ ಮುರಳಿ ದನಿಯ ತಾನು ಬಂದಾನು. ಕೃಷ್ಣನ ಮೇಲಿನ ಹಾಡುಗಳನ್ನು ಹೆಚ್ಚಾಗಿ ಪೂತಿನ ಅವರು ಬರೀತಾರೆ ಹೀಗೆಲ್ಲ ಹೇಳಿ ಕೆಲವರು ಹೇಳಿದರು. ಕೆಲವರು ನರಸಿಂಹಸ್ವಾಮಿಯವರು ಬರೆದಿರೋದು ಅಂತಂದರು. ಕೊನೆಗೂ ನನಗಲ್ಲಿ ಸ್ಟೇಜಲ್ಲಿ ಹೇಳಬೇಕಾದ್ರೆ ನನಗೆ ಭಯ, ಯಾರಾದರೂ ಇಲ್ಲ ಇದು ತಪ್ಪು ಹೇಳಿದ್ಯಾ, ಆದರೆ ಒಂದು ಥರದಲ್ಲಿ ನಾನು ತಪ್ಪು ಹೇಳಿದ್ದನ್ನು ಅವ್ರು ತಿದ್ದುತ್ತಾರೆ ಅನ್ನೋ ಒಂದು ಆಸೆ ಕೂಡ ನನಗಿತ್ತು. ಆದರೆ ಯಾರೂ ಇದನ್ನು ಕೇಳಲೇ ಇಲ್ಲ, ಹೇಳಲೂ ಇಲ್ಲ. ನನಗೆ ಇವತ್ತಿಗೂ ಗೊತ್ತಾಗಲಿಲ್ಲ. ಕೊನೆಗೆ ಇಲ್ಲೂ ಕೂಡ ನಾನು ಮಾನಸನ ಜ್ಞಾಪಿಸ್ಕೊತೀನಿ. ಇಲ್ಲಿ ಎಸ್ ವೇಣುಗೋಪಾಲ್ ಸರ್ ಇದ್ದಾರೆ, ಅವ್ರ ಹತ್ರ ಹೋಗೋಣ, ಅವ್ರಿಗೆ ಪೂತಿನ ಅವ್ರದ್ದಾದರೆ ಗೊತ್ತಿರುತ್ತೆ ಅಂತ. ಸರಿ, ಅವ್ರ ಮನೆಗೆ ಅವಳೇ ಕರ್ಕೊಂಡು ಹೋದ್ಲು. ಸರ್ ಕೂಡ ಹೇಳಿದರು, ನನಗೆ ಇದು ನೋಡಿದ ನೆನಪಿಲ್ಲ, ಆದರೂ ಇನ್ನೊಂದು ಸರಿ ನೋಡ್ತೀನಿ ಅಂತ. ಕೊನೆಗೆ ಅಲ್ಲೂ ನನಗೆ ಈ ರಿಸಲ್ಟ್ ಸಿಕ್ಕಲಿಲ್ಲ. ಈ ಹಾಡನ್ನು ನಾನು ಎಲ್ಲೂ ಹೇಳಿದ್ದು ಕಡಿಮೆ. ಇತ್ತೀಚೆಗಂತೂ ಎಷ್ಟು ವರ್ಷ ಆಗಿದೆಯೋ ಗೊತ್ತಿಲ್ಲ ನಾನು ಹಾಡಿದೆ. ಇದೊಂದು ಹಾಡಲೇಬೇಕು ನಾನು ಇವತ್ತು ಈ ವಿಷಯನ ಉಲ್ಲೇಖ ಮಾಡಲಿಕ್ಕಾಗಿ ಅಂಥೇಳಿ ಈ ಹಾಡನ್ನು ಹಳೆ ಪುಸ್ತಕ ಹುಡುಕಿ ನಾನು ಬರ್ಕೊಂಡ್ಬಿಟ್ಟು ಇದನ್ನು ಹಾಡ್ತಾಯಿದ್ದೀನಿ. ದಯವಿಟ್ಟು ಈ ಹಾಡಿನ ರಚನಾಕಾರರಾದರೂ ಗೊತ್ತಿದ್ದರೆ ಹೇಳಿದರೆ ನನಗೆ ತುಂಬ ಸಂತೋಷ ಆಗುತ್ತೆ. ನಾನು ಅದನ್ನು ನನ್ನ ಒಂದು ಕಲೆಕ್ಷನಲ್ಲಿ ಬರೆದಿಟ್ಕೊಳ್ತೀನಿ ಅಂತ ಹೇಳ್ತೀನಿ. ಹಾಗೆ ಮುಂದೆ ನಾನು ಸೇವಾ ಭಾರತಿ ಶಾಲೆ ಅಂತ ತೀರ್ಥಹಳ್ಳಿಯಲ್ಲಿ ನಡೆಸ್ತಾ ಇದ್ದಾರೆ ಬಹಳ ವರ್ಷದಿಂದ. ಅಲ್ಲಿ ಈ ಶಾಲಾ ವಾರ್ಷಿಕೋತ್ಸವದಲ್ಲಿ ನನಗೆ ಹಾಡೋಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ರು. ಪ್ರಾರಂಭದಲ್ಲಿ ನಾನೇ ಡ್ಯಾನ್ಸು ಹೇಳ್ಕೊಡೋದು, ನಾನೇ ಹಾಡೋದು, ಮಕ್ಕಳಿಗೆ ನಾನೇ ಡ್ರೆಸ್ ಮಾಡೋದು, ಆ ಟೀಚರ್ಸು ಹೆಲ್ಪ್ ತಗೊಂಡು ಈ ಥರ ಮಾಡ್ತಾಯಿದ್ದೆ. ವರ್ಷಕ್ಕೊಮ್ಮೆ ಅಲ್ಲಿ ನಡೀತಾ ಇರೋದು ಈ ಕೃಷ್ಣ ವೇಷ ಸ್ಪರ್ಧೆ, ಬಾಲಗೋಕುಲ ಅಂತ ಮಾಡ್ತಾಯಿದ್ರು. ಆ ಸಮಯದಲ್ಲಿ ನನಗೆ ಬರ್ತಾ ಇದ್ದಿದ್ದು, ನಾವು ಹಾಡ್ತಾ ಇದ್ದಿದ್ದು ಯಾವ್ಯಾವ ಕೃಷ್ಣನ ಹಾಡುಗಳಿದೆಯೋ ಎಲ್ಲದನ್ನೂ ನನ್ನ ಮಕ್ಕಳಿಗೆ ಹೇಳಿಕೊಟ್ಟು ಡ್ಯಾನ್ಸ್ ಎಲ್ಲ ಕೂಡ ಮಾಡಿಸಿದ್ದೀನಿ. ಆ ಸಂದರ್ಭದಲ್ಲಿ ಒಂದು ನನ್ನ ನೆನಪಾಗೋದು, ಎಲ್ಲ ಮಕ್ಕಳಿಗೆ, ಚಿಕ್ಕ ಪುಟ್ಟ ಮಕ್ಕಳು ಎಲ್ಲ ಮಕ್ಕಳಿಗೂ ಕೃಷ್ಣನ ಡ್ರೆಸ್ ಹಾಕಿದರು. ಹಾಗೆ ರಾಧೆಯ ಡ್ರೆಸ್ಸನ್ನು ಹಾಕಿದವ್ರು ಕೆಲವರಿದ್ದರು. ಆ ಸ್ಪಾಟಲ್ಲಿ ನಾನು ಹೇಳಿದೆ, ನಾನೊಂದು ಜಸ್ಟ್ ಒಂದು ಈ ಟ್ಯಾಬ್ಲೋ ಥರ ಮಾಡಿಸ್ತೀನಿ, ಎಲ್ಲ ಮಕ್ಕಳಿಗೆ ಡ್ರೆಸ್ ಬಿಚ್ಚಬೇಡಿ ಅಂತ ಹೇಳಿ ಅಂತ. ಆ ಸಮಯದಲ್ಲಿ ನನಗದು ಹೊಳಿತು, ಮಾಡೋಣ ಅಂತ. ಮೀರನ ಒಬ್ಬಗ ಈ ಯಶೋದಯ ಇದು ಡ್ರೆಸ್ ಮಾಡ್ಕೊಂಡಿರೋ ಹುಡುಗಿಗೆ ಮಧ್ಯದಲ್ಲಿ ಕೂರಿಸ್ಬಿಟ್ಟು ಒಂದು ತಂಬೂರಿ ಕೊಡಿಸ್ಬಿಟ್ವಿ. ಆಮೇಲೆ ಸುತ್ತು ಆ ಕೃಷ್ಣ ರಾಧೆ ವೇಷ ಹಾಕಿದ ಮಕ್ಕಳನ್ನು ಕೈ ಹಿಡ್ಕೊಂಡು ನಿಲ್ಲಿಸ್ಬಿಟ್ಟು ಹಿನ್ನೆಲೆಯಾಗಿ ನನಗೆ ನೆನಪಿಗೆ ಬಂದಿರೋ ಒಂದು ಲತಾ ಮಂಗೇಶ್ಕರ್ ಹಾಡಿರೋದು ಒಂದು ಹಾಡನ್ನು ನಾನಲ್ಲಿ ಹಾಡಿದೆ. ನಂದ ನಂದನ ದಿಖ್ ಪಡಲಾ ಮಾರೆ ಸಾವರೋ 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 ಈ ಒಂದು ಹಾಡನ್ನು ಹಿನ್ನೆಲೆಯಲ್ಲಿ ಹಾಡಿ ಆ ಒಂದು ಟ್ಯಾಬ್ಲೋ ಮಾಡಿಸಿದೆ. ಹಾಗೆ ಬರ್ತಾ ರಾಘಣ್ಣವರಿಗೆ ಅವರು ಕರೆಸೋಕ್ಕೆ ಶುರು ಮಾಡಿದರು. ಸಾಹಿತ್ಯಗಳನ್ನು ಅಲ್ಲಿಯ ಮುಖ್ಯಸ್ಥರಾದ ಜಯಶೀಲ್ ಮಾಮ ಅಂಥೇಳಿ ಅವರು ಆಯ್ದು ಕೊಡ್ತಾಯಿದ್ರು. ರಾಘಣ್ಣವರ ರಾಗ ಸಂಯೋಜನೆ, ನಾನು ಹಾಡ್ತಾಯಿದ್ದೆ. ನನ್ನ ಸ್ನೇಹಿತೆ ಒಬ್ಬಳು ನೃತ್ಯ ಹೇಳ್ಕೊಡೋಕ್ಕೆ ಪ್ರಾರಂಭ ಮಾಡಿದ್ಲು. ನನಗೂ ಒಳ್ಳೆಯದು ಅಂತ ಅನ್ನಿಸ್ತು. ಎರಡು ದೋಣಿಲಿ ಕಾಳಿರೋ ಸ್ವಲ್ಪ ಕಷ್ಟ, ಆ ಕಡೆ ಹೇಳ್ಕೊಡ್ಬೇಕು, ಅಲ್ಲೂ ಹಾಡಬೇಕು, ಇಲ್ಲೂ ರೂಪಕ್ಕೆ ಹಾಡಬೇಕು, ಇದೆಲ್ಲ ಅಂಥೇಳಿ
ನಾನು ಸ್ವಲ್ಪ ಹಿಂಸರಿದೆ ಡ್ಯಾನ್ಸ್ ಹೇಳ್ಕೊಡೋದು. ನನ್ನ ಸ್ನೇಹಿತೆ ಹೇಳ್ತಾ ಇದ್ಲು, ಅಲ್ಲಿಯ ಪ್ರತಿಯೊಂದು ಕಾರ್ಯಕ್ರಮಗಳು ವರ್ಷಕ್ಕೆ ತುಂಬ ಮೆಚ್ಚುಗೆಯನ್ನು ಪಡೆಯೋಕ್ಕೆ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಗೋಕುಲ ನಿರ್ಗಮನ ಈ ಒಂದು ರೂಪಕ ಕೂಡ ಮಾಡಿಸಿದ್ವಿ. ರಾಘಣ್ಣವರ ರಾಗ ಸಂಯೋಜನೆಯಲ್ಲಿ ಬಹಳಷ್ಟು ಕೃಷ್ಣನ ಹಾಡುಗಳನ್ನು ನಾನು ಹಾಡಿದ್ದೆ. ಅವರದರಲ್ಲಿ ಬಹಳಷ್ಟು ಭಾವಗೀತೆಗಳಿಗೆ ರಾಗ ಹಾಕಿ ಆ ಒಂದು ರೂಪಕಗಳನ್ನು ಮಾಡಿಸಿದ್ದು. ಆ ಗೋಕುಲ ನಿರ್ಗಮನದಲ್ಲಿ ಪೂತಿನ ಅವರ ಹಾಡುಗಳನ್ನೇ ಆಯ್ದು ಆ ರೂಪಕವನ್ನು ಮಾಡಿದ್ದು. ಅದರಲ್ಲಿ ನೆನಪಿರೋ ಒಂದು ಹಾಡನ್ನು ಈಗ ಜಸ್ಟ್ ಒಂದೆರಡು ಲೈನ್ ಹಾಡ್ತೀನಿ. ಎನ್ನಿ ಕೊಳಲಿದು ಕಾಡಿನ ಬಿದಿರು, ಈ ಹುಲು ಕಡ್ಡಿಗೆ ಎನಿತೋ ಚೆದುರು. ಎನ್ನಿ ಕೊಳಲಿದು ಕಾಡಿನ ಬಿದಿರು. ಈ ಒಂದು ಹಾಡನ್ನು ಹಾಡಿದೆ. ಹಾಗೆ ಈ ತೀರ್ಥಹಳ್ಳಿಯಲ್ಲಿ ಹಲವಾರು ಒಂದು ನಾಟಕಗಳನ್ನು ಆಡಿಸ್ತಾ ಇರೋ ಕೆಲವು ಜನ ಒಂದೊಂದು ಟೀಮ್ ಮಾಡ್ಕೊಂಡಿದ್ರು. ಒಂದು 2-3 ಟೀಮ್ ಅವರು ನನಗೆ ಹಾಡಕ್ಕೆ ಕರೆದ್ರು. ಆ ಸಂದರ್ಭದಲ್ಲಿ ನನಗೆ ಚಿಕ್ಕಂದಿನಿಂದ ಒಂದು ಪ್ರೋತ್ಸಾಹ ಮಾಡಿದ ರಾಜ್ಯ ಪ್ರಶಸ್ತಿ ವಿಜೇತರಾದ ಸೀತಾರಾಮಾಚಾರನ್ನವರೊಬ್ಬರು ಈ ಗಣಪತಿ ಹಬ್ಬದಲ್ಲಿ ಹಾಡಿದಾಗ ನನಗೆ ಹಾರ ಹಾಕ್ಲಿಕ್ಕೆ ಬಂದಿದ್ದರು. ಈ ಹುಡುಗಿಗೆ ಒಳ್ಳೆ ಭವಿಷ್ಯ ಇದೆ, ನಿನ್ನ ಜೀವನ ಉಜ್ವಲವಾಗಲಿ ಅಂತ ಹಾರೈಸಿ ಅವರು ನನಗೆ ಹಾರ ಹಾಕಿದರು. ಅದೇ ಸೀತಾರಾಮಾಚಾರ್ಯ ಗರಡಿಗೆ ನಾನು ಕೆಲವೊಂದು ರಂಗಗೀತೆಗಳನ್ನು ಹಾಡೋ ಅವಕಾಶಗಳು ನನಗೆ ಸಿಕ್ತು. ಅದರಲ್ಲಿ ಈ ನಾಟಕವನ್ನು ನಿರ್ದೇಶಿಸಿದವರು ಲಕ್ಷ್ಮೀನಾರಾಯಣ್ ಸರ್ ಅವರು. ಹಾಡುಗಳಿಗೆ ರಾಗ ಸಂಯೋಜನೆ ಮಾಡಿ ಹೇಳಿಕೊಟ್ಟವರು ಸೀತಾರಾಮಾಚಾರ್ಯ ಅವರು. ನಾಗಮಂಡಲ ನಾಟಕ ಮಾಡಿದಾಗ ಒಂದು ಹಾಡಿಗೆ ರಾಗ ಸಂಯೋಜಿಸಿದ್ದನ್ನು ನಾನು ಹಾಡಿದ್ದೆ. ಬಂದಾನೋ ನನರಾಯ ಬಾರನೋ ನನರಾಯ, ಬಂದಾನೋ ನನರಾಯ ಬಾರನೋ ನನರಾಯ, ಬಂದೆನ್ನ ಬಿಗಿದಪ್ಪಿ ರಮಿಸಾನೋ ರಾಯ, ರಮಿಸಾನೋ ರಾಯ. ಬಂದಾನೋ ನನರಾಯ ಬಾರನೋ ನನರಾಯ. ನಡುರಾತ್ರಿ ಒಡಲಿಂದ ಸುಡು ಸುಡುವ ಬಿಸಿಲ ತಂದ, ಒಡಲನೆ ಪುಡಿ ಮಾಡಿ ಅಡರಿತು ಗಂಧ, ಅಡರಿತು ಗಂಧ. ಎತ್ತಿ ಮುದ್ದಾಡುತ್ತಲಿಂದ ನನರಾಯ, ಎತ್ತಿ ಮುದ್ದಾಡುತ್ತಲಿಂದ ನನರಾಯ. ಎಲ್ಲೆಲ್ಲೂ ನೋಡಲು ಅವನೇ ಚಂದ, ಎಲ್ಲೆಲ್ಲೂ ನೋಡಲು ಅವನೇ ಚಂದ. ಬಂದಾನೋ ನನರಾಯ ಬಾರನೋ ನನರಾಯ, ಬಂದೆನ್ನ ಬಿಗಿದಪ್ಪಿ ರಮಿಸಾನೋ ರಾಯ, ರಮಿಸಾನೋ ರಾಯ. ಬಂದಾನೋ ನನರಾಯ ಬಾರನೋ ನನರಾಯ, ಬಾರನೋ ನನರಾಯ, ಬಾರನೋ ನನರಾಯ. ನಟಮಿತ್ರರು ಅಂತ ತಂಡದಲ್ಲಿ ನಾನು ಒಬ್ಬ ಸದಸ್ಯ ಆದೆ. ಹಾಗೆ ಸೀತಾರಾಮಾಚಾರ್ಯ ಸರ್ ಅವರು ಕೆಲವೊಂದು ನಾಟಕಗಳನ್ನು ನಿರ್ದೇಶಿಸಿದ್ರಲ್ಲಿ ಕುವೆಂಪು ಅವರ ರಾಮಾಯಣ ದರ್ಶನದಿಂದ ಆಯ್ದ ರಾವಣನೊಲಿಸಿದನ್ ಮಾರೀಚನಮ್ಮಂತ. ಆ ಸಂದರ್ಭದಲ್ಲಿ ಅದರಲ್ಲಿ ಎಲ್ಲ ಮಧ್ಯೆ ಮಧ್ಯೆ ಪದ್ಯಗಳೇ ಬರೋದ್ರಿಂದ ಕಾವ್ಯವಾಚನಕ್ಕೆ ಸಂಬಂಧಪಟ್ಟ ಈ ಪದ್ಯಗಳು ಅಂಥೇಳಿ ಅದೇ ನಾಟಕ ರೂಪದಲ್ಲಿ ಅವರು ಮಾಡಿದ್ರಿಂದ ಅದು ಸಂಪೂರ್ಣ ಒಂದು ಜವಾಬ್ದಾರಿ ನನಗೆ ಕೊಟ್ಟರು. ನಾನು ಕಾವ್ಯವಾಚನ ಕೂಡ ಒಂದು ಸ್ವಲ್ಪ ಕಲ್ತಿದ್ದೀನಿ. ಆ ಸಂಪೂರ್ಣ ಜವಾಬ್ದಾರಿ ನನಗೆ ಕೊಟ್ಟು ಆ ನಾಟಕದಲ್ಲಿ ಅಷ್ಟು
ಕಾವ್ಯವಾಚನದ ಪದ್ಯಗಳನ್ನು ನಾನೇ ಹಾಡುವ ಒಂದು ಅವಕಾಶ ನನಗೆ ಸಿಕ್ತು. ಹಾಗೆ ಮುಂದೆ ನಾನು ಆಕಾಶವಾಣಿಗೆ ಆಯ್ಕೆಯಾದೆ. ಮೊದಲು ಭದ್ರಾವತಿ ಆಕಾಶವಾಣಿಲಿ ಕಾವ್ಯವಾಚನ ವಿಭಾಗಕ್ಕೆ ಆಯ್ಕೆಯಾದೆ. ನನಗೆ ಕಾವ್ಯವಾಚನ ನಾನು ಕಲ್ತಿರೋದು ಬರೀ ಪ್ರವೇಶ ಪ್ರೌಢ 2 ವಿಭಾಗ ಅಷ್ಟೇ. ಸೀಮಿತ ಎಷ್ಟು ಪರೀಕ್ಷೆಗೆ ಬೇಕಾಗಿತ್ತು ಅಷ್ಟನ್ನು ಮಾತ್ರ ನಾನು ಕಲ್ತಿರೋದು. ಆಕಾಶವಾಣಿಯಿಂದ ಕಾಲ್ಫರ್ ಮಾಡಿದಾಗ ನನ್ನ ಸ್ನೇಹಿತರ ಒತ್ತಾಯಕ್ಕೆ ನಾನು ಸೇರಿಕೊಂಡೆ, ಹೋದೆ. ಆಡಿಷನಲ್ಲಿ ಸೆಲೆಕ್ಟ್ ಆಯಿತು. ಸರಿ, ಮುಂದೆ ಅವ್ರು ಯಾವುದು ಕೊಡ್ತಾರೆ ಅದನ್ನು ಹಾಡಬೇಕು. ಅದು ಒಂದು ನನಗೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಯಿತು. ಆದರೆ ನನಗೆ ನಮ್ಮ ಊರಿನ ಹಿರಿಯರು, ನಮ್ಮ ಲೆಕ್ಚರರ್ಸ್ ಎಲ್ಲರೂ ತುಂಬಾ ಸಹಕಾರ ಮಾಡಿದ್ರು. ಯಾಕೆಂದರೆ ಅಲ್ಲಿ ಒಂದು ಸೀಮಿತ ಒಂದು ಅವಧಿ ಇರ್ತಿತ್ತು. ಅಷ್ಟರಲ್ಲಿ ಒಂದು ಕಥಾಭಾಗ ಬರೋ ಹಾಗೆ ನಾವು ಹಾಡಬೇಕಾಗಿತ್ತು. ಆವಾಗ ನನಗೆ ಆ ಲೆಕ್ಚರರ್ಸು, ಆಮೇಲೆ ತಿಮ್ಮರಸಯ್ಯ ಅಂತ ಒಬ್ಬರು ಇದ್ದರು, ಅವರು ಕೂಡ ಹಾಗೆ ಪದ್ಯಗಳನ್ನು ಈ ಭಾಗ ನಾನು ಆಯ್ಕೊಂಡಿದ್ದೀನಿ, ನನಗೆ ಪದ್ಯಗಳನ್ನು ಇಷ್ಟು ಆಯ್ದುಕೊಳ್ಬೇಕು ಅಂತ ಹೇಳಿ ಅವ್ರಿಗೆ ಕೊಟ್ಟರೆ ಕರೆಕ್ಟಾಗಿ ಅವ್ರು ಇಷ್ಟು ಪದ್ಯ ಆಗತ್ತೆ, ಇಷ್ಟು ಹಾಡಬೇಕು ಅಂತಂದರೆ ನೀನು ಅಂತ. ನಾನು ಅದನ್ನು ಪದವಿಭಾಗ ಮಾಡಿ ನನ್ನ ಮಿತಿಯಲ್ಲಿ ನಾನು ರಾಗ ಸಂಯೋಜನೆ ಮಾಡಿ ಮತ್ತು ಅವರೆದ್ರಿಗೆ ಹೋಗಿ ಹಾಡ್ತಾಯಿದ್ದೆ. ನಾನು ಪದವಿಭಾಗ ಮಾಡಿದ್ರೆ ಸರಿ ಇದೆಯಾ ಹೇಗೆ ಅಂತ ಅವ್ರ ಹತ್ರ ನಾನು ಕೇಳಿಬಿಟ್ಟು ಆಮೇಲೆ ಮತ್ತೆ ನಾನು ರೆಕಾರ್ಡಿಂಗಿಗೆ ಹೋಗ್ತಾಯಿದ್ದೆ. ಈ ಒಂದು ಅವಕಾಶ ಕೂಡ ನನಗಾಯಿತು. ಅದೇ ಸಂದರ್ಭದಲ್ಲಿ ಆಕಾಶವಾಣಿಗೆ ನಾನು ಆಯ್ಕೆಯಾದ 84-85 ಅವಧಿಯಲ್ಲೇ ನಿಮಗೆ ಈಗಾಗಲೇ ಹೇಳಿದ ಹಾಗೆ ಕೆ ಯುವರಾಜ್ ಅವರು ಡಂಕುರ ಸಂಸ್ಥೆ ಅಂಥೇಳಿ ಅವ್ರದ್ದಿತ್ತು, ಪ್ರಾರಂಭ ಮಾಡಿದ್ದಷ್ಟೇ. ಕ್ಯಾಸೆಟ್ಗಳನ್ನು ಮಾಡಬೇಕು, ಧ್ವನಿ ಮುದ್ರಿಸಲಿಕ್ಕೆ ಮಡ್ರಾಸಿಗೆ ಹೋಗಬೇಕಾಗಿತ್ತು. ಒಂದು ಹೊಸ ಧ್ವನಿ ಇದ್ದರೆ ಹೇಳಿ ಅಂಥೇಳಿ ನಮ್ಮ ತೀರ್ಥಹಳ್ಳಿಯ ಪೆ ದೇವಣ್ಣರಾವ್ ಅಂತಿದ್ದರು. ಅವರು ಇಲ್ಲಿ ಪ್ರತಿಭಾ ರಂಗದ ಮೆಂಬರ್ ಆಗಿದ್ದರು. ಯುವರಾಜ್ ಅವರಿಗೂ ಪರಿಚಯ ಇತ್ತು. ದೇವಣ್ಣರಾವ್ ಅವರವರು ನನಗೆ ಹೇಳಿದರು, ಯುವರಾಜಿಗೂ ಹೇಳಿದರು, ಹೀಗೆ ವಾಸಂತಿ ತಿಂತಿದ್ದಾರೆ ಅಂಥೇಳಿ. ಸರಿ, ನಮಗೆ ಅವಕಾಶ ಕೊಡಿಸಿ ಯುವರಾಜ್ ಅವರು ಕರ್ಕೊಂಡೋದ್ರು. ಹೇಳಿದಾಗೆ ವಿಜಯಕ್ಕ ನಾನು ಮಲೆಮಹದೇಶ್ವರ ಕ್ಯಾಸೆಟ್ನಲ್ಲಿ ಮೊದಲನೇದಾಗಿ ಧ್ವನಿ ಸುರುಳಿಗಾಗಿ ನಾವು ಹಾಡಿದ್ದು. ವಿಜಯಕ್ಕ ಹಾಡ್ತೀರಾ? ಅದರಲ್ಲಿ ವಿನಯ್ ಹೇಳಿದಾಗೆ ಆ ಹಾಡು ಬಹಳ ಪ್ರಸಿದ್ಧಿ ಆಗಲೂ ಪಡೆದಿತ್ತು. ಇಲ್ಲ, ಸಾಹಿತ್ಯ ಒಂದು ಪಲ್ಲವಿ ಒಂದು ನುಡಿ ಅಷ್ಟೇ. ನಾನು ಬರ್ಕೊಂಡಿಲ್ಲ, ನಾನು ಬನ್ನಿ. ನಮ್ಮನ್ನು ಕರ್ಕೊ. ನಾನು ಅದು ಮುಂದೆ ಹೇಳ್ತೀನಿ, ಯಾಕೆಂದರೆ ನಾನು ಗೃಹಿಣಿಯಾಗಿ ತುಂಬ ತಡವಾಗಿ ಈಗ ಹೇಳ್ತೀನಿ ಅದನ್ನು. ಸಾಹಿತ್ಯ ಬರಲ್ಲ, ಪಲ್ವಿ ಒಂದು ಬರುತ್ತೆ. ಇಲ್ಲ, ಅಷ್ಟೇ, ಅದನ್ನೇ ಹಾಡೋಣ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರಿ ಮುಂದಾವರಿ ಮತ್ತೆ ತಾವರಿ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಕರಕಿದಳವು ಮಾದತ್ನ ಪೂಜೆಗೆ ಬಿರಿದ ಮಾದೇವ ನಿನ್ನ ಮಂಡೆ ಬಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಥ್ಯಾಂಕ್ ಯು. ನಾಳೆ ಕಷ್ಟ ಸುಖ ಇನ್ನು 1980 ಇದ್ದೀರಾ, ಈಗ 3/4 ಗಂಟೆ ಆಯಿತು.
ಹೀಗೆ ಮುಂದುವರೆದು ನಾನು ಉಡುಪಿ ಸೇರಿದ್ದು 2009ರಲ್ಲಿ ಗೃಹಿಣಿಯಾಗಿ. ಅಷ್ಟರಲ್ಲಿ ಅಲ್ಲಿವರೆಗೆ ನನ್ನ ಸಂಗೀತ ಸೇವೆ ಇಲ್ಲೇ ನಡ್ಕೊಂಡು ಬಂತು. ಗೃಹಿಣಿಯಾಗಿ ನಾನು ಸೇರಬೇಕಾದ್ರೆ ಕೂಡ ಉಡುಪಿಗೆ ನನ್ನ ಮನಸ್ಸಲ್ಲಿ ತುಂಬ ದಿಗಿಲಿತ್ತು. ನಾನು ಹೇಗೆ ಹಾಡಲಿಕ್ಕೆ ನಂಗೆ ಅವಕಾಶ ಇದೆಯೋ ಇಲ್ವೋ, ಈ ಥರದ ಒಂದು ಆತಂಕ ತುಂಬ ಇತ್ತು. ಯಾಕೆಂದರೆ ನಾನು ಮದುವೆನೂ ಆಗಲ್ಲ ಅಂತಲೂ ಇದ್ದವಳು. ಈ ಒಂದು ಕಲೆಗೆ ನನಗೆ ಪ್ರೋತ್ಸಾಹ ಸಿಗುತ್ತೋ ಇಲ್ಲೋ ಅನ್ನೋ ಒಂದು ಭಯ ಕೂಡ ನನಗಿತ್ತು. ಆದರೆ ನಾನು, ನೀವು ಹೇಳಿದರೆ ನಂಬಲಿಕ್ಕಿಲ್ಲ, ನಾನು ಅವ್ರ ಹತ್ರ ಏನೇ ಒಂದು ಮಾತನ್ನೂ ಆಡಲಿಲ್ಲ. ನಾನು ಹಾಡ್ಬೋದಾ, ನಾನೀಗ ಹಾಡ್ತೀನಿ ಅನ್ನೋದು ಗೊತ್ತಿತ್ತು, ಹಾಡ್ಬೋದೋ ಬೇಡವೋ ಏನೋ ಗೊತ್ತಿಲ್ಲ. ಸರಿ, ಮದುವೆ ಮನೆಯಲ್ಲಿ ನನ್ನ ಸ್ನೇಹಿತರು ಬಂದವರು, ನೀನು ಹಾಡಬೇಕು ಇಲ್ಲ, ನಾನು ಹಾಡಲ್ಲ ಇಷ್ಟೇ. ಹಾಡ್ಬೋದೋ ಬಾರ್ದೋ ಗೊತ್ತಿಲ್ಲ, ಅವರ ಒಂದು ಪ್ರೋತ್ಸಾಹ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿ ನನ್ನ ಸ್ನೇಹಿತರು ಬಂದವರು, ನೀನು ಹಾಡು ಅಂತ. ನಾನು ಹಾಡಲ್ಲ ಅಂದೆ. ನಮ್ಮ ಕುಟುಂಬದವರೆಲ್ಲ ಅಲ್ಲಿ ಹೊಸ ಕುಟುಂಬದವರು, ನೀನು ಹಾಡು ಅಂದರು. ನಮ್ಮ ಮನೆಯವರು ಹಾಡು ಅಂದರು. ಒಂದು ಹಾಡನ್ನು ಹಾಡಿದೆ ಕಷ್ಟಪಟ್ಟು. ಜ್ಯೋತಿ ಬೆಳಗಿ ಬರಲಿ, ನಿರಂತರ ಜ್ಯೋತಿ ಬೆಳಗಿ ಬರಲಿ, ಇದು ಜ್ಯೋತಿ ಕಲಶ ಚಲಿಕೆ ರಾಗದಲ್ಲಿ. ಅದು ಒಂದು ಪಲ್ಲವಿ ಮಾತ್ರ ಹಾಡ್ತೀನಿ. ಜ್ಯೋತಿ ಬೆಳಗಿ ಬರಲಿ ನಿರಂತರ, ಜ್ಯೋತಿ ಬೆಳಗಿ ಬರಲಿ, ಅರುಣೋದಯದ ಸೂರ್ಯನ ತೆರದಿ ಮಂಗಲಮಯವಿರಲಿ, ಜ್ಯೋತಿ ಬೆಳಗಿ ಬರಲಿ. ಈ ಒಂದು ಹಾಡನ್ನು ಹಾಡಿದೆ. ಇಲ್ಲ, ಇನ್ನೊಂದು ಹಾಡಬೇಕು ಅಂದರು. ನನಗೆ ಆಗಷ್ಟೇ ನನ್ನ ಪ್ರೋಗ್ರಾಮ್ಗಳನ್ನು ತುಂಬ ಕೊಡ್ತಾ ಇದ್ದೆ. ಹಾಗಾಗಿ ವೇಣುಗೋಪಾಲ್ ಅವ್ರ ಜೊತೆಗೆ, ಯುವರಾಜ್ ಅವ್ರ ಜೊತೆಗೆ ಅವರೆಲ್ಲ ತುಂಬ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ. ಚಿತ್ರಗೀತೆಗಳನ್ನು ಹಿಂದಿ ಕನ್ನಡ ಎಲ್ಲ ಕೂಡ ಹಾಡ್ತಾಯಿದ್ದೆ. ಆ ಸಮಯದಲ್ಲಿ ನಂಗೆ ತುಂಬ ನೆನಪಿಗೆ ಬಂದಿದ್ದು ಒಂದು ಹಾಡು, ಕುವೆಂಪು ಅವ್ರದ್ದು. ತೆರೆದಿದೆ ಮನೆ ಓ ಬಾತಿಥಿ, ಹೊಸ ಬೆಳಕಿನ ಹೊಸ ಗಾಳಿಯ, ಹೊಸ ಬಾಳನುತ ಅತಿಥಿ, ಹೊಸ ಬಾಳನುತ ಅತಿಥಿ, ಹೊಸ ಬಾಳನುತ ಅತಿಥಿ. ಈ ಒಂದೊಂದು ಹಾಡನ್ನು ಹಾಡಿದೆ. ಅಲ್ಲಿ ಉಡುಪಿಯಲ್ಲಿ ಸಾಧಾರಣ ಎಲ್ರಿಗೂ ಗೊತ್ತಿದೆ, ಭಾವಗೀತೆ ಅನ್ನೋದು ತುಂಬ ಕಡಿಮೆ. ನನಗೆ ಅದೊಂದು ಸ್ವಲ್ಪ ಮನಸ್ಸಿಗೆ ತುಂಬಾ ಬೇಸರ ಆಯಿತು, ಹೇಗೆ ನನಗೆ ಅವಕಾಶ ಸಿಗುತ್ತೋ ಅಲ್ಲಿ ಅಂಥೇಳಿ. ಆದರೆ ಮನೇಲಿ ಏನೇ ಒಂದು ವಿಷಯ ಬಂದರೂ ನನ್ನಷ್ಟಕ್ಕೆ ನಾನು ಹಾಡ್ತಿದ್ದೆ. ಹಾಡನ್ನು ತುಂಬ ಇಷ್ಟಪಡ್ತಾಯಿದ್ರು. ನಮ್ಮ ಅತ್ತೆಗೂ ತುಂಬ ಇಷ್ಟ ಇತ್ತು. ನಾನು ಇಲ್ಲಿ ತುಂಬಿದ ಕುಟುಂಬದಲ್ಲಿದ್ದವಳು, ಅಲ್ಲಿ ಕೂಡ ತುಂಬಿದ ಕುಟುಂಬಕ್ಕೆ ನಾನು ಸೇರಿಕೊಂಡೆ. ನನಗೆ ಸ್ವಲ್ಪ ಜವಾಬ್ದಾರಿ ಕೂಡ ಜಾಸ್ತಿ ಆಯಿತು. ಆದರೆ ನನ್ನ ಹಾಡಿಗೆ ಪ್ರೋತ್ಸಾಹ ಕೊಡ್ತಾಯಿದ್ರು. ಪ್ರತಿದಿನ ಮನೆಯಲ್ಲಿ ಭಜನೆಗಳು ಇಲ್ಲಿ ಹೇಗೆ ಹಾಡ್ತಿದ್ನೋ ಅಲ್ಲೂ ನನಗೆ ಅವಕಾಶ ಸಿಕ್ತು. ಗೃಹಿಣಿಯಾಗಿ ನಾನು ಹೇಗೆ ನಿಭಾಯಿಸಬಲ್ಲೆ ಈ ಸಂಗೀತವನ್ನು ಅನ್ನೋದೊಂದು ನನ್ನಲ್ಲಿ ಆ ನೋವಿತ್ತಲ್ವ, ಅದಕ್ಕೆ ಒಂದು ಪೂರ್ಣ ವಿರಾಮ ಬಿತ್ತು ಅಂತ ನಾನು ಹೇಳ್ಬೋದು. ಆದರೆ ಭಕ್ತಿಗೀತೆಯಲ್ಲಿ ನನಗೆ ಹೆಚ್ಚಿನ ಅವಕಾಶ, ನಾವು ಭಜನ್ಸ್ ಎಲ್ಲ ಮೊದಲು ಹಾಡ್ತಾ ಬಂದಿರೋದ್ರಿಂದ ಅಲ್ಲಿನ ಒಂದು ಅವಕಾಶ ನನಗೆ ನಾನು ಉಪಯೋಗಿಸ್ಕೊಳ್ಳೋಕ್ಕಾಯಿತು. ಎಲ್ಲೇ ದೇವಸ್ಥಾನದಲ್ಲಿ ಎಲ್ಲಿ ಹೋದರೂ ಬರೀ ಭಕ್ತಿಗೀತೆ ಭಜನೆ. ಅಕಸ್ಮಾತಾಗಿ ನನಗೆ ಸಿಕ್ಕ ಒಂದು ಅವಕಾಶ ಅಂದರೆ ನಡುಮನೆ ಅಂತ ಒಂದು ಸಂಘ ಮಾಡ್ಕೊಂಡಿದ್ರು. ಅಲ್ಲಿ ಎಲ್ಲ ಬಂದವರು ಅವರವರ ಅನುಭವಗಳನ್ನು ಹೇಳೋದು, ಏನೇ ಅವರ ಹಾಡುಗಳನ್ನು ಹಾಡ್ಬೋದು, ಅವರಲ್ಲಿ ಏನು ಪ್ರತಿಭೆ ಇದೆ ಅದನ್ನು ಪ್ರದರ್ಶನ ಮಾಡ್ಬೋದಾಗಿತ್ತು. ಅದು ನಮ್ಮ ಮನೆಯವರ ಬ್ಯಾಂಕ್ ಉದ್ಯೋಗಿ ಆಗಿರೋದ್ರಿಂದ ಅವರ ಸಹೋದ್ಯೋಗಿಯವರು ಆ ಕಾರ್ಯಕ್ರಮನ ಪ್ರಾರಂಭಿಸಿದರು. ಅವತ್ತಿನ ದಿನ ನಾನು ಮೊದಲನೇದಾಗಿ ಹಾಡಿದ್ದು ಭಾವಗೀತೆನೇ ಹಾಡಬೇಕು ಅಂತ ನನಗೆ. ಭಕ್ತಿಗೀತೆ ಎಲ್ಲರೂ ಹಾಡ್ತಾರೆ, ಭಾವಗೀತೆ ಹಾಡಬೇಕು, ಅಲ್ಲಿ ಭಾವಗೀತೆ ಇಲ್ಲ ಅಂತ. ಮೊದಲನೇದಾಗಿ ನಾನು ಹಾಡಿದ್ದು ಹಾಡೆ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವ್ರದ್ದು. ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆ ಮೆತ್ತಿದರಮ್ಮ. ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ. ಹೀಗೆ ಅವಕಾಶ
ಅವಕಾಶ ಸಿಕ್ಕಾಗ ಎಲ್ಲಾದರೂ ನಾನು ಭಾವಗೀತೆಗಳನ್ನು ಇವತ್ತಿಗೂ ಹಾಡ್ತೀನಿ. ಕೆಲವೊಂದು ಪೂರ್ಣ ಕಾರ್ಯಕ್ರಮ ಕೊಡೋಕ್ಕೆ ನನಗೆ ಒಬ್ಬರಿಗೆ ಅವಕಾಶ ಸಿಕ್ಕಿದೆ. ಕೆಲವೊಂದು ಮದುವೆ ಮನೆಗಳಲ್ಲಿ, ನಮ್ಮ ಆತ್ಮೀಯರ ಮದುವೆಗಳಲ್ಲಿ ಎಲ್ಲ ಹಾಡಲಿಕ್ಕೆ 2 ಗಂಟೆ 2.5 ಗಂಟೆ ಕಾಲ ಕಾರ್ಯಕ್ರಮ ಇವತ್ತಿಗೂ ಕೊಡ್ತೀನಿ. ಹಳೆ ಭಾವಗೀತೆಗಳು, ಹೊಸ ಭಾವಗೀತೆಗಳು. ಈ ಕೊರೋನಾ ಕಾಲದಲ್ಲಿ ಮಾತ್ರ ನನಗೆ ಒಂದು ಅಡ್ವಾಂಟೇಜ್ ಸಿಕ್ಕಿದ್ದು ಅಂತಂದರೆ, ಮನೆಯಲ್ಲೇ ಕೂರಬೇಕಾದ ಸಂದರ್ಭದಲ್ಲಿ ಗೃಹಿಣಿಯಾಗಿ ನನಗೆ ಮನೆಯವರು ಕೊಟ್ಟ ಒಂದು ಪ್ರೋತ್ಸಾಹ ನನ್ನದು ಮರೆಯೋ ಹಾಗಿಲ್ಲ. ಫೇಸ್ಬುಕ್ಗಳಲ್ಲಿ ಲೈವ್ ಕಾರ್ಯಕ್ರಮಗಳನ್ನು ಕೊಡುವಂಥ ಅವಕಾಶ ಸಿಕ್ತು. ಒಂದು ಕಾರ್ಯಕ್ರಮ ಭಕ್ತಿಗೀತೆದನ್ನು 1.5 ಗಂಟೆ ಕಾಲ ಕಂಟಿನ್ಯೂಸ್ ಆಗಿ ಕೊಟ್ಟೆ. ನೆಕ್ಸ್ಟ್ 2 ಸಂಸ್ಥೆ, ಕಾಳಿಂಗರಾವ್ ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಯವರು ನೀವು ಕಾರ್ಯಕ್ರಮ ಕೊಡಿ ಅಂತ ನನಗೆ ಹೇಳಿ, ನಾನು ಫೇಸ್ಬುಕ್ಕಲ್ಲಿ ಬಹಳಷ್ಟು ಹಾಡುಗಳನ್ನು ಟ್ಯೂನ್ ಮಾಡಿಬಿಟ್ಟು ಹಾಡೋಕ್ಕೆ ಪ್ರಾರಂಭ ಮಾಡಿದೆ. ಹಳೆ ಹಾಡುಗಳನ್ನು ಜ್ಞಾಪಿಸ್ಕೊಂಡೆ. ನನ್ನ ಸ್ನೇಹಿತೆ ಇನ್ನೊಬ್ಬರು ಸರಸ್ವತಿ ಅಂತ ಇಲ್ಲಿ ಬಂದಿದ್ದಾರೆ, ಅವಳು ಬಹಳಷ್ಟು ಗೀತೆಗಳನ್ನು ಬರೆದಿದ್ದಾಳೆ. ಅದಕ್ಕೂ ರಾಗಗಳನ್ನು ಹಾಕಿ ನಾನು ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡ್ತಾಯಿದ್ದೆ. ಅದನ್ನು ಕೇಳಿ ಬೇರೆಯವರು ನನಗೆ ಈ ಹಾಡುಗಳನ್ನು ಹಾಡಿ ಅಂತ, ನನ್ನ ಹಾಡಿ ಅಂತ ಕಳಿಸಿದರು. ಬಹಳಷ್ಟು ಹಾಡುಗಳನ್ನು ಆ ಥರದಲ್ಲಿ ಹಾಡಿ ನಾನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿರೋದ್ರಿಂದ, ಅದು ನಮ್ಮ ಮನೆಯವರು ಎನ್ಕರೇಜ್ ಇರೋದ್ರಿಂದ ಅದನ್ನು ನಾನು ಒತ್ತಿ ಹೇಳಲೇಬೇಕು. ನಾನೇನು ನನ್ನ ಇದು ಕಲಾ ಜೀವನ ಇಲ್ಲಿಗೆ ಮುಗೀತು ಅನ್ನೋ ಕಾಲದಲ್ಲಿ ನಾನು ಗೃಹಿಣಿಯಾಗಿ ಹೋಗಿ ಉಡುಪಿಗೆ ಸೇರಿದ ಸಂದರ್ಭದಲ್ಲಿ ನನಗೆ ಸಿಕ್ಕ ಒಂದು ಪ್ರೋತ್ಸಾಹ ನಾನು ಮರೆಯೋ ಹಾಗೆ ಇಲ್ಲ. ಅವ್ರಿಗೆ ನಾನು ಕೃತಜ್ಞತೆ ಹೇಳಿಬಿಟ್ಟು ನಾನು ಚಿರಋಣಿ ಅಂತ ಹೇಳಲೇಬೇಕು. ಇವತ್ತು ಕಾರ್ಯಕ್ರಮಕ್ಕೆ ಅವ್ರು ಬರಬೇಕಾಗಿತ್ತು. ಭಾಳಷ್ಟು ಒಂದು ಕಾರ್ಯದ ಒತ್ತಡ ಅವ್ರಿಗೆ ಇರೋದ್ರಿಂದ ಅವ್ರು ಬರಲಿಲ್ಲ. ನಮ್ಮ ಮನೆಯವರು ಇಲ್ಲಾಂದರೆ ಯಾವತ್ತೂ ಅವರು ನನ್ನ ಒಂದು ಸಪೋರ್ಟ್ ಮಾಡಿ ನನ್ನ ಜೊತೆಗೆ ಎಲ್ಲಾದರೂ ಬರೋರು. ಇವತ್ತು ಬರಲಿಲ್ಲ. ಆದರೆ ಅವರ ಸಂತೋಷದಿಂದ ಭಾವಗೀತೆ ಕಾರ್ಯಕ್ರಮ ಕರೀತಿದ್ದಾರೆ, ನೀನು ಹೋಗು, ಇಲ್ಲಿ ಹಾಡ್ಲಿಕ್ಕೆ ನಿಂಗೆ ಅವಕಾಶ ಇಲ್ಲ, ಎಲ್ಲಿ ಸಿಗುತ್ತೋ ನೀನು ಅಲ್ಲಿ ಹೋಗು, ಭಾಗವಹಿಸು ಅನ್ನೋದು ತುಂಬ ಅವರ ಪ್ರೋತ್ಸಾಹ ಇರೋದ್ರಿಂದ ನಾನು ಇವತ್ತಿಗೂ ನನ್ನ ಒಂದು ಕಲೆಯನ್ನು ಉಳಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿಬಿಟ್ಟು, ಈ ಒಂದು ಅವಕಾಶವನ್ನು ಕೊಟ್ಟ ಇಲ್ಲಿಯ ಕರ್ನಾಟಕ ಸಂಘದ ಅಧ್ಯಕ್ಷರು, ಇತರೆ ಸದಸ್ಯರು, ಪದಾಧಿಕಾರಿಗಳ ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ನನ್ನ ಮಾತು ಹೇಗಾಯಿತೋ ಗೊತ್ತಿಲ್ಲ, ನನಗೊಂದು ಅನುಭವ ನಾನು ಹೇಳ್ಕೊಂಡೆ. ಯಾಕೆಂದರೆ ಗೃಹಿಣಿಯಾಗಿದ್ದು ನಾನು ತಡವಾಗಿ ಆ ಅನುಭವವನ್ನು ಕೊನೆಯಲ್ಲೇ ನಾನು ಹೇಳಬೇಕಾಯಿತು. ನನ್ನ ಅನುಭವ, ನಾನು ಪಟ್ಟ ಒಂದು ಇದರಲ್ಲಿ ಸಿಕ್ಕ ನನ್ನ ಅನುಭವ ಏನಿತ್ತು ಅದನ್ನು ನಾನು ಹೇಳಿಕೊಂಡು, ಗೃಹಿಣಿ ಆದಮೇಲೆ ಇತ್ತೀಚೆಗೆ ಆಗಿರೋದ್ರಿಂದ ಆದರೂ ಸಿಕ್ಕ ನನ್ನ ಅನುಭವ ತುಂಬ ಒಳ್ಳೆಯದಾಗಿದೆ. ಅದನ್ನು ನಾನು ಹೇಳ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಹಕಾರ, ಪ್ರೀತಿ ಹೀಗೆ ಇರಲಿ. ಮತ್ತೊಮ್ಮೆ ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನ 1-2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ವಾಸಂತಿ ಅಕ್ಕನ ಹಾಡುಗಳು ನಾವು ತುಂಬ ಸರಿ ಕೇಳಿದ್ದೀವಿ. ಆದರೆ ನನ್ನ ಕಲ್ಪನೆಯಲ್ಲೇ ಈ ಥರ ಇತ್ತು, ಒಬ್ಬ ಹಾಡುಗಾರ್ತಿ ತಮ್ಮ ಮಾತುಗಳನ್ನು, ತಮ್ಮ ಅಂತರಂಗವನ್ನು ಬಿಚ್ಚಿಡಬೇಕು ಅಂತ. ಆ ನಿಟ್ಟಿನಲ್ಲಿ ಅವರು ಸವಿಸ್ತಾರವಾಗಿ ತಮ್ಮ ಒಂದು ಗೃಹಿಣಿಯ ಜೊತೆಗೆ ಇನ್ನೂ ಕಾಯ್ದುಕೊಂಡು ಬಂದಂಥ, ಇವತ್ತಿಗೂ ಅವರು ಕ್ರಿಯಾಶೀಲವಾಗಿ ಸಂಗೀತದ ಸೇವೆಯಲ್ಲಿ ಸದಾ ನಿರತರಾಗಿದ್ದಾರೆ. ಅವರು ತಮ್ಮ ಹೃದಯದ ಮಾತುಗಳನ್ನು ಹಂಚಿಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾನು ಆಗಲೇ ಹೇಳಿದೆ, ಆವತ್ತಿನ ಕಾಲದಲ್ಲಿ 1985ರಲ್ಲಿ ಸೋಷಿಯಲ್ ಮೀಡಿಯಾಗಳೆಲ್ಲ ಇರಲಿಲ್ಲ. ಅವತ್ತೆಲ್ಲ ದೊಡ್ಡ ಇವತ್ತಿನ ಥರ ಅವತ್ತಿನ ಪರಿಸ್ಥಿತಿ ಇದ್ದಿದ್ದರೆ ದೊಡ್ಡ ಹಲ್ಚಲ್ ಫಸ್ಟ್ ಟೈಮ್ ಮಡ್ರಾಸಿಗೆ ರೆಕಾರ್ಡಿಂಗ್ ಹೋಗಬೇಕು ನಾವೆಲ್ಲ ಭಾಳ ಸಣ್ಣವರು. ಅಮ್ಮ ಮತ್ತು ವಾಸಂತಕ್ಕ, ಯುವರಾಜ್ ಸರ್ ಜೊತೆ ಇವತ್ತಿನ ಏನು ಖ್ಯಾತ ವಾಗ್ಮಿಗಳು, ಜನಪದ ತಜ್ಞರು, ನಮ್ಮ ಇವರು ಕೃಷ್ಣೇಗೌಡರು, ಅವರು ಸಹ ಯುವರಾಜ್ ಸರ್ ಅವರ ಬಹಳ ಆಪ್ತರು. ಅವರು ಸಹ ಆ ಕ್ಯಾಸೆಟ್ನ ಅದರೊಳಗೆ ಹಾಡಿದಾರಲ್ವ ಸರ್, ಅವರೆಲ್ಲ ಹೋಗ್ತಾರೆ. ನಮಗೆ ಈ ಚೆನ್ನೈಗೆ ಹೋಗಿ ಏನೋ ರೆಕಾರ್ಡಿಂಗ್ ಅಂತ, ನಮಗೆ ರೆಕಾರ್ಡಿಂಗ್ ಅಂದರೆ ಏನೋ ಅಂತ ಗೊತ್ತಿಲ್ಲ. ನಮ್ಮಮ್ಮ ರೆಕಾರ್ಡಿಂಗಿಗೆ ಹೋಗ್ತಾ ಇದ್ದಾರೆ. ಅಪ್ಪ ಈಗ ಹೇಗೆ ಎಲ್ಲ ಗಾಯಕಿಯರಿಗೂ ಅವರ ಪತಿದೇವರು ಹೇಗೆ ಸಪೋರ್ಟ್ ಮಾಡಿದರು, ಅಥವಾ ಈಗ ಸಹನಾ ಅಕ್ಕ ಹೇಳ್ತಾ ಇದ್ರಲ್ಲ ಹೇಗೆ ಅವ್ರ ಹಸ್ಬೆಂಡ್ ಸಪೋರ್ಟ್ ಮಾಡಿದ್ರು, ನಮ್ಮಪ್ಪ ಕಳಿಸ್ಕೊಟ್ರು. ಏನೋ ರೆಕಾರ್ಡಿಂಗ್ ಮಾಡಿ ಬಂತ ಕ್ಯಾಸೆಟ್ ಬಂದಾಗ ಎಷ್ಟು ಆನಂದ ಪಟ್ಟಿದ್ವಿ. ಆ ಕ್ಯಾಸೆಟ್ ನಿಮಗೆ ಒಂದೇ ಒಂದು ನಿಮಿಷ, ಅಂದರೆ ಇವತ್ತು ಹಾಡು ಬಹಳ ದೊಡ್ಡ ಖ್ಯಾತಿ ಗಳಿಸಿದೆ. ಅವತ್ತು ಹಾಡು ಎಷ್ಟು ಖುಷಿಯಾಗತ್ತೆ. ನಮ್ಮೂರಿನ ಗಾಯಕರು ಇದನ್ನು ಹಾಡಿದರು, ಮತ್ತು ನಮ್ಮೂರಿನ ಖ್ಯಾತ ಸಂಗೀತ ಜನಪದ ರತ್ನ ಯುವರಾಜ್ ಅವರು ನಡೆಸ್ಕೊಟ್ರು ಅಂತ. ಆ ಕ್ಯಾಸೆಟ್ ಆದಂಥ ಸಂದರ್ಭದ ಅನುಭವಗಳನ್ನು ಅವರು 2 ಮಾತಿನಲ್ಲಿ ಹಂಚ್ಕೊಬೇಕು ಅಂತ ಇಷ್ಟಪಡ್ತಾರೆ. ಇದು ಬಹಳ ಅಪರೂಪದ ಸನ್ನಿವೇಶ. ಇಬ್ಬರು ಗಾಯಕಿಯರು ಇಲ್ಲಿದ್ದಾರೆ, ಯುವರಾಜ್ ಸರ್ ಇದ್ದಾರೆ. 1-2 ಮಾತಲ್ಲಿ ಅದನ್ನು ಹಂಚ್ಕೊಬೇಕು ಅಂತ ಕೇಳ್ತಾ ಇದ್ದೀನಿ.
ನಮಸ್ಕಾರ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ತಮಗೆಲ್ಲ ಅಭಿನಂದಿಸುತ್ತಾ, ನನ್ನ ದೃಷ್ಟಿಯಲ್ಲಿ ಹೆಣ್ಣು ಮಕ್ಕಳೇ ಒಂದು ದೊಡ್ಡ ವಿಸ್ಮಯ ನನಗೆ. ಹುಟ್ಟಿನಿಂದ ಇಲ್ಲಿವರೆಗೂ ಇವತ್ತಿನವರೆಗೂ ಭಾಷಣ ಮಾಡೋದಿಲ್ಲ, ದಯವಿಟ್ಟು ಹೆದರ್ಕೊಬೇಡಿ, ಭಾಷಣ ಮಾಡೋಕ್ಕೆ ಬರೋದು ಇಲ್ಲ. 1985ನೇ ಇಸ್ವಿನಲ್ಲಿ ನಾನು 13 ಹಾಡುಗಳ ಒಂದು ಗುಚ್ಛವನ್ನು ಸಂಗೀತ ಕಂಪನಿಗೆ ಕಳಿಸಿದೆ. ಅದಕ್ಕೆ ಮುಂಚೆ ನಾನು ಅಶ್ವಥ್ ಅವರು ಸೇರಿ ಮಾಡಿದಂಥ ಒಂದು ಕ್ಯಾಸೆಟ್ ಜೇನುಗೂಡು ಅಂತ ಸೂಪರ್ ಹಿಟ್ ಆಗಿತ್ತು. ಅಂಥದ್ದೇ ಇನ್ನೊಂದು ಹಿಟ್ಟು ಕೊಡ್ತೀನಿ ನಿಮಗೆ ಅಂತ ಇದು ಕಳಿಸಿದೆ. ಈ 13 ಹಾಡುಗಳು, ಈ ಸೋಜುಗಾದ ಸೂಜು ಮಲ್ಲಿಗೆ ಇವೆಲ್ಲ ಕಂಪೋಸ್ ಮಾಡಿ, ಇಲ್ಲ ಇಂಥದ್ದೆಲ್ಲ ನಡೆಯಲ್ಲ, ಜೇನುಗೂಡು ಥರನೇ ಕೊಡಿ. ಭಾಳ ಕನ್ವಿನ್ಸ್ ಮಾಡಿದೆ, ಒಪ್ಕೊಳ್ಳಿಲ್ಲ ಅವರು. ಆವಾಗ ನಾನೇ ಸ್ವಂತ ಒಂದು ಕಂಪ್ನಿ ಯಾಕೆ ಮಾಡಬಾರ್ದು ಅಂತ ನನಗೆ ₹1,000 ಸಂಬಳ ಬರ್ತಾಯಿತ್ತು. ಸುಮಾರು ಒಂದು 10-15 ತಿಂಗಳು ನಾನು ₹500 ಜೋಡಿಸಿಟ್ಟು ಒಂದು ₹15,000 ಮಾಡಿಕೊಂಡು ಆ ಕಾಲದಲ್ಲಿ ರೆಕಾರ್ಡಿಂಗಿಗೆ ಹೋದ್ವಿ. ಅರಸೀಕೆರೆಯಲ್ಲಿ ಬಸ್ಸು ನಿಲ್ಲಿಸ್ತು. ತಿಪ್ಟೂರಿನಲ್ಲಿ ಬಸ್ ನಿಲ್ಲಿಸ್ತು. ಊಟಕ್ಕೆ ಕ್ಯಾಶ್ ಬ್ಯಾಗ್ ನನ್ನ ಕೈಯಲ್ಲೇ ಇತ್ತು. ಕ್ಯಾಶ್ ಬ್ಯಾಗ್ ಡೈನಿಂಗ್ ಟೇಬಲ್ ಮೇಲೆ ಇಟ್ಟೆ. ಊಟ ಮಾಡಿದ್ವಿ, ಎಲ್ಲ ಆಯಿತು. ಊಟ ಮಾಡ್ಕೊಂಡಾದ್ಮೇಲೆ ಬಸ್ ಹತ್ಕೊಂಡ್ವಿ, ಹೊಂಟ್ವಿ. 5-6 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟಿದೆ. ಅಲ್ಲ, ಹೆಚ್ಚು ಕಡಿಮೆ 8-10 ಕಿಲೋಮೀಟ್ರ್ ಹತ್ತಿರ ಹೋಗ್ಬಿಟ್ಟಿದೆ. ಇನ್ನು ಚೂರು ಹತ್ತಿರ ಹೋದರೆ ಕಿಬ್ನಳ್ಳಿ ಕ್ರಾಸಿಗೆ ಹೋಗಬೇಕು. ಆವಾಗ ವಾಸಂತಿ ಮತ್ತು ವಿಜಯಕ್ಕ ಇಬ್ಬರು ಜೊತೆಲಿ ಕೂತಿದ್ದಾರೆ. ಯುವರಾಜ್, ನಿಮ್ಮ ಕೈಯಲ್ಲಿ ಒಂದು ಬ್ಯಾಗ್ ಇತ್ತಲ್ಲ, ಅದು ನನ್ನ ಪಕ್ಕದಲ್ಲೇ ಕೂತಿದ್ರು ಇವರು, ಅದು ಎಲ್ಲಿ ಇಟ್ಕೊಂಡ್ರಿ ಅಂದರು. ನೆನಪಾಯಿತು, ತಿಪ್ಟೂರಲ್ಲಿ ಹೋಟೆಲಲ್ಲಿ ಇಟ್ಟು ಬಂದಿದ್ದೀನಿ ಅಂತ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಹೆಣ್ಣು ಮಕ್ಕಳು ಇಂಥವರು ಕೇರಿಂಗ್, ಹೆಣ್ಣು ಮಕ್ಕಳೇ ಕೇರಿಂಗ್. ಅದಕ್ಕೆ ಮೊನ್ನೆ ನಾನು ಒಂದು ಸರ್ವೆ ನೋಡ್ತಾ ಇದ್ದೆ. 10 ಕೋಟಿಗೂ ಹೆಚ್ಚು ವ್ಯೂಸು ನನ್ನ ಹಾಡುಗಳಾಗಿದೆ ಇದುವರೆಗೆ. ಅದರಲ್ಲಿ ಗಂಡಸರು ಹೆಂಗಸರು ಅಂತಲೂ ಸಪ್ರೇಟಾಗಿ ಕೊಡ್ತಾರೆ. ಯಾವ್ಯಾವ ವಯಸ್ಸಿನವರು ಕೇಳಿದ್ದಾರೆ ನಿಮ್ಮ ಹಾಡುಗಳನ್ನು ಅಂತ. 70% ಹೆಣ್ಣು ಮಕ್ಕಳೇ ನನ್ನ ಹಾಡುಗಳನ್ನು ಹೆಚ್ಚು ಕೇಳಿದ್ದಾರೆ. ಈ ಶುಭ ದಿನದಲ್ಲಿ ಅದನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ವಾಸಂತಿ ಶೆಣೆಯವರು ಬಿಡಿ, ಇದು ಏನು ಮಾಡೋದು ಕತೆ, ₹15,000 ದುಡ್ಡು, ಇವತ್ತಿನ ಹೆಚ್ಚು ಕಡಿಮೆ ಒಂದು 3 ಲಕ್ಷದ ಮೇಲೆ 2 ಕ್ಯಾಸೆಟ್ಗಳನ್ನು ಮಾಡಲಿಕ್ಕೆ ಹೊರಟವ್ರು ನಾವು. 20 ಹಾಡುಗಳನ್ನು ಮಾಡಬೇಕು. ಬರೀ 20 ಹಾಡುಗಳನ್ನು ಮುಂಚೆ ಮಾಡಿದ್ದೀನಿ, ಇನ್ನು 20 ಹಾಡುಗಳಿಗೆ ರೆಡಿ ಮಾಡ್ಕೊಂಡು ಹೊಂಟಿದ್ದೀನಿ. 14 ಜನ ಹೊರಟಿದ್ದೀವಿ ಮಡ್ರಾಸಿಗೆ. ಶಿವಮೊಗ್ಗದಿಂದ 5 ಜನ, ಮೈಸೂರಿನಿಂದ 9 ಜನ ಗಾಯಕರು, PK ರಾಜಶೇಖರು ಮತ್ತು ಕೃಷ್ಣೇಗೌಡ ಎಲ್ಲ ಸೇರಿ. ದುಡ್ಡಿನ ಕ್ಯಾಶ್ ಬ್ಯಾಗ್ಸು ತಿಪ್ಟೂರಿನ ಬಸ್ ಸ್ಟ್ಯಾಂಡಿನ ಹೋಟೆಲಲ್ಲಿ ಇಟ್ಟಿದ್ದೀನಿ. 10 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟಿದ್ದೀವಿ. ವಾಸಂತಿ ಶೆಣೈ ಒಂದು ಒದ್ದಾಡಿದ್ರು. ಯುವರಾಜ್ ಬನ್ನಿ ವಾಪಸ್ ಬರೋಕ್ಕೆ ದುಡ್ಡು ಅದರಲ್ಲೇ ಇದೆ, ವಾಪಸ್ ಬರೋಕ್ಕೂ ದುಡ್ಡಿಲ್ಲ ನಮ್ಮ ಹತ್ರ. ಈಗ ಕ್ಯಾಶ್ ಬ್ಯಾಗಲ್ಲಿದೆ. ಬಸ್ ಡ್ರೈವರ್ ಹತ್ರ ಹೋದರು, ನೋಡಿ ಹಿಂಗೆ ಆಗ್ಬಿಟ್ಟಿದೆ, 1 ನಿಮಿಷ ನಿಲ್ಲಿಸಿ. ಹೆಣ್ಮಕ್ಕಳೇ ಒಳ್ಳೆಯವರು ಇರ್ತಾರೆ ಅಂತ ಅಲ್ಲ, ಅವತ್ತಿನ ಸಮಯಕ್ಕೆ ಆ ಡ್ರೈವರ್ ಎಷ್ಟು ಒಳ್ಳೆಯವನಿದ್ದ ಅಂದರೆ, ಹೌದಾ, ಏನು ಮಾಡಲಿ, ಬಸ್ ತಿರುಗಿಸಿ ಲೇಟ್ ಆದರೆ ನಾವು ಇಳ್ಕೊಂಡು ಯಾವ್ದಾರ ಒಂದು ಬಸ್ಸಿಗೋ ಆಟೋಕೋ, ನೀವು ಇಳ್ಕೊಂಡು ಹೋದರೆ ಬ್ಯಾಗ್ ಸಿಗಲ್ಲ ರೀ, ಬಸ್ ಸ್ಟ್ಯಾಂಡ್ ಹೋಟ್ಲ್ ಅದು, ನೀವು ಇಳ್ಕೊಂಡು ಹೋದ್ರೆ ಬ್ಯಾಗ್ ಸಿಗಲ್ಲ. ಸರಿ ಅಂದ್ಕೊಂಡು ಬಸ್ಸನ್ನೇ ವಾಪಸ್ ತೊಗೊಂಡು ಬಂದ್ಬಿಟ್ಟು ನೋಡಿ ಹಿಡಿದು ದಡ್ಡ ಪಡ್ಡ ಓಡ್ತಾರೆ ಇವರು. ನನಗಂತ ಮುಂಚೆ ಓಡ್ತಾರೆ. ನಾನು ದೇವರಿಟ್ಟದ್ದಾಗಲಿಂದ ಆರಾಮಾಗಿದ್ದೀನಿ. ಹಿಂಗೆ ಗಂಡಸ್ರದೆಲ್ಲ ಕತೆ ಇದೆ. ದೇವರಿಟ್ಟದ್ದಾಗಲಿ ಆದರೆ ಮಾಡೋಣ, ಇಲ್ಲ ವಾಪಸ್ ಹೋಗೋಣ ಅನ್ನೋ ಲೆಕ್ಕದಲ್ಲಿದ್ದವನು. ಹೋಗಿ ನೋಡ್ತಾರೆ, ನಾವು ಊಟ ಮಾಡಿದ ಟೇಬಲ್ ಮೇಲೆ ಕ್ಯಾಶ್ ಬ್ಯಾಗ್ ಇದೆ. ಇವತ್ತಿಗೂ ಅದನ್ನು, ಆ ಕ್ಷಣವನ್ನು, ಅವತ್ತು ಏನಾದರೂ ನಾವು ಆ ಕ್ಯಾಶ್ ಬ್ಯಾಗ್ ಸಿಗದೆ ಆಗಿದ್ದರೆ ಮತ್ತೆ ಈ ಸೋಜುಗಾದ ಸೂಜು ಮಲ್ಲಿಗೆ ಒಂದೇ ಹಾಡಲ್ಲ, ವಾಸಂತಿ ಶೆಣೆ ಹಾಡಿರ್ತಕ್ಕಂಥ
ಮಂಗಳಾರತಿಯ ಬೆಳಗೀರು ಒಂದು 100 ಜನ ಗಾಯಕರು ಹಾಡಿದ್ದಾರೆ. ಸೋಜಿಗದ ಸೂಜು ಮಲ್ಲಿಗೆ ಮೊನ್ನೆ ಒಂದು ಕಾಂಪಿಟೇಷನ್ ಹೋಗಿದ್ದೆ ಸರ್. ಆ ಕಾಂಪಿಟೇಷನ್ ಜಡ್ಜಾಗಿ ಹೋಗಿದ್ದೆ. 27 ಜನ ಗಾಯಕರಲ್ಲಿ 11 ಜನ ಗಾಯಕರು ಸೋಜಿಗದ ಸೂಜು ಮಲ್ಲಿಗೆ ಹಾಡ್ತಾರೆ. ಆ ಕ್ಷಣ ಡ್ರೈವರಿಗೆ ಅದು ಹೆಂಗೆ ಕನ್ವಿನ್ಸ್ ಮಾಡಿದ್ರು ಮುಕ್ಕಾಲ್ವಾಸಿ ನಾನು ಹೇಳಿದ್ರೆ ಕೇಳ್ತೀನಿ. ನಾನು ಸ್ವಲ್ಪ ಹೊರಟಾಗಿದ್ನೇನೋ ನನ್ನ ಭಾಷೆ ಎಲ್ಲ. ಇವರು ಸಾಫ್ಟಾಗಿ ಅದನ್ನು ಕೇಳ್ಕೊಂಡು ಅವರನ್ನು ಕರ್ಕೊಂಡ್ಬಂದು ಆ ಹಾಡುಗಳನ್ನು ರೆಕಾರ್ಡ್ ಮಾಡಿದ್ವಿ. ಇನ್ನೊಂದು ಪುಟ್ಟ ಹೆಣ್ಮಕ್ಳಲ್ಲಿ ಹೆಂಗಿರುತ್ತೆ ಭಾವನೆಗಳು. ಒಂದು ಹಾಡಿದೆ, ನೀವು ಸಾಧ್ಯವಾದರೆ ಕೇಳಿ, ಹಾಡೋ ಮುತ್ತಿನ ಅರಗಿಣಿ ಅಂತ. 2ನೇ ಭಾಗ. ಅದು ಅವತ್ತು ಹಾಡಿದಂಥ 20 ಹಾಡುಗಳಲ್ಲಿ ಇನ್ನೊಂದು ಭಾಗ ಇದು. ಅದರಲ್ಲಿ ಗಂಗೆ ಗೌರಿಯರ ಜಗಳದ ಒಂದು ಹಾಡು ಬರುತ್ತೆ. ನಿನ್ನ ತಲೆ ಬಳಸಿ ನಿನ್ನೆದ ಮೇಲೆ ನಾನು ಬಾಳೆ ನಕ್ ನಿನ್ನ ನೋಡಿ ಹುತ್ತಕದು ನಿನ್ನ ವಾರೀಗ ಉತಿ ಕೋಡ ದೂರ ನಿಂತು ಮಾತನಾಡಮ್ಮಿ ಕೆಟ್ಟ ಮನಸತಿ ಸಿಂಡ್ರು ಹೊಡಿತೀಯಲ್ಲೇ ಬಂಚತ ಲೌಡಿ ಜಗವೆಲ್ಲ ಜಗಿಸಿದೆಲ್ಲೇ ನೀನು ಹೋಗ್ತಾ ಒಂದು ಹಾವು ಕಡಿಯ ಬಂತ ಒಂದು ಚೇಳ ಕಡಿಯ ಹ್ಯಾಂಗೆ ಬಂದೆ ಹೇಳಮ್ಮಿ ಆ ಶಿವನಿಂದೆ ಹ್ಯಾಂಗೆ ಬಂದೆ ಹೇಳಮ್ಮಿ ಅಂತ ಒಂದು ಹಾಡು ಬರುತ್ತೆ. ಸುಮಾರು 13-14 ನಿಮಿಷದ ಹಾಡಿದು. ಇದನ್ನು ನಾನು ಸಾಹಸದಿಂದ ಈ ಇಬ್ಬರು ಸಾಫ್ಟಾಗಿರ್ತಕ್ಕಂಥ ಬ್ರಾಹ್ಮಣರು ಹೆಣ್ಮಕ್ಳ ಹತ್ರ ಆಡ್ಸಕೊಟ್ಟಿದ್ದೀನಿ ನನ್ನ ಸಾಹಸ. ನಂಬ್ರಿ, ಸಂಜೆ 7 ಗಂಟೆಗೆ ಪ್ರಾರಂಭ ಆಗಿದ್ದು. ನನ್ನ ಲೆಕ್ಕಾಚಾರದಲ್ಲಿ 13 ನಿಮಿಷದ ಹಾಡು 1-1.5 ಗಂಟೆ ತಗೊಳ್ಬೋದು ಅಂತ. 7 ಗಂಟೆ ಪ್ರಾರಂಭ ಮಾಡಿದ ಹಾಡು ರಾತ್ರಿ 12:30 ಆದರೂ ಮುಗಿಲಿಲ್ಲ. ಯಾಕಂದರೆ ಇವರಿಬ್ಬರಿಗೆ ಬಯಕೆ ಬರಲ್ಲ. ಈಗ ನಾನು ಬೈದ್ನಲ್ಲ ಈಗ ಹಾಡಿನಲ್ಲಿ, ಅದರಲ್ಲೆಲ್ಲ ಬರೀ ಮುಂಡೆ ಪಂಡೆ ಅಂತೆಲ್ಲ ಒರಿಜಿನಲ್ ಸಾಹಿತ್ಯ ಕಂಪೋಸ್ ನಾನು ಮಾಡಿದ್ದೇನೆ ಅಷ್ಟೇ. ನಾನು ಸಾಹಿತ್ಯ ಬರೆದವನಲ್ಲ. ಅದು ಇರೋದೇ ಹಾಡು ಹಾಗೆ. ಗಂಗೆ ಗೌರಿಯವರು ಸವತಿ ಮತ್ಸರದಲ್ಲಿ ಪಾಪ ಇವಕ್ಕೆ ಹೆಂಗೆ ಗೊತ್ತು ಸವತಿ ಮತ್ಸರ. ಒಂದು ಸ್ವಲ್ಪ ಜಗಳ ಆಡಮ್ಮ ವಿಜಯಕ ಅಂತಂದರೆ ನಾನು ಯಾರ ಜೊತೆಗೂ ಜಗಳ ಆಡೋ ರೂಢಿಲ್ಲ. ಅವ್ರು ಬೇರೆ, ಈ ಅಮ್ಮ ಯಾರ ಜೊತೆಗೂ ಜಗಳ ಆಡೋದಲ್ಲ. ಇಂಥ ಅದ್ಭುತವಾದ ಸನ್ನಿವೇಶದಲ್ಲಿ ಆ ಹಾಡನ್ನು ಇಬ್ಬರು ಹಾಡಿದರು. ಕಷ್ಟಪಟ್ಟು ಹಾಡಿಸಿದೆ. ಆನಂತರ ಕೆಲವರೆಲ್ಲ ಹೇಳಿದ್ರು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕಾಗಿತ್ತು ಅಂತ. ಆ ಹಾಡೇ ಪಾಪ್ಯುಲರ್ ಆಗಿ ಹೆಚ್ಚು ಕಡಿಮೆ 10 ಲಕ್ಷ ವ್ಯೂಸ್ ಮೇಲೆ ಆ ಹಾಡು ತಗೊಂಡಿದೆ, ಇವರಿಬ್ಬರು ಹಾಡಿದಂಥ ಹಾಡು. ಇಂಥ ಸವಿ ನೆನಪುಗಳೆಲ್ಲ ಜೊತೆಯಲ್ಲಿ ಮಲೆನಾಡಿನ ಗಾಯಕಿಯರು ನಮಗಿದ್ದಾರೆ. ಈ ಮಹಿಳಾ ದಿನಾಚರಣೆಯಲ್ಲಿ ವಾಸಂತಿ ಹೆಣೆಯನ್ನು ನೆನೆಸ್ಕೊಳ್ತಾ, ಆ ಡ್ರೈವರನ್ನು ನೆನೆಸ್ಕೊಳ್ತಾ, ಹಾಡಲಿಕ್ಕೆ ಒದ್ದಾಡಿದ ಯುವರಾಜ್ ನಂಗೆ ಆಗಲ್ಲ ಕಣಪ್ಪ ಇದು, ಇಲ್ಲ ಕಣಮ್ಮ ವಿಜಯಕ್ಕನನ್ನು ಮತ್ತೊಮ್ಮೆ ನೆನೆಸ್ಕೊಳ್ತಾ, 3 ಜನ ಮಹಿಳಾ ಮಣಿಯವರು ಇಲ್ಲಿ ಕೂತಿದ್ದಾರೆ, ಬಹಳ ದೊಡ್ಡ ಹೆಸರು ಮಾಡಿದವರು. ಅವರಿಗೂ ನನ್ನ ಅಭಿನಂದನೆಗಳನ್ನು ಹೇಳ್ತಾ, ವಾಸಂತಿ ಶೆಣೈ ನನ್ನ ದೃಷ್ಟಿಕೋನದಲ್ಲಿ ನಾನು ಕಂಡ ಮಲೆನಾಡಿನ ಮೊದಲ ಸ್ಟಾರ್ ಗಾಯಕಿ. ಇದು ಇವರನ್ನು ಎದುರುಗಡೆ ಕುಂದಿರ್ಸ್ಕೊಂಡು ಹೇಳ್ತಾ ಇಲ್ಲ ನಾನು, ಈಗಲೂ ಹಾಗೆ ಇದೆ. ವಾಯ್ಸ್ ಕೇಳಿದಿರಲ್ಲ, ಐ ಥಿಂಕ್ ಶಿ ಈಸ್ 60+. ಯಾಕಂದರೆ ನಾನು ಅವರು ಕಾಂಪಿಟೇಷನ್ನಲ್ಲಿ ತೀರ್ಥಹಳ್ಳಿನಲ್ಲಿ ಇಬ್ರಿಗೂ ಬೀಳೋದು ಕಾಂಪಿಟೇಷನ್ನಲ್ಲಿ. ಭಾವಗೀತನಲ್ಲಿ ಅವ್ರಿಗೆ ಫಸ್ಟ್ ಪ್ರೈಸ್ ಬರೋದು, ಜನಪದ ಗೀತೆ ನಾನು ಭಾವಗೀತನಲ್ಲಿ ಏನಾರ ಮಾಡಿ ಫಸ್ಟ್ ಪ್ರೈಸ್ ತಗೋಬೇಕು ಅಂತ ಟ್ರೈ ಮಾಡ್ತಿದ್ದೆ. ಅವ್ರು ಜನಪದ ಗೀತನಲ್ಲಿ ತಗೋಬೇಕು ಅಂತ ಟ್ರೈ ಮಾಡ್ತಿದ್ರು. ಇಬ್ಬರು ನೆರವೇರ್ತಿರ್ಲಿಲ್ಲ. ಅವ್ರು ಭಾವಗೀತೆ ಫಸ್ಟ್ ಆಗೋದು, ನಾನು ಜನಪದ ಗೀತೆ ಫಸ್ಟ್ ಪ್ರೈಸ್ ತಗೋತಿದ್ದೆ 2-3 ವರ್ಷ ಕುರುವಳ್ಳಿಲಿ. ನೆನಪಿದೆಯಾ ವಾಸಂತಿ? ಎಸ್. ಸೊ ಈ ಥರದ ಹೆಣ್ಣು ಮಕ್ಕಳನ್ನು ಈ ಬಿ ಕೆ ಸುಮಿತ್ರಾ ಅವರು ಬಿಡಿ, ನಮ್ಮ ಶಿವಮೊಗ್ಗದ ಗಾಯಕಿ ಅಂತ ಉಳ್ಕೊಂಡಿಲ್ಲ ಅವರು ಬ್ಯಾಂಗ್ಳೂರು ಸೇರ್ಕೊಂಬಿಟ್ರು. ಶಿವಮೊಗ್ಗದ ಮಲೆನಾಡಿನ ಗರ್ತಿಕೆರೆ ರಾಘಣ್ಣನ ಹಾಗೆ ಮತ್ತೊಂದು ವಾಯ್ಸ್ ಆಗಿ ಸ್ಟಾರ್ ಗಾಯಕಿಯಾಗಿ ಬೆಳೆದಂಥ ವಾಸಂತಿ ಶೆಣೈ ಅವರು ನನ್ನ ಹಲವಾರು ಕಾರ್ಯಕ್ರಮಗಳಲ್ಲಿ ನನಗೆ ಕಣ್ಣಲ್ಲಿ ಏನೋ ಒಂದು ಸಣ್ಣ ಸಮಸ್ಯೆ ಪ್ರಾರಂಭ ಆಯಿತು. ಪ್ರತಿದಿನ ಕಾರ್ಯಕ್ರಮಗಳಿಗೆ ಹೋದಾಗೆಲ್ಲ ನಮ್ಮವ್ವ ಹೇಳಿ ಕಳಿಸೋದು ವಾಸಂತಿ ಹತ್ರ, ಚೂರು ಕಣ್ಣಿಗೆ ಔಷಧಿ ಹಾಕೋಣಕ್ಕೆ ಹೇಳವ ಅಂತ. ಊಟ ಆಗ್ತಿದ್ದಾಗಲೇ ಮಾತ್ರೆ ತೊಗೊಂಡ್ರೆ, ಕಣ್ಣಿಗೆ ಔಷಧಿ ಹಾಕ್ಕೊಂಡ್ರೆ, ಶಿವ ಸೋ ಕೇರಿಂಗ್. ಇಂಥ ಹೆಣ್ಣುಮಕ್ಕಳ ಸಂಖ್ಯೆ ನಮ್ಮ ಜೀವನದಲ್ಲಿ ಜಾಸ್ತಿ ಇರೋದ್ರಿಂದಲೇ ಏನೋ ನಾವು ಇದುವರೆಗೆ ಆರೋಗ್ಯಕರವಾಗಿದ್ದೀವಿ ಅಂತ ಹೇಳ್ತಾ, ವಾಸಂತಿಗೆ, ಸಹನವರಿಗೆ, ನಾಗಮಣಿಯವರಿಗೆ, ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಈ ಮಹಿಳಾ ದಿನಾಚರಣೆಯ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಸುಂದರವಾದ ಅನುಭವವನ್ನು ಹಂಚಿಕೊಂಡಂಥ ಯುವರಾಜ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈಗ ಮತ್ತೊಮ್ಮೆ ಬಸವರಾಜ್ ಸರ್ ಒಂಚೂರು ಮತ್ತೆ ಮಹಿಳಾ ಮಣಿಯರು ಜಾಗೃತಗೊಳ್ಬೇಕು. ಪ್ರಶ್ನೆ, ಜಾನಕಿ ಅಂತ ಅವರ ನಿಜವಾದ ಹೆಸರು. ಅವರ ಕಾವ್ಯನಾಮದಲ್ಲಿ ಬಹಳ ಒಂದು ಶಿವಮೊಗ್ಗದ ದೊಡ್ಡ ಆಸ್ತಿ ಅವರು.
ಗೀತಾಂಜಲಿ ಪ್ರಸನ್ನಕುಮಾರ್ ಅವರಿಗೆ ಮೈಕ್ ಹೋಗಲಿ ಅಂತ. ಹಲೋ. ವೈದೇಹಿ ನಮ್ಮ ಶಿವಮೊಗ್ಗದ ಸೊಸೆ. ವೈದೇಹಿ ಕನ್ನಡ ಸಾಹಿತ್ಯದಲ್ಲಿ ದೊಡ್ಡ ಹೆಸರು. ಆ ಬಹುಮಾನಕ್ಕೆ ನಾಡೋಜ ಪ್ರಶಸ್ತಿ ಪಡೆದಂಥ ಮಲೆನಾಡಿನ ಗಾಯಕಿ. ನಾಡೋಜ ಪ್ರಶಸ್ತಿ ಪಡೆದಂಥ ಮಲೆನಾಡಿನ ಗಾಯಕಿ. ಅಲ್ಲಿ ಶ್ರೀಲಕ್ಷ್ಮಿ ಶಾಸ್ತ್ರಿ ಅವರಿಗೆ. BK ಸುಮಿತ್ರಾ ಸರಿಯಾದ ಉತ್ತರ. ಒಬ್ಬ ಅಪರೂಪದ ಲೇಖಕಿ, ಬಹಳ ವಿಶೇಷವಾಗಿ ಮಹಿಳೆಯ ಜೀವನದ ಎಲ್ಲ ಸ್ತರಗಳ ಘಟ್ಟಗಳಲ್ಲಿ ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಅವರ ಸಾಹಿತ್ಯಗಳು ಮಹಿಳೆಯರಿಗೆ ಬಹಳ ಆಪ್ತವಾಗಿತ್ತು. ಅದು ಕಥೆಗಳಿರ್ಬೋದು, ವೈದ್ಯಕೀಯ ಸಾಹಿತ್ಯ ಇರ್ಬೋದು, ಎಲ್ಲ ರೀತಿಯಲ್ಲೂ ಬಹಳ ಆಪ್ತವಾದಂಥ ಸಾಹಿತಿ ಯಾರು? ಸುಜಾತ ಮೇಡಮ್ ಅಲ್ಲಿ. ಡಾಕ್ಟರ್ ಅನುಪಮಾ ನಿರಂಜನ ಸರಿಯಾದ ಉತ್ತರ. ಅವರಿಗೆ ಪುಸ್ತಕ ಬಹುಮಾನ. ಹಣ್ಣೆಲೆ ಚಿಗುರಿದಾಗ ಚಿತ್ರದ ಮೂಲಕತೆ ಬರೆದಂಥ ಲೇಖಕಿ ಯಾರು? ಹಣ್ಣೆಲೆ ಚಿಗುರಿದಾಗ ಕಲ್ಪನಾ ಆಂಟಿದ ಆಗಿದೆ. ಅಲ್ಲಿ ಪಕ್ಕ ಸುಜಾತ ಮೇಡಮ್ ಪಕ್ಕ. ತ್ರಿವೇಣಿ ಸರಿಯಾದ ಉತ್ತರ. ಕೊನೆದು ಬಹಳ ಈಸಿ ಉತ್ತರ. ಒಂದ್ಸರಿ ಪ್ರಶಸ್ತಿ ತಗೊಂಡವ್ರು ಬೇಡ, ಯಾರಿಗೆ ಬಂದಿಲ್ವೋ ಅವರು, ಯಾರಿಗೆ ಬಹುಮಾನ ಬಂದಿಲ್ವೋ ಅವರು. ಅಭಿನಯ ಶಾರದೆ ಅಂತ ಕನ್ನಡದಲ್ಲಿ ಖ್ಯಾತರಾದಂಥ. ಅಲ್ಲಿ ಪ್ರಶ್ನೆ ಬದಲಾಯಿಸಬೇಕು. ಸರಿ, ಈಗ ನೀವು ಆ ಉತ್ತರ ಹೇಳಬಾರ್ದು, ಹಾಗೆ ಇರಬೇಕು. ಪಣಿಯಮ ಚಿತ್ರದಲ್ಲಿ ಪಣಿಯಮ ಪಾತ್ರ ವಹಿಸಿದಂಥ ನಟಿಯ ಹೆಸರು? ಅಲ್ಲಿ ಗೀತಾ ಮೇಡಮ್. ಎಲ್ ವಿ ಶಾರದಾ ಸರಿಯಾದ ಉತ್ತರ. ಏನಿಲ್ಲ, ಒಂದಿಷ್ಟು ಮಹಿಳೆಯರನ್ನು ಸೆಲೆಬ್ರೇಟ್ ಮಾಡಬೇಕು, ನಿಮ್ಮನ್ನು ಒಂದಿಷ್ಟು ಎಂಗೇಜ್ ಮಾಡಬೇಕು ಅಂತ ವಿಜಯಾದೇವಿಯವರು ಆಗಮಿಸಿದ್ದಾರೆ. ನಾಳೆ ಅವರೇ ನಮ್ಮ ತಿಂಗಳ ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ. ನಾಳಿನ ಕಾರ್ಯಕ್ರಮ ಸಹ ಅಲ್ಲಮನ ಅಂತರಂಗವನ್ನು ಪ್ರೊಫೆಸರ್ ವಿಜಯಾದೇವಿಯವರು ಇಡ್ತಾ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ಸಂಜೆ 5:15 ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳ್ತಾ, ಈಗ ಅಧ್ಯಕ್ಷೀಯ ನುಡಿಯನ್ನು ಆಡಬೇಕು ಅಂತ ನಮ್ಮ ಕರ್ನಾಟಕ ಸಂಘದ ಉಪಾಧ್ಯಕ್ಷರು, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಡಾಕ್ಟರ್ ನಾಗಮಣಿ ಅವರನ್ನು ಆಹ್ವಾನಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಾಸ್ತವಗೂ ನಾವು ಅನುಭವದಿಂದ ಹೃದಯ ತುಂಬಿಕೊಂಡಿದ್ದೇವೆ. ಇಬ್ಬರ ಮಾತುಗಳನ್ನು ಮತ್ತು ಹಾಡುಗಳನ್ನು ಕೇಳಿ ಅವರಿಬ್ಬರ ಬಗ್ಗೆ ಹೇಳ್ತಾ ಹೋದಾಗ ಅವರಿಬ್ಬರ ಮನಸ್ಥಿತಿ ಒಂದೇ ಅಂತ ನನಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಯಾಕಂದರೆ ಒಂದು ಇಂಟರ್ವ್ಯೂನಲ್ಲಿ ಸಹನಾ ಕಾಂತಬೈಲು ಅವರನ್ನು ಕೇಳಿದಾಗ, ನಿಮಗೆ ಇಂಗ್ಲೀಷ್ ಸರಿ ಬರ್ತಾ ಇರಲಿಲ್ಲ, ಅಮೇರಿಕಕ್ಕೆ ಒಬ್ಬರೇ ಹೇಗೆ ಹೋಗಿ ಬಂದ್ರಿ ಅಂದರೆ, ನಾವು ಯಾವುದೇ ಮಾತಾಡೋಕ್ಕೆ ಯಾವುದೇ ಭಾಷೆ ಬೇಡ, ಹೃದಯದ ಭಾಷೆ ಸಾಕು ಅಂತ ಹೇಳಿದ್ದಾರೆ. ಹಾಗೆ ವಾಸಂತಿ ಶೆಣೈ ಅವರು ಕೂಡ ಮಾತಾಡಿರೋದು ಅಥವಾ ಹಾಡಿರೋದು ಹೃದಯದ ಭಾಷೆಯಲ್ಲಿ. ಹಾಗಾಗಿ ಯಾವ ಭಾಷೆಯಲ್ಲಿ ಹಾಡಿದ್ರೂ ಕೂಡ ಮನಮುಟ್ಟುವಂತೆ ಜನರನ್ನು ತಲುಪಿದಂಥವರು. ಮತ್ತಷ್ಟೇ ಅಲ್ಲ, ಅವರಿಬ್ಬರ ಬಗ್ಗೆ ನನಗೆ ಅನಿಸಿದ್ದು, ಇಬ್ಬರು ಎಷ್ಟೊಂದು ತೃಪ್ತಿಯ ಭಾವನೆಯನ್ನು ಹೊಂದಿದರು ಅಂತ. ಸಹನಾ ಅವರನ್ನು ಕೇಳಿದಾಗ, ನಿಮಗೆ ಇನ್ನಷ್ಟು ಪ್ರಸಿದ್ಧಿ ಬರಬೇಕಿತ್ತು ಅಂತ ಎಲ್ಲ ಒಂದಷ್ಟು ವಯಸ್ಸಾದ ಮೇಲೆ ಅನಿಸಿದೆ ಅಂದರೆ, ಇಲ್ಲಪ್ಪ, ನಾನು ಇಲ್ಲೆಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಬರೆದವಳು, ನನ್ನನ್ನು ಎಷ್ಟು ಜನ ಗುರುತಿಸಿದ್ದಾರೆ, ನಾನು ನನ್ನ ಖುಷಿಗೆ ನನಗೆ ಅನಿಸಿದ್ದನ್ನು ಬರೆದೆ, ನನಗದ್ರ ತೃಪ್ತಿ ಇದೆ ಅಂತ. ಹಾಗೆ ಈಗ ತಾನೇ ವಾಸಂತಿ ಶೆಣೈ ಅವರ ಮಾತನ್ನು ಕೂಡ ನೀವು ಕೇಳಿದ್ರಿ. ಅವರೂ ಕೂಡ ತಮ್ಮ ಇಂಟರ್ವ್ಯೂನಲ್ಲಿ ಹೇಳಿರುವಂಥದ್ದು ಅದೇನೆ, ಇಲ್ಲ, ನನಗೆ ನನ್ನ ಸಾಧನೆ ಬಗ್ಗೆ ತೃಪ್ತಿ ಇದೆ ಅಂತ. ನಾನು ಯಾಕೆ ಇದನ್ನು ಇಲ್ಲಿ ನೆನಪಿಸ್ಕೊಳ್ತಾ ಇದ್ದೀನಿ ಅಂದರೆ, ಬಹುಶಃ ಮಹಿಳೆ ಅಂತಲೇ ಅಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಆ ಮನಸ್ಸಿನೊಳಗೊಂದು ತೃಪ್ತಿ ತನ್ನ ಬಗ್ಗೆ, ತನ್ನ ಕ್ರಿಯೆಯ ಬಗ್ಗೆ, ಅಂದರೆ ತಾನು ಪ್ರಯತ್ನ ಮಾಡ್ತಾ ಸುಮ್ಮನೆ ಕೂತ್ಕೊಂಡು ತೃಪ್ತಿ ಅಲ್ಲ, ತನ್ನ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಆ ತೃಪ್ತಿಯನ್ನು ಕಂಡುಕೊಳ್ಳೋದಿದೆಯಲ್ಲ, ಅದು ನಿಜವಾದ ಜೀವನದ ಯಶಸ್ಸು ಅಂತ ನನಗೆ ಅನಿಸುತ್ತೆ. ಬಹಳ ಜನ ನೋಡ್ತೀವಿ, ಇರುವ ವ್ಯವಸ್ಥೆಯಲ್ಲೇ ಅಯ್ಯೋ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನನಗೆ ಹೀಗಿರಬೇಕಿತ್ತು ಅನ್ನೋರೇ ನಮ್ಮ ನಡುವೆ ಜಾಸ್ತಿ ಸಿಗ್ತಾ ಇರುವಾಗ, ಈ ಥರದೊಂದು ತೃಪ್ತ ಮನಸ್ಥಿತಿ ಇದೆಯಲ್ಲ, ಅದು ಒಂದು ಮಾರ್ಗದರ್ಶನ ಕೂಡ ಅಂತ ನನಗೆ ಅನ್ನಿಸ್ತಾ ಹೋಗುತ್ತೆ. ಮತ್ತು ಸ್ತ್ರೀಯ ಬಗ್ಗೆ ಹೇಳಬೇಕಾದ್ರೆ, ಇವಳು ಸ್ತ್ರೀ ಎಂದರೆ ಅವಳು ಈ ಜಗದ ವಿಸ್ಮಯವು. ಈಗ ಯುವರಾಜ್ ಸರ್ ಕೂಡ ಅದೇ ಹೇಳೋದು, ಸ್ತ್ರೀ ಅನ್ನೋದು ನನ್ನ ಪಾಲಿಗೆ ವಿಸ್ಮಯ ಅಂತ. ಸ್ತ್ರೀ ಎಂದರೆ ಅವಳು ಈ ಜಗದ ವಿಸ್ಮಯವು, ಈ ಲೋಕವೇ ಅವಳ ಒಡಲಿನೊಳಗೆ, ಘನತೆ ತುಂಬಿರ ಅವಳ ನಡತೆಯೊಳಗೆ. ಇದು ಕೂಡ
ಒಬ್ಬ ಕವಿವಾಣಿಯೇ ನಾನು ಇಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ ಅಷ್ಟೇ. ಈ ಸಾಲುಗಳನ್ನು ನಾನು ನೆನಪು ಮಾಡಿಕೊಂಡಾಗ ನನಗೆ ತಕ್ಷಣ ವಿನಯ್ ಅವರು ಹೇಳಿದ ನಮ್ಮ ಸುನೀತಾ ವಿಲಿಯಮ್ಸ್ ಅವರದ್ದೇ ನೆನಪಾಯಿತು. 9 ತಿಂಗಳು ತಾಯ ಗರ್ಭದಲ್ಲಿದ್ದಂತೆ ಇದ್ದು ಹೊಸ ಹುಟ್ಟನ್ನು ಗಳಿಸಿಕೊಂಡಂತಹ ಒಂದು ನೆನಪನ್ನು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನೇನು ಇವತ್ತು ನಾವು ಹಮ್ಮಿಕೊಳ್ತಾ ಇದ್ದೇವೆ, ಆ ನೆನಪಿನಲ್ಲಿ ಅವರ ನೆನಪು ಕೂಡ ಈಗ ತಾನೇ ಇನ್ನು 3 ದಿನದ ಹಿಂದಷ್ಟೇ ಭೂಮಿಯನ್ನು ಸ್ಪರ್ಶ ಮಾಡಿದಂಥ ಅವರ ನೆನಪು ಕೂಡ ನನಗೆ ಇಲ್ಲಿ ಆಗ್ತಾ ಹೋಗುತ್ತೆ. ಇನ್ನು ಈ ವರ್ಷದ ಧ್ಯೇಯವಾಕ್ಯ, ಪ್ರತಿ ವರ್ಷ ಕೂಡ ವಿಶ್ವ ಮಹಿಳಾ ದಿನದ ಸಂದರ್ಭದಲ್ಲಿ ಒಂದೊಂದು ಧ್ಯೇಯವಾಕ್ಯವನ್ನು ಘೋಷಿಸಲಾಗುತ್ತೆ. ಅದರ ಪ್ರಕಾರ ಈ ವರ್ಷ ರೈಟ್ಸ್, ಈಕ್ವಾಲಿಟಿ ಆ್ಯಂಡ್ ಎಂಪವರ್ಮೆಂಟ್ ಆಫ್ ಟು ಆಲ್ ಗರ್ಲ್ಸ್ ಆ್ಯಂಡ್ ವಿಮೆನ್ ಅಂತ ಇರುವಂತಹದ್ದು. ಏನು ಬೇಕಾಗಿದೆ, ಯಾವುದಕ್ಕಾಗಿ ಈ ವರ್ಷ ನಾವು ತುಡಿಯಬೇಕು, ಒಂದು ದಿನದ ಕಾರ್ಯಕ್ರಮಕ್ಕಾಗಿ ಅಲ್ಲ, ಈ ವರ್ಷದ ಧ್ಯೇಯ ಏನಾಗಬೇಕು ಅನ್ನುವಂತಹದ್ದು. ಇಲ್ಲ ರೈಟ್ಸ್ ಅನ್ನೋದು ಗೊತ್ತಿದೆ ಎಲ್ಲರಿಗೂ, ಹಕ್ಕುಗಳು, ಮತ್ತು ಆಕ್ಸಿಲೇಟ್ ಆ್ಯಕ್ಷನ್. ಹೋದ ವರ್ಷದ ಇದನ್ನು ಈ ವರ್ಷ ಆಕ್ಸಿಲೇಟ್ ಮಾಡ್ತಾ ಹೋಗ್ಬೇಕು, ಅದನ್ನು ಆ್ಯಕ್ಷನ್ ಆಗಿ ತೊಗೊಳ್ಬೇಕು. ಸರಿ, ಹೌದು. ಇವಾಗಿದೆಯಲ್ಲ, ಇವಾಗ ಏನು ರೈಟ್ಸ್ ಮತ್ತು ಈಕ್ವಾಲಿಟಿ ಮತ್ತು ಎಂಪವರ್ಮೆಂಟ್ ಇದೆ ಅದನ್ನು ಆಕ್ಸಿಲೇಟ್ ಮಾಡಬೇಕು ಅನ್ನುವಂಥದ್ದು. ಸಾರಿ, ನಾನು ಅಲ್ಲಿಂದ ತಗೊಂಡು ಇಲ್ಲಿ ಕಂಟಿನ್ಯೂ ಮಾಡಬೇಕಿತ್ತು. ಅದನ್ನು ಈ ಸರಿ ಆಕ್ಸಿಲೇಟ್ ಮಾಡಬೇಕು ಅನ್ನುವಂತಹದ್ದು ಈ ವರ್ಷದ ಧ್ಯೇಯ ಆಗಿದೆ. ಈ 3 ಪದಗಳನ್ನು ನಾನು ಯಾಕೆ ತಗೊಳ್ತಾ ಹೋದೆ ಅಂತಂದರೆ, ಒಂದು ರೈಟ್ಸು, ಇನ್ನೊಂದು ಈಕ್ವಾಲಿಟಿ ಸಮಾನತೆ ಅನ್ನುವಂಥದ್ದು, ಎಂಪವರ್ಮೆಂಟ್ ಅನ್ನುವಂಥದ್ದು ಕೂಡ ಅಂದರೆ ಸಬಲೀಕರಣ. ಈ ಸಬಲೀಕರಣ ಆಗಲಿ ಇವೆಲ್ಲ ಎಲ್ಲಿಂದನೋ ಯಾರೋ ಕೊಟ್ಟು ಬರುವಂತಹದ್ದಲ್ಲ, ನಮ್ಮೊಳಗೆ ನಮ್ಮ ಒಂದು ಆತ್ಮವಿಶ್ವಾಸ ಅಥವಾ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಎರಡೂ ಕೂಡ ಸಬಲರಾಗ್ತಾ ಹೋಗೋದಿದೆಯಲ್ಲ, ಅದರಲ್ಲಿದೆ ಅಂತ ಕೂಡ ನನಗೆ ಅನ್ನಿಸ್ತಾ ಹೋಗುತ್ತೆ. ಆಮೇಲೆ ಇವತ್ತು ಹೆಣ್ಣಿನ ಬಗ್ಗೆ ಎಷ್ಟೆಲ್ಲ ಒಳ್ಳೆಯ ಮಾತುಗಳನ್ನು ಆಡ್ತಾ ಬರ್ತೀವಿ, ಅದರ ಬದುಕಿನಲ್ಲಿ ಎಲ್ಲ ಸ್ತರದ ಹೆಣ್ಣು ಮಕ್ಕಳು ಕೂಡ ಒಂದಿಲ್ಲೊಂದು ರೀತಿಯಲ್ಲಿ ಒಳಗಡೆ ಹೀಗೇಕೆ ಅಂತ ಕ್ಷಣದಲ್ಲಿ ಅನ್ನಿಸ್ಕೊಳ್ಳೋದು ತಪ್ಪೋದಿಲ್ಲ. ಇದ್ರೂ ಕೂಡ ಅದನ್ನು ಹಾಗೆ ನೋಡಿಕೊಂಡು ಮುಂದುವರಿಸ್ಕೊಂಡು ಬದುಕನ್ನು ಸಹನ ಮಾಡ್ಕೊಳ್ತಾ ಹೋಗ್ತಾ ಇರೋದನ್ನು ಕೂಡ ನಾವು ನೋಡ್ತೇವೆ. ಅದನ್ನು ನೋಡ್ತಾ ಹೋದಾಗ ನಂಗೆ ಅನ್ಸೋದು, ಹಿಂದೆ ಹೆಣ್ಣು ಚಿಪ್ಪಿನೊಳಗೆ ಮುತ್ತಿನಂತೆ ಇದ್ದವಳು ಇವತ್ತು ಆ ಚಿಪ್ಪನ್ನು ಒಡೆದು ವಜ್ರದಂತೆ ಹೊಳಿತಾ ಇದ್ದಾಳೆ. ತನ್ನ ಬದುಕನ್ನು ಬೇರೆ ಎಲ್ಲರ ಎದುರು ಪ್ರಚುರಪಡಿಸ್ಕೊಳ್ತಿದ್ದಾಳೆ. ಯಾಕಂದರೆ ಇದು ಕೂಡ ಈಗ ತಾನೇ ಸಹನ ಅವರು ಹೇಳಿದ ಹಾಗೆ ಹೊರ ಜಗತ್ತಿಗೆ ಮುಖಾಮುಖಿಯಾಗುವ ಒಂದು ಸಂದರ್ಭ ಅವಳಿಗೆ ಹೆಚ್ಚಾಗಿ ಬಂದಿರುವಂತಹದ್ದು. ಆದರೂ ಕೂಡ ಅದರ ಹಿನ್ನೆಲೆಯಲ್ಲೂ ಕೆಲವು ತೊಡಕುಗಳನ್ನು ಕೂಡ ತುಂಬ ಚೆನ್ನಾಗಿ ಅದನ್ನು ತುಂಬ ಸರಳವಾಗಿ ಅವರ ಸಹಜ ಮಾತಿನಲ್ಲಿ ಹೇಳಿರೋದನ್ನು ನೋಡ್ತೇವೆ. ಮತ್ತು ಈ ಎಲ್ಲ ವಿಷಯಗಳನ್ನು ಬಹುಶಃ ಸ್ತ್ರೀಯರ ಒಂದು ರೈಟ್ಸ್ ಬಗ್ಗೆನೋ ಅಥವಾ ಸಮಾನತೆ ಇದ್ರ ಬಗ್ಗೆ ಈ ವೇದಿಕೆಯಲ್ಲಿ ಹೇಳುವಂಥ ಅಷ್ಟೇನು ಗಹನವಾದದ್ದಲ್ಲ. ಆದರೆ ಇಲ್ಲಿರುವಂಥ ಎಲ್ಲ ಮಹಿಳೆಯರು ಮತ್ತು ಹುಡುಗಿಯರು ಅನ್ನುವಂಥದ್ದಿದೆಯಲ್ಲ, ಆ ಕಡೆಗೆ ನಾವು ಹೆಚ್ಚು ಗಮನವನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಹೋಗುತ್ತೆ. ಮತ್ತು ಈಗ ನಾನು ಮತ್ತೆ ಇವರದೆಲ್ಲ ಸಾಹಿತ್ಯದ ಬಗ್ಗೆ ಮಾತುಗಳನ್ನು ಹೇಳಬೇಕು ಅಂತ ಅನಿಸೋದಿಲ್ಲ. ಯಾಕಂದರೆ ಓದಿದ್ದು ಹಾಗೆ ಮುದಗೊಂಡು ಸಹನಾ ಅವರ ಎಲ್ಲ ಲೇಖನಗಳನ್ನು ಸೊಗಸು 1919ರಲ್ಲಿ ಬಂದ ಅವರ ಪುಸ್ತಕಕ್ಕೆ 20ನೇ ಇಸ್ವಿಯಲ್ಲಿ ಕರ್ನಾಟಕ ಸಂಘದಿಂದ ಮೊದಲ ಬಾರಿಗೆ ಅವರ ಆನೆ ಸಾಕಲು ಹೊರಟವಳು ಅನ್ನುವ ಕೃತಿಗೆ ಪುಸ್ತಕ ಬಹುಮಾನ, ಹಾಮನ ಅವರ ಹೆಸರಿನ ಅಂಕಣ ಬರಹ ಪುಸ್ತಕಕ್ಕೆ ಬಹುಮಾನ ಬಂದದ್ದನ್ನು ಕೂಡ ನಾನು ಮತ್ತೆ ನೆನಪಿಸ್ಕೊಳ್ತಾ, ಅಲ್ಲಿಂದ ಮುಂದೆ ಅದೇ ಪುಸ್ತಕಕ್ಕೆ ಅವರಿಗೆ ಮತ್ತೆ ಮತ್ತೆ ಬೇರೆ ಬೇರೆ ಬಹುಮಾನಗಳು ದತ್ತವಾಗಿರೋದನ್ನು ಕೂಡ ಗಮನಿಸ್ಕೊಂಡು ಬರ್ತಾ ಇದ್ದೇವೆ. ಆ ದೃಷ್ಟಿಯಿಂದ ಒಂದು ರೀತಿಯಲ್ಲಿ ಅವರಿಗೆ ಪುಸ್ತಕ ಬಹುಮಾನ ಬಂದಿದ್ದರ ಜೊತೆಗೆ ನನಗೆ ಕರ್ನಾಟಕ ಸಂಘದ ಬಗ್ಗೆ ಕೂಡ, ಅಂದರೆ ನಮ್ಮ ಕರ್ನಾಟಕ ಸಂಘದ ಏನು ಬೇರೆ ಬೇರೆ ತೀರ್ಪುಗಾರರು, ನಿಮ್ಗೆ ಇಲ್ಲಿರೋರಿಗೆ ಎಲ್ಲರಿಗೂ ಗೊತ್ತಿದೆ, ನಾವು ಯಾರೂ ಕೂಡ ಹಸ್ತಕ್ಷೇಪ ಮಾಡದೇನೆ ಬೇರೆಯವರಿಗೆ ಬಹಳ ಹಿಂದಿನಿಂದಲೂ ಅದರ ತೀರ್ಪುಗಾರರಾಗಿ ಆಯ್ಕೆ ಮಾಡಿಕೊಂಡಿರುವಂಥದ್ದು. ನಮ್ಮಲ್ಲಿ ಬಂದ ಪುಸ್ತಕ ಬಹುಮಾನ ಯಾರಿಗೆ ಬಂದಿದೆ ಅವರಿಗೆ ಮತ್ತೆ ಮತ್ತೆ ಬೇರೆ ಕಡೆ, ಈ ಸರಿ ಅಕಾಡೆಮಿ ಪ್ರಶಸ್ತಿದು ಮೊನ್ನೆ ಎಲ್ಲ ಹಾಕಿದ್ದಾರೆ, ಅದರಲ್ಲೂ ಕೂಡ ಪಟ್ಟಿ ಮಾಡ್ತಾ ನೋಡ್ತಾ ಹೋದೆ. ಎಷ್ಟು ಜನಕ್ಕೆ ಅದರಲ್ಲಿ ಕರ್ನಾಟಕ ಸಂಘದ ಪುಸ್ತಕ ಬಹುಮಾನ ಬಂದಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಆಯ್ಕೆ ಅನ್ನೋದು ಕೂಡ ಒಂದು ರೀತಿ ಹೆಮ್ಮೆ ಅನಿಸುವಂತಹದ್ದು. ಇದನ್ನು ನೋಡ್ತಾ ನೋಡ್ತಾ ಹೋದಾಗ ಇವತ್ತಿನ ಕಾಲಮಾನದಲ್ಲಿ ಹೆಣ್ಣು ಮಾತ್ರ ತೊಳಲಾಟದಲ್ಲಿದ್ದಾಳೆ ಅಂತ ನನಗೆ ಅನಿಸೋದಿಲ್ಲ. ಜೊತೆಗೆ ಗಂಡು ಕೂಡ ಒಂದು ರೀತಿಯಲ್ಲಿ ಹೇಳಲಾರದ, ಒಂದು ರೀತಿ ಹುದುಗಲಾರದ ದುಃಖ ಅಂತ ಏನು ನಮ್ಮ MS ಆಶಾದೇವಿ ಅವರು ಬರೆದಿರುವ ಪುಸ್ತಕದಲ್ಲಿ ಒಂದು ಹೇಳ್ತಾ ಹೋಗ್ತಾರೆ, ಅದೇ ರೀತಿಯಲ್ಲಿ ಆ ಹುದುಗಲಾಗಿದ್ದ ದುಃಖ ಅನ್ನುವಂತಹದ್ದು ಪುರುಷರಲ್ಲೂ ಇರೋದನ್ನು, ಆ ಉದ್ವೇಗವನ್ನು ಹೇಳಲಾರದೆ ಇರೋದನ್ನು, ಅದು ಒಂದು ರೀತಿ ಎಕ್ಸ್ಪೋಸ್ ಆಗ್ತಿರೋದು ಬೇರೆ ರೀತಿಯಲ್ಲಿ ಅಂತ ನನಗೆ ಅನ್ನಿಸ್ತಾ ಇದೆ. ಎಷ್ಟೋ ಸರಿ ಈ ಥರದ ವೇದಿಕೆಯಲ್ಲಿ 4 ಜನ ಹೊರಗಿನ ಹೆಣ್ಣು ಮಕ್ಕಳ ಎದುರಿಗೆ ಮಾತನಾಡ್ತಾ ಇರುವಾಗ ಹೆಣ್ಣು ದೇವತೆ,
ಹೆಣ್ಣು ಉನ್ನತ ಸ್ಥಾನದಲ್ಲಿದ್ದಾಳೆ ಅಂತ ಅನ್ನಿಸ್ಕೊಳ್ತಾ ಇದ್ದರೂ ಕೂಡ ವೈಯಕ್ತಿಕವಾಗಿ ನೆಲೆಯಲ್ಲಿ ನೋಡ್ತಾ ಹೋದಾಗ ಹೆಣ್ಣಿನ ಬಗ್ಗೆ ಅಂತರಂಗದಲ್ಲಿ ಆ ಗೌರವ ಇದೆ ಅಂತ ಅನಿಸೋದು ನನಗೆ ತುಂಬ ಕ್ವಚಿತ್ತು ಅಂತ ಅನಿಸುತ್ತೆ. ಹೆಣ್ಣಿನ ಬಗ್ಗೆ ಒಟ್ಟಾರೆ ಅವರವರಲ್ಲಿ ಮಾತಾಡುವಾಗ ಅಥವಾ ಸೀಮಿತ ವಲಯದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಅದೇ ಗೌರವ ದತ್ತವಾಗಿದೆ ಅಂತ ನನಗೆ ಬಹಳ ಸಾರಿ ಅನಿಸಿಲ್ಲ. ಹಾಗೆ ಹೇಳುವಾಗ ಒಟ್ಟು ಸಾರಾಸಗಟು ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಹೇಗೋ ಮಾತಾಡೋದು ಆ ಥರದನ್ನು ಕೂಡ ನೋಡಿದಾಗ ಅನಿಸುತ್ತೆ ಯಾಕೆ ಹೀಗಾಗ್ತಾ ಇದೆ ಅಂತ ನೋಡ್ತಾ ಹೋದಾಗ ಇವತ್ತಿನ ನಮ್ಮ ಯೂಟ್ಯೂಬ್ ಲೇಖನಗಳಾಗ್ಬೋದು, ಬೇರೆ ಬೇರೆ ಲೇಖನಗಳಾಗ್ಬೋದು, ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಕೂಡ ಹೇಗೆ ಮಾದರಿಯಾಗಿ ಬದುಕಬೇಕು ಅನ್ನುವಂತಹ ಟೀಚಿಂಗ್ ಬೇಕಾದಷ್ಟು ಸಿಗ್ತಾ ಇದೆ. ಹೇಗಿದ್ದರೆ ನಾವು ಅಥವಾ ನಮ್ಮ ದಿನಪತ್ರಿಕೆಗಳಲ್ಲಿ ನೋಡ್ತೇವೆ. ಅದನ್ನೆಲ್ಲ ನೋಡ್ತಾ ಹೋದಾಗ ನನಗೆ ಅನ್ನಿಸಿದಂಥ ಒಂದು ಅಂಶ ಅಂತಂದರೆ, ಶಿಕ್ಷಣ ಇದೆ, ಬೇಕಾದಷ್ಟು ಅದರ ಬಗ್ಗೆ ಮಾಹಿತಿಗಳಿದೆ, ಆದರೆ ಆ ಮಾಹಿತಿಗಳ ತಕ್ಕಂತೆ ಅದನ್ನು ನಾವೇನು ತೊಡಗಿಸ್ಕೊಳ್ಳೋದಿದೆಯಲ್ಲ ಅದರಲ್ಲಿ ನಾವೆಲ್ಲೋ ಸೋಲ್ತಾ ಇದ್ದೀವಿ ಅಂತ ಕೂಡ ನನಗೆ ಬಹಳ ಸರಿ ಅನ್ನಿಸ್ತಾ ಹೋಗುತ್ತೆ. ಅಂದರೆ ಆ ತಿಳುವಳಿಕೆ ನಮಗೆ ಏನೊಂದು ತರಬೇತಿ ಅಥವಾ ಶಿಕ್ಷಣ ಅಥವಾ ಶಿಕ್ಷೆ ಏನಿದೆ ಅದನ್ನು ಒಂದು ರೀತಿ ತಿಳುವಳಿಕೆಯಾಗಿ ನಮ್ಮಲ್ಲಿ ಅಳವಡಿಸ್ಕೊಳ್ಳೋದ್ರಲ್ಲೂ ಕೂಡ ನಾವೆಲ್ಲೋ ಸೋಲ್ತಾ ಇದ್ದೀವಿ ಅಂತ ಕೂಡ ನನಗೆ ಅನ್ನಿಸ್ತಾ ಹೋಗುತ್ತೆ. ಇದಕ್ಕೆ ಸಾಕಷ್ಟು ಘಟನೆಗಳನ್ನು ಬದುಕುಗಳನ್ನು ಹೇಳ್ತಾ ಹೋಗ್ಬೋದು. ಈಗ ನಾನು ಈ ಸಂದರ್ಭದಲ್ಲಿ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಇನ್ನು ಸಹನಾ ಅವರದ್ದು ಪುಸ್ತಕಗಳನ್ನು ನಾನು ಲೇಖನಗಳನ್ನು ಓದ್ತಾ ಹೋದಾಗ ನನಗೆ ಬಹಳ ಸರಿ ನನ್ನ ಬಾಲ್ಯದ ನೆನಪುಗಳು ಮತ್ತೆ ಯಾಕಂದರೆ ನಾನು ಕೂಡ ಹೊಸನಗರ ತಾಲೂಕಿನ ಒಂದು ಸಣ್ಣ ಹಳ್ಳಿಯಿಂದ ಬೆಳೆದು ಬಂದವಳು. ನಾನು ಶಿವಮೊಗ್ಗದ ಮುಖವನ್ನು ನೋಡಿದ್ದೇ ಡಿಗ್ರಿಗೆ ಸೇರಿದಾಗ, ಅದು ಕಮಲಾ ನೆಹರು ಕಾಲೇಜಲ್ಲಿ ಒಂದು ಮೂಲೆ ಗುಂಪಾಗಿ ಇದ್ದಂತೆ ಒಂದು ರೀತಿಯಲ್ಲಿ ಹಿಂಜರಿಕೆಯಲ್ಲೇ ಬೆಳೆದು ಬಂದವಳು. ಹಾಗಾಗಿ ಅವರ ಪುಸ್ತಕಗಳನ್ನು ಓದ್ತಾ ಇದ್ದಾಗ ಮತ್ತು ಅವರಲ್ಲಿದ್ದಂಥ ಒಂದು ನಾವೇನು ಸಾಹಿತ್ಯದ ಮೇರು ವಲಯದಲ್ಲಿ ಮಣ್ಣಿನ ವಾಸನೆ ಅಂತ ಕರಿತೀವಿ, ಅದಕ್ಕೊಂದು ಹೆಸರನ್ನು ಕೊಡ್ತೀವಿ, ಆ ಎಲ್ಲವೂ ಕೂಡ ಅವರ ಕೃತಿಯಲ್ಲಿ ಇದ್ದು ಅದನ್ನು ಬರಿತಾ ಹೋಗ್ತಾ ಇದ್ದಾರೆ ಅಂತ ಕೂಡ ಅನಿಸುತ್ತೆ. ನನಗೆ ಒಂದು ಮಾತು ಹೇಳೋಣ ಅನಿಸುತ್ತೆ ಮೇಡಮ್, ನೀವು ಅಕಾಡೆಮಿಕ್ಕಾಗಿ ಕೂಡ ಒಂದಷ್ಟು ಸಾಹಿತ್ಯವನ್ನು ಓದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ನೀವು ಖುಷಿಗಾಗಿ ತುಂಬ ಓದಿದ್ದೀರಿ, ಅದು ಗೊತ್ತಾಗುತ್ತೆ ನಿಮ್ಮ ಕೃತಿಗಳನ್ನು ಓದುವಾಗ. ಅಕಾಡೆಮಿಕ್ಕಾಗಿ ಕೂಡ ಒಂದಷ್ಟು ಓದ್ಕೊಂಡ್ರೆ ಇನ್ನಷ್ಟು ನಿಮ್ಮ ಅನುಭವಕ್ಕೆ ಹೊಳಪು ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಅನಿಸುತ್ತೆ. ಆದರೆ ನಿಮ್ಮಲ್ಲಿರುವಂಥ ಆ ಮುಗ್ಧತೆಯಲ್ಲಿ ಹೇಳುವಂಥದ್ದು ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಮನಸ್ಸಿಗೆ ತಟ್ಟುವಂತಹದ್ದು. ಅವರು ಹೇಳ್ಕೊಂಡಿರೋದ್ರಲ್ಲೂ ಅಷ್ಟೇ, ಮೊದಲನೇದು ಶುಂಠಿ ಗೊಜ್ಜು ಅನ್ನುವಂಥ ನನ್ನ ಒಂದು ಅಡುಗೆ ರೆಸಿಪಿನೇ ಮೊದಲು ಬಂದು ಅದಕ್ಕೆ 5 ರೂಪಾಯಿ ಅದಕ್ಕಾಗಿ ನನಗೆ ರೆಮ್ಯುನರೇಷನ್ ಬಂದಿತ್ತು ಅನ್ನೋದನ್ನು ಕೂಡ ಎಷ್ಟು ಚೆನ್ನಾಗಿ ಹೇಳ್ಕೊಳ್ತಾ ಹೋಗ್ತಾರೆ. ಅದು ನನಗೆ ತುಂಬ ಖುಷಿಯಾಯಿತು. ಆ ಮಣ್ಣಿನ ಜೊತೆ ಅವರು ಬೆರೆಸ್ಕೊಂಡಂಥ ಒಂದು ಅವಿನಾಭಾವ ಸಂಬಂಧ ಆಗ್ಬೋದು. ಆಮೇಲೆ ಮೂಲತಃ ಕೃಷಿಯನ್ನು ಬದುಕಾಗಿ ಕಂಡುಕೊಂಡಿರೋದು ಮತ್ತು ಬರವಣಿಗೆಯನ್ನು ಕೂಡ ಬದುಕಿದವರು ಅಂತ ಅವರ ಕೃತಿಯಲ್ಲಿ ನನಗೆ ಅನ್ನಿಸ್ತಾ ಹೋಗುತ್ತೆ. ಇನ್ನು ವಾಸಂತಿ ಶೆಣೈಯವರ ಹಾಡುಗಳನ್ನು ನಾವು ಮಾತು ಕೇಳಿದ್ದು ಇವತ್ತೇ ಅವರದ್ದು. ಆದರೆ ಕೆಲವು ಅವರು ಮಕ್ಕಳಿಗೆ ಹೇಳ್ಕೊಟ್ಟದ್ದನ್ನು ನೋಡಿದ್ದೇನೆ. ಆ ಹೇಳ್ಕೊಡುವ ರೀತಿ ಕೂಡ ಅಷ್ಟೇ, ಆ ಮಕ್ಕಳನ್ನು ಹತ್ತಿರಕ್ಕೆ ತಂದುಕೊಂಡು ಅದನ್ನು ಹೇಳ್ಕೊಡುವ ರೀತಿ ಕೂಡ ತುಂಬ ಸೊಗಸು ಅನಿಸುತ್ತೆ. ಮಾತನ್ನು ವಾಸ್ತವಕ್ಕೂ ಇವತ್ತು ಕೇಳಿದ್ದು, ಆದರೆ ಮಾತಿನ ಜೊತೆಯಲ್ಲಿ ಅವರು ಅಷ್ಟು ಚೆನ್ನಾಗಿ ನಮಗೆ ತಮ್ಮ ಹೃದಯದ ಭಾಷೆಯನ್ನು ಕೂಡ ತಟ್ಟಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಖುಷಿಪಟ್ಟು ಅಭಿನಂದಿಸ್ತಾ ಇದ್ದೇನೆ. ಅವರ ದೇವರು ರುಜು ಮಾಡಿದನು ಮರೆಯೋಕ್ಕಾಗಲ್ಲ. ಇವತ್ತು ಅದನ್ನು ಜ್ಞಾಪಿಸ್ಕೊಳ್ಳಿಲ್ಲ ಅವರು. ದೇವರು ರುಜು ಮಾಡಿದನು ಅವ್ರು ಹೇಳೋದನ್ನು ಮರೆಯೋಕ್ಕೆ ಆಗೋದೇ ಇಲ್ಲ. ಆಮೇಲೆ ಅದೇ ಮೊದಲೇ ಹೇಳಿದ್ನಲ್ಲ, ಸಿಕ್ಕಿದ್ದು ನಮ್ಮದು ಅನ್ನೋ ತೃಪ್ತಿ, ಅದು ನನಗೆ ನಿಜವಾಗಿಯೂ ನಮ್ಮಂಥವರಿಗೂ ಕೂಡ ಎಲ್ಲರಿಗೂ ಮಾರ್ಗದರ್ಶನ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು. ಇಷ್ಟು ಮಾತ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕುವೆಂಪು ಕೆಸೆಟ್ ಬಗ್ಗೆ ಅವರು ಜ್ಞಾಪಿಸಿದ್ರು. ಹೌದು, ಗೃಹಿಣಿ ಆದಮೇಲಿನ ಅನುಭವ ಹೇಳೋ ಒಂದು ಸಂದರ್ಭ ಬಂದಾಗ ನಾನು ಅದನ್ನು ಹೇಳಕ್ಕೆ ಮರ್ತೆ. ಕುವೆಂಪು ಅವರ ಜನ್ಮಶತಮಾನೋತ್ಸವ ಸಮಯದಲ್ಲಿ ನನಗೆ ಭಾವಗೀತೆ ಹಾಡಬೇಕು ಅನ್ನೋ ಒಂದು ಹುಚ್ಚಿರೋದ್ರಿಂದ ನಮ್ಮ ಕಿರಣ್ ದೇಸಾಯಿ ಮೇಡಮ್ ಅವರು ಒಂದು ಮಾತು ಹೇಳಿದರು, ನೀನು ಯಾಕೊಂದು ಕ್ಯಾಸೆಟನ್ನು ಹಾಡಬಾರ್ದು ಕುವೆಂಪು ಅವರ ಈ ಶತಮಾನೋತ್ಸವ ಸಂದರ್ಭದಲ್ಲಿ ಅಂಥೇಳಿ ಪ್ರೋತ್ಸಾಹ ಕೊಟ್ಟವರು, ನನಗೆ ಜ್ಞಾಪಿಸಿದವರು ಅವರು. ನಾನು ಅದೇ ತಾಲೂಕಿನವಳು. ಹಾಗಾಗಿ ಕೆಲವರ ಒಂದು ಸಲಹೆ ತಗೊಂಡು ನಾನು ಬೇರೆ ಬೇರೆಯವರ ಸಾಹಿತ್ಯ ರಾಗ ಸಂಯೋಜನೆಯ ಹಾಡುಗಳನ್ನು ನಾನು ಹಾಡಿದೆ. ಯುವರಾಜ್ ಅವರ ಸಂಯೋಜನೆಯ ಒಂದು ಹಾಡನ್ನು ಕೂಡ ಹಾಡಿದೆ ಇದರಲ್ಲಿ. ಹಾಗೆ ಗೃಹಿಣಿ ಆದಮೇಲೆ ಒಂದು ಸಂತೋಷದ ವಿಷಯ ಅಂದರೆ, ಕಳೆದ ವರ್ಷ ನನಗೊಂದು ಚಿತ್ರಗೀತೆ ಹಾಡೋಕ್ಕೊಂದು ಅವಕಾಶ ಸಿಕ್ತು. ಸಲಾರ್ ಫಿಲ್ಮ್ನಲ್ಲಿ
ಒಂದು ಹಾಡನ್ನು ನಾನು ಹಾಡಿದೆ. ಅದು ರವಿ ಬಸ್ರೂರವರು ಇದೆ ಈ ಫೇಸ್ಬುಕ್ಕು ಇದರಲ್ಲಿ ನಾನು ಹಾಡಿದ್ದು ಕೇಳಿ 60+ ಇರೋರು ಬೇಕು ಅಂದರು. ಬಟ್ ಅವರು ಹಾಡಿಸಿದಾಗ ಇಲ್ಲ ನಿಮ್ಮ ವಾಯ್ಸ್ ತುಂಬ ಸಾಫ್ಟ್ ಇದೆ ಅಂತ ಹೇಳಿ ಅದು ಜಾನಪದ ಶೈಲಿಲಿತ್ತು. ಹಾಗಾಗಿ ಆ ಥರ ಹಾಡಿ ಅಂತ ಅವರು ಹೇಳಿ 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 ಹಾಡಿಸಿ ಒಂದು ಹಾಡು, ಒಂದು 10 ಲೈನಿನ ಹಾಡು, ಜಾನಪದ ಶೈಲಿಯ ಹಾಡನ್ನು ಹಾಡೋ ಒಂದು ಅಪೂರ್ವ ಅವಕಾಶ ಸಿಕ್ತು. ಇದಕ್ಕೂ ನಮ್ಮನೆಯವರ ಸಹಕಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಒಂದು ಸಂತೋಷವನ್ನು ಹೇಳಕ್ಕೆ ಮರ್ತಿದ್ದೆ, ಅದನ್ನು ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಬಹುಶಃ ಆ ಶೈಲಿಲಿ ಹಾಡೋಕ್ಕೆ ಕಷ್ಟ ಆಗುತ್ತೇನೋ. ಆರು ಕತ್ತಿ ಹಿಡ್ದಿಯವ್ವ ಒಂದು ನೆತ್ತಿ ಕಾಯಲಿಲ್ಲವ್ವ, ಅತ್ತು ಅತ್ತು ಹಿಂಗೆತಿ ಕಣ್ಣು ಕಲ್ಲು ಮನ್ಸು ನಿಂಗ ಯಾಕವ್ವ, ಸೋತು ಸುಣ್ಣ ಆಗೇತಿ ಬಾಳು ಬೆಂಕಿ ಹಂಗ ಸಿಟ್ಟು ಯಾಕವ್ವ, ರಟ್ಟಿ ಎತ್ತಿ ಮುಗಿಯೋಣು ಅಂದ್ರ ಕೈಯಾಗಿನ್ನೂ ಶಕ್ತಿ ಇಲ್ಲವ್ವ, ಕಸಿದ ಹೂವ ಹೊಸಕಿ ಹೋದವ ಬೆಂಕಿಯ ಸುಳಿಗೆ ಆಸೆ ಸತ್ತವ. ಧನ್ಯವಾದಗಳು. ಮಹಿಳಾ ದಿನಾಚರಣೆನೇ ವಿಭಿನ್ನವಾಗಿ ಆಚರಿಸಬೇಕು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಈ ಥರದೊಂದು ಕಾರ್ಯಕ್ರಮ ಇವತ್ತು ಸಾಧ್ಯವಾಗಿಸಿದ್ದು, ಇವತ್ತು ಆಗಮಿಸಿದಂಥ ಸಹನಾ ಕಾಂತಬೈಲು ಹಾಗೂ ವಾಸಂತಿ ಶೆಣೈಯವರಿಂದ ಇವತ್ತಿನ ಈ ಕಾರ್ಯಕ್ರಮ ಸಾಧ್ಯ ಆಯಿತು ಅಂತ ಹೇಳ್ತಾ, ಒಬ್ಬರು ಕಾಡಿನ ದಟ್ಟ ಹಸಿರಿನ ಮೌನವಾದರೆ ಇನ್ನೊಬ್ಬರು ಹರಿವ ತುಂಗೆಯ ಜುಳುಜುಳು ನಾದ. ಇವರಿಬ್ಬರು ಇವತ್ತು ಸೇರಿ ಕಾರ್ಯಕ್ರಮಕ್ಕೆ ಒಂದು ಚಂದವಾದ ಆವರಣವನ್ನು ಕೊಟ್ಟಿದ್ದಾರೆ. ಕೊನೆಯದಾಗಿ ನಾನು ಕಾರ್ಯಕ್ರಮ ಆರಂಭದಲ್ಲೂ ಹೇಳಿದೆ, ಸುನೀತಾ ವಿಲಿಯಮ್ಸ್ ಸಾಮಾನ್ಯ ಸಾಧನೆ ಅಲ್ಲ. 9 ತಿಂಗಳು ಮೇಲಿನಿಂದ ಭೂಮಿ ನೋಡಿಕೊಂಡು ವಾಪಸ್ ಭೂಮಿಗೆ ಹೋಗ್ತೀನೋ ಇಲ್ಲೋ ಅನ್ನೋ ತಾಕ್ಲಾಟದಲ್ಲಿ 9 ತಿಂಗಳು ತಾಯಿಯ ಗರ್ಭದಲ್ಲಿ ಮಗು ಕಳೆದಂತೆ ಅವರು ವಾಪಸ್ಸು ಭೂಮಿಗೆ ಬಂದಂಥ ಸಂತಸದಲ್ಲಿ ಒಂದು ಸಣ್ಣ ಕವನವನ್ನು ನಾನು ನೋಡಿದೆ. ಬಹಳ ಸುಂದರವಾಗಿದೆ. ಮುಟ್ಟು ಮೈಲಿಗೆ ಬಿಟ್ಟಿ ಪುಕ್ಸಟ್ಟೆ, ಮುಟ್ಟು ಮೈಲಿಗೆ ಬಿಟ್ಟಿ ಪುಕ್ಸಟ್ಟೆ, ಎಷ್ಟೆಲ್ಲ ಕೊಂಕು ನುಡಿ ಹುಟ್ಟು ನೀಡುವ ಹೆಣ್ಣಿಗೆ, ಮುಟ್ಟು ಮೈಲಿಗೆ ಬಿಟ್ಟಿ ಪುಕ್ಸಟ್ಟೆ, ಎಷ್ಟೆಲ್ಲ ಕೊಂಕು ನುಡಿ ಹುಟ್ಟು ನೀಡುವ ಹೆಣ್ಣಿಗೆ, ಅವಕಾಶ ಸಿಕ್ಕರೆ ಅಂತರಿಕ್ಷವನ್ನು ಮುಟ್ಟಿ ಬರುತ್ತಾಳೆ ಮುಟ್ಟಾಗದ ಗಂಡಿಗೆ ಸರಿಸಮಾನವಾಗಿ. ಅವಕಾಶ ಸಿಕ್ಕರೆ ಅಂತರಿಕ್ಷವನ್ನು ಮುಟ್ಟಿ ಬರುತ್ತಾಳೆ ಮುಟ್ಟಾಗದ ಗಂಡಿಗೆ ಸರಿಸಮಾನವಾಗಿ. ಹೀಗೆ ಅಂದರೆ ಈಗ ತಾನೇ ಡಾಕ್ಟರ್ ನಾಗಮಣಿಯವರು ಮಾತಾಡ್ತಾ ಹೇಳಿದ್ರು, ಕೆಲವರಿಗೆ ಒಳಗಡೆಯಿಂದನೇ ಒಂದು ಅಂದರೆ ಎಷ್ಟೇ ಎದುರುಗಡೆ ಸ್ತ್ರೀಯರ ಬಗ್ಗೆ ಒಳ್ಳೆಯ ಮಾತಾಡಿದ್ರು ಒಳಗಡೆ ಒಂದು ಕೊಂಕಿರತ್ತೆ ಅಂತ. ಅದೆಲ್ಲದೂ ಸಮಾಜದಲ್ಲಿ ಬದಲಾವಣೆ ಕಾಣೋ ರೀತಿಯಲ್ಲಿ ಮಹಿಳೆಯರು ಮುಂದುವರಿತಾ ಇದ್ದಾರೆ. ಆ ಭರವಸೆ ಪುರುಷ ವರ್ಗದಿಂದ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಬರುವ ದಿನಗಳಲ್ಲಿ ನಾವು ಎಲ್ಲರೂ ಒಟ್ಟಿಗೆಯಾಗಿ ಈ ಒಂದು ಪರಂಪರೆ, ಈ ಒಂದು ಅಸ್ಮಿತೆಯನ್ನು ನಾವು ಮುಂದೆ ತಗೊಂಡು ಹೋಗುವಂಥ ಜವಾಬ್ದಾರಿ ಇದೆ ಅಂತ ಹೇಳ್ತಾ, ಈಗ ಆಗಮಿಸಿದ ಇಬ್ಬರು ಅತಿಥಿಯರಿಗೆ ಗೌರವ ಸಮರ್ಪಣೆ ಮಾಡುವ ಸಮಯ. ಮೊದಲನೇದಾಗಿ ಶ್ರೀಮತಿ ಸಹನಾ ಕಾಂತಬೈಲೆ ಅವರಿಗೆ ಕರ್ನಾಟಕ ಸಂಘದ ವತಿಯಿಂದ ಗೌರವ ಸಮರ್ಪಣೆ. ಅಧ್ಯಕ್ಷರಾದ ಪ್ರೊಫೆಸರ್ HR ಶಂಕರನಾರಾಯಣ ಶಾಸ್ತ್ರಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ಲೀಸ್ ಬನ್ನಿ ಸರ್. ಗೌರವ ಸಮರ್ಪಣೆ. ಹಾಗೆ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಸಹ ಬರಬೇಕು ಒಂದು ಭಾವಚಿತ್ರಕ್ಕೆ. ಅದೇ ರೀತಿ ಶ್ರೀಮತಿ ವಾಸಂತಿ ಶೆಣೈ ಅವರಿಗೂ ಸಹ ಗೌರವ ಸಮರ್ಪಣೆ. ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಅದನ್ನು ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮೋಹನ್ ಶಾಸ್ತ್ರಿ ಸರ್.